ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಜೀವಶಾಸ್ತ್ರ ಶಿಕ್ಷಕಿ ವರ್ಷ. ಸೊ ಇವತ್ತಿನ ವಿಶೇಷ ಏನು, ಯಾವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಇವತ್ತು ನಾವು ಗಿಡಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮ್ಯಾಮ್ ಮತ್ತೆ ಬಾಟ್ನಿ ಶುರುವಾಯ್ತಾ, ತುಂಬ ಕಷ್ಟ, ಟೆನ್ಷನ್ ಆಗ್ತಾ ಇದೆ ಅಂದರೆ, ಮಕ್ಕಳೇ ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ. ಒಂದಾದ್ಮೇಲೆ ಒಂದು ಚಾಪ್ಟರನ್ನು ಕಲಿತಾ ಹೋಗೋಣ. ಝುವಾಲಜಿ ಬಾಟ್ನಿ ಅಂತ ಡಿವೈಡ್ ಮಾಡ್ಕೊಳ್ಬೇಡಿ. ಯಾವುದೇ ಥರ ಟೀಮ್ ಝುವಾಲಜಿ ಟೀಮ್ ಬಾಟ್ನಿ ಇಲ್ಲ. ಸೊ ಆರಾಮಾಗಿ ಒಂದೊಂದೇ ಚಾಪ್ಟರ್ನ ಕಲಿತಾ ಹೋಗೋಣ. ಸೊ ಹಾಗಾದರೆ ಯಾವ ಚಾಪ್ಟರ್ ಇವತ್ತು? ಇಟ್ ಈಸ್ ರೆಸ್ಪಿರೇಷನ್ ಇನ್ ಪ್ಲಾಂಟ್. ಸೊ ಫೋಟೋಸಿಂಥೆಸಿಸ್ ಕಲ್ತಿದ್ದೀರಾ ಆದರ್ಶ ಸರ್ ಜೊತೆ. ಸೊ ಎಲ್ಲ ಪ್ರಾಸೆಸ್ ಮತ್ತು ಅಲ್ಲಿ ಯಾವ ಥರ ರಿಯಾಕ್ಷನ್ಸ್ ಆಗುತ್ತೆ, ಲೈಟ್ ರಿಯಾಕ್ಷನ್, ಡಾರ್ಕ್ ರಿಯಾಕ್ಷನ್, ಪಿಗ್ಮೆಂಟ್ಸ್ ಯಾವುದು, ಆಕ್ಸೆಸರಿ ಪಿಗ್ಮೆಂಟ್ಸ್ ಯಾವುದು, ಎಲ್ಲನೂ ನೀವು ಕಲ್ತಿರ್ತೀರ. ಈಗ ಫುಡ್ ಏನೋ ಮಾಡಿ ಆಯಿತು, ಅದನ್ನು ಬ್ರೇಕ್ ಡೌನ್ ಮಾಡಿ ಎನರ್ಜಿ ಪಡ್ಕೊಳ್ಬೇಕಲ್ವಾ. ಸೊ ಆ ಪ್ರಾಸೆಸ್ಸನ್ನು ಕಲಿಯೋಣ. ಸೊ ಇವತ್ತಿನ ಚಾಪ್ಟರ್ನಲ್ಲಿ ನಾವು ಯೂಕ್ಯಾರಿಯಾಟ್ಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇರ್ತೀವಿ. ಓಕೆ, ಅದನ್ನು ಯಾವಾಗಲೂ ಕ್ಲಿಯರಾಗಿ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಯಾವಾಗ ಸ್ಪೆಸಿಫಿಕಲಿ ಪ್ರೊಕ್ಯಾರಿಯಾಟ್ಸ್ ಬಗ್ಗೆ ಮಾತಾಡ್ತೀನಿ ಆವಾಗ ನಾನು ನಿಮ್ಗಲ್ಲಿ ಇದನ್ನು ಮೆನ್ಷನ್ ಮಾಡ್ತೀನಿ. ಓಕೆ, ಕ್ಲಿಯರ್? ಸೊ ಕ್ಲಾಸ್ ಶುರು ಮಾಡೋಕ್ಕೆ ಮುಂಚೆ ಒಂದು 3 ಪ್ರಶ್ನೆ ಆನ್ಸರ್ ಮಾಡೋಣವಾ? ಸೊ ರೆಸ್ಪಿರೇಷನ್ ಅನ್ನೋ ಪ್ರಾಸೆಸ್ ಏನಿದೆ, ಇಸ್ ಇಟ್ ಸೇಮ್ ಆ್ಯಸ್ ಬ್ರೀದಿಂಗ್? ಅಂದರೆ ಬ್ರೀದಿಂಗ್ ಮತ್ತು ರೆಸ್ಪಿರೇಷನ್ ಎರಡೂ ಒಂದೇನಾ? ಎಸ್ ಹಾಗಿದ್ರೆ ಕಾಮೆಂಟ್ಸಲ್ಲಿ ಎಸ್ ಅಂತ ಪೋಸ್ಟ್ ಮಾಡಿ, ನೋ ಇದ್ದರೆ ನೋ ಅಂತ ಹಾಕಿ. ಓಕೆ, ಅದು ನಿಮ್ಮ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ರೆಸ್ಪಿರೇಷನ್ ಪ್ರಾಸೆಸ್ ಏನಿದೆ ಎಲ್ಲ ಆರ್ಗ್ಯಾನಿಸಮ್ಸಲ್ಲೂ ಒಂದೇ ಥರ ನಡೆಯುತ್ತಾ ಅಥವಾ ಬೇರೆ ಬೇರೆ ನಡೆಯುತ್ತಾ? ಸೊ ಎಲ್ಲ ಆರ್ಗ್ಯಾನಿಸಮ್ಸಲ್ಲೂ ರೆಸ್ಪಿರೇಷನ್ ಪ್ರಾಸೆಸ್ ಒಂದೇ ಥರ ನಡೆಯುತ್ತೆ ಅಂದರೆ ಎಸ್ ಅಂತ ಕಾಮೆಂಟ್ ಮಾಡಿ, ಇಲ್ಲ ಅಂತಂದರೆ ನೋ ಅಂತ ಕಾಮೆಂಟ್ ಮಾಡಿ. ಓಕೆ, ಸೊ ಥರ್ಡ್ ಒನ್, ಫೋಟೋಸಿಂಥೆಸಿಸ್ ಮತ್ತು ರೆಸ್ಪಿರೇಷನ್ ಎರಡು ಎಕ್ಸಾಕ್ಟ್ಲಿ ಆಪೋಸಿಟ್ ಪ್ರಾಸೆಸಸ್, ಹೌದಾ ಇಲ್ವಾ? ಅಂದರೆ ಎಸ್ ಆರ್ ನೋ. Respiration and photosynthesis are exactly opposite processes. ಸೊ ಎಸ್ ಆರ್ ನೋ, ಈ ಎಲ್ಲ 3 ಪ್ರಶ್ನೆಗಳಿಗೆ ಆನ್ಸರನ್ನು ಕಾಮೆಂಟ್ ಮಾಡಿ. ಸೊ ಈ ಕ್ಲಾಸ್ ಆದ ನಂತರ ಸೇಮ್ ಆನ್ಸರ್ಸ್ ಉಳಿಯುತ್ತಾ ಇಲ್ಲೋ ಅಂತ ನೋಡ್ಕೊಳ್ಳೋಣ. ಓಕೆ, ಸೊ ಕ್ಲಾಸ್ ಮಾಡ್ತಾ ಮಾಡ್ತಾ ನಿಮಗೂ ಕೂಡ ಅರ್ಥ ಆಗುತ್ತೆ. ಸೊ ಏನೇನು ಪ್ರಶ್ನೆಗಳಿಗೆ ಕೇಳಿದ್ನೋ ಅದಕ್ಕೆಲ್ಲ ಉತ್ತರ ಒಂದೊಂದಾಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾದರೆ ರೆಡಿನಾ? ಶುರು ಮಾಡೋಣವಾ ಪಾಠ? ಮ್ಯಾಮ್ ಪಾಠ ಶುರು ಮಾಡ್ತೀನಿ ಅಂತಿದ್ದೀರಾ, ಎಷ್ಟು ಮಾರ್ಕ್ಸ್ ಬರುತ್ತೆ ಅದು ಹೇಳಿ ಫಸ್ಟು. ಓಕೆ, ಸೊ ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಮಕ್ಕಳ. ನೀವು ಈ ಚಾಪ್ಟರಿಂದ 6 ಮಾರ್ಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 5 ಮಾರ್ಕ್ದು ಒಂದು ಲಾಂಗ್ ಆನ್ಸರ್ ಮತ್ತು ಒಂದು MCQ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಅರ್ಥ ಆಯ್ತಾ? ಸೊ ಈ ಚಾಪ್ಟರ್ನಲ್ಲಿ ಸ್ವಲ್ಪ ಸ್ಕೋರಿಂಗ್ ಕಷ್ಟ ಆಗ್ಬೋದು. ಯಾಕೆ? ತುಂಬ ಕಾನ್ಸೆಪ್ಟ್ಸ್ ನೀವು ಫಸ್ಟ್ ಟೈಮ್ ಓದ್ತಿದ್ದೀರಾ. ಸೊ ಈ ಎಲ್ಲ ಕಾನ್ಸೆಪ್ಟ್ಸ್ ಫಸ್ಟ್ ಟೈಮ್ ಓದ್ತಿರೋದ್ರಿಂದ ತುಂಬ ಕಷ್ಟ ಅಂತ ಅನಿಸ್ಬೋದು. ಆದರೆ ಪಾರ್ಟ್ಸನ್ನಾಗಿ ಡಿವೈಡ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ಆದರ್ಶ ಸರ್ ನಿಮ್ಮೊಟ್ಟಿಗೆ ಯಾವಾಗಲೂ ಇರ್ತೀವಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ ಪೋಸ್ಟ್ ಮಾಡಿ, ನಿಮ್ಮ ಕನ್ಫ್ಯೂಷನ್ಸ್ ಪೋಸ್ಟ್ ಮಾಡಿ, ಎಲ್ಲನೂ ಆದಷ್ಟು ಬೇಗ ನಿಮಗೆ ಹೆಲ್ಪ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತೀವಿ. ಓಕೆ, ಡನ್? ಓಕೆ, ಸೊ ಫಸ್ಟ್ ರೆಸ್ಪಿರೇಷನ್ ಅಂತಂದರೆ ಏನು? ಸೊ ರೆಸ್ಪಿರೇಷನ್ ಅಂತಂದರೆ ಹೌದು, ಇಟ್ ಈಸ್ ಬ್ರೇಕ್ ಡೌನ್ ಆಫ್ ಏನು? ಆಫ್ ಗ್ಲೂಕೋಸ್ ಟು ಗೆಟ್ ಎನರ್ಜಿ. ಮ್ಯಾಮ್ ಏನು ಮ್ಯಾಮ್ ಬ್ರೇಕ್ ಡೌನ್ ಅಂತ ಹೇಳ್ತಿದ್ರಾ? ಬ್ರೇಕ್ ಡೌನ್ ಅಂತಂದರೆ ಡೈಜೆಷನ್ ಅಲ್ವಾ? ಸೊ ಫಸ್ಟ್ ಸ್ಟೆಪ್ ಏನಿರುತ್ತೆ ಮಕ್ಕಳ, ಈ ಕಾಂಪ್ಲೆಕ್ಸ್ ಫುಡ್ ಏನಿರುತ್ತೆ ಅದನ್ನು ನಾವು ಸಿಂಪ್ಲರ್ ಸಬ್ಸ್ಟೆನ್ಸಸ್ ಆಗಿ ಬ್ರೇಕ್ ಡೌನ್ ಮಾಡಬೇಕು. ಸೊ ಈಗ ಕಾರ್ಬೋಹೈಡ್ರೇಟ್ಸ್ ಅಂತ ತೊಗೊಂಡ್ರೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ತೊಗೊಂಡ್ರೆ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂತ ತೊಗೊಂಡ್ರೆ ಅದನ್ನು ಸಿಂಪ್ಲರ್ ಫಾರ್ಮ್ ಅಂದರೆ ಏನು? ಅದರ ಮೋನೋಮರ್ ಏನು? ಗ್ಲೂಕೋಸ್. ಸೊ ಈ ಗ್ಲೂಕೋಸನ್ನು ಬ್ರೇಕ್ ಮಾಡೋದು. ಅಥವಾ ಬೇರೆ ಸಬ್ಸ್ಟ್ರೇಟ್ಸ್ ಕೂಡ ಇರುತ್ತೆ. ಮ್ಯಾಮ್ ಬರೀ ಗ್ಲೂಕೋಸ್ ಒಂದೇನಾ? ಇಲ್ಲ ಮಕ್ಕಳೇ, ಬೇಕಾದಷ್ಟು ಬೇರೆ ಥರದ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಕೂಡ ಇದೆ. ಅಂದರೆ ಸಬ್ಸ್ಟ್ರೇಟ್ಸ್ ಕೂಡ ಇದೆ. ಇಲ್ಲಿ ಪ್ರೋಟೀನ್ಸ್ ಆಗಿರ್ಬೋದು, ಫ್ಯಾಟ್ಸ್ ಆಗಿರ್ಬೋದು, ಎಲ್ಲದನ್ನೂ ಸಹ ಯೂಸ್ ಮಾಡ್ಕೊಳ್ತೀವಿ. ಆದರೆ ಪ್ರಿಡಾಮಿನೆಂಟ್ಲಿ ಇಟ್ ಈಸ್ ಗ್ಲೂಕೋಸ್. ಅಂದರೆ ಭಾಳಷ್ಟು ನಾವು ಗ್ಲೂಕೋಸ್ ಮೇಲೇ ಡಿಪೆಂಡೆಂಟ್ ಆಗಿರ್ತೀವಿ. ಸೊ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮುಂದಕ್ಕೆ ಮಾತಾಡೋಣ. ಸೊ ಈ ಫಸ್ಟ್ ಪ್ರಾಸೆಸ್ ಏನಿದೆ ಇದು ಡೈಜೆಷನ್ ಮಕ್ಕಳೇ, ಅರ್ಥ ಆಯ್ತಾ? ಇದು ಡೈಜೆಷನ್. ಈ ಸೆಕೆಂಡ್ ಪಾರ್ಟ್ ನಾವೇನು ಮಾತಾಡ್ತಾ ಇದ್ದೀವಿ, ಎನರ್ಜಿ ಪಡ್ಕೊಳ್ಳೋದು, ಅದು ರೆಸ್ಪಿರೇಷನ್. ಇದೆಲ್ಲಾಗುತ್ತೆ, ಇದು ಎಕ್ಸ್ಟ್ರಾ ಸೆಲ್ಯುಲರ್ ಪ್ರಾಸೆಸ್. ಇದು ಅಂದರೆ ಸೆಲ್ಸ್ನ ಹೊರಗಡೆ ನಡೆಯುವಂಥದ್ದು ಅಲ್ವಾ? ನಮ್ಮ ಇಂಟೆಸ್ಟೈನ್ಸ್ನಲ್ಲಿ ಡೈಜೆಷನ್ ಆಗುತ್ತೆ, ಸ್ಟಮಕ್ನಲ್ಲಿ ಈಸೋಫೇಗಸಿಂದ ಶುರುವಾಗುತ್ತೆ, ಸ್ಟಮಕ್ನಲ್ಲಿ ಡೈಜೆಷನ್ ಆಗುತ್ತೆ, ಇಂಟೆಸ್ಟೈನಲ್ಲಿ ಸೆಕೆಂಡ್ರಿ ಲೆವೆಲ್ ಡೈಜೆಷನ್ ಆಗುತ್ತೆ ಅಲ್ವಾ? ಸೊ ಇಟ್ಸ್ ಆಲ್ ಎಕ್ಸ್ಟ್ರಾ ಸೆಲ್ಯುಲರ್. ಈ ರೆಸ್ಪಿರೇಷನ್ ನಾವೇನು ಮಾತಾಡ್ತಾ ಇದ್ದೀವಿ, ಅದು ಇಂಟ್ರಾ ಸೆಲ್ಯುಲರ್. ಅದಕ್ಕೆ ಅದನ್ನು ಏನಂತ ಕರಿತೀವಿ ನಾವು? ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಕೂಡ ಕರಿತೀವಿ. ಸೊ ರೆಸ್ಪಿರೇಷನ್ ಹೋಲ್ ಪ್ರಾಸೆಸ್ ಅದು. ಅದರಲ್ಲಿ 2 ಸ್ಟೆಪ್ ಇರುತ್ತೆ. ಏನದು? ಗೇಷಿಯಸ್ ಎಕ್ಸ್ಚೇಂಜ್. ಸೊ ರೆಸ್ಪಿರೇಷನ್ ಅಂತ ತಗೊಂಡ್ರೆ ಫಸ್ಟ್ ಏನು ಬೇಕು?
ಗೇಷಿಯಸ್ ಎಕ್ಸ್ಚೇಂಜ್ ಅಥವಾ ಬ್ರೀದಿಂಗ್ ಅಂದರೆ ಗೇಷಿಯಸ್ ಎಕ್ಸ್ಚೇಂಜ್ ಅಥವಾ ಬ್ರೀದಿಂಗ್. ಸೆಕೆಂಡ್ ಸ್ಟೆಪ್ ಸೆಲ್ಯುಲರ್ ರೆಸ್ಪಿರೇಷನ್. ಸೆಲ್ಯುಲರ್ ರೆಸ್ಪಿರೇಷನ್. ಸೊ ಇದು ಸೆಲ್ನ ಹೊರಗಡೆ ನಡೆಯುವಂಥ ಪ್ರಾಸೆಸ್. ಇದು ಏನಕ್ಕೆ ನಡೆಯುತ್ತೆ? ನಮಗೆ ಆಕ್ಸಿಜನ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಡದೇ ಇರೋದು ಆಚೆ ಕಳಿಸ್ಬೇಕು. ಕರೆಕ್ಟ್? ಸೊ ಇದಾಗಬೇಕು, ಈ ಎಕ್ಸ್ಚೇಂಜ್ ಆಗಬೇಕು ಅಂದರೆ ಆ್ಯನಿಮಲ್ಸಲ್ಲಿ ನಾವು ಬ್ರೀದ್ ಮಾಡ್ತೀವಿ. ಬ್ರೀದಿಂಗ್ ಅಂತಂದರೆ ಏನು? ಸ್ಪೆಸಿಫಿಕ್ ಸ್ಟ್ರಕ್ಚರ್ ಇದೆ, ನೋಸ್ ಇದೆ, ನಾಸ್ಟ್ರಿಲ್ಸ್ ಇದೆ, ಆ ಹೋಲ್ ಸಿಸ್ಟಮ್ ಇದೆ ಹೆಲ್ಪ್ ಮಾಡೋದಕ್ಕೆ. ಸೊ ರೆಸ್ಪಿರೇಟರಿ ಸಿಸ್ಟಮೇ ಇದೆ. ಸೊ ಬ್ರೀದಿಂಗ್ ಹ್ಯಾಪನ್ಸ್ ಥ್ರೂ ಅ ಸಿಸ್ಟಮ್. ಆದರೆ ಪ್ಲಾಂಟ್ಸ್ನಲ್ಲಿ ಆ ಥರ ಯಾವುದೇ ಥರದ ಸಿಸ್ಟಮ್ ಇರಲ್ಲ. ಸೊ ಅಲ್ಲಿ ಬ್ರೀದಿಂಗ್ ನಡೆಯೋದಿಲ್ಲ, ಆದರೆ ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುತ್ತೆ. ಅರ್ಥ ಆಯ್ತಾ? ಅಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುತ್ತೆ. ಹೇಗೆ ನಡೆಯುತ್ತೆ ಅಂತ ಒಂದು ಸ್ವಲ್ಪ ಮುಂದೆ ಮಾತಾಡೋಣ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ಎರಡು ಫಸ್ಟ್ ಪ್ರಾಸೆಸ್. ಇದಾದಮೇಲೆ ಸೆಲ್ಯುಲರ್ ರೆಸ್ಪಿರೇಷನ್, ಇದು ಸೆಲ್ನ ಒಳಗಡೆ ನಡೆಯುವಂಥದ್ದು. ಇಲ್ಲಿ ಈ ಪ್ರಾಸೆಸ್ಸಿಗೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ತೊಗೊಳ್ಳೋದು, ಇಲ್ಲಿ ಆ್ಯಕ್ಚುಯಲ್ ಪ್ರಾಸೆಸ್ ನಡೆಯುತ್ತೆ. ಸಿಂಪಲ್. ಇದು ಎರಡು ಅರ್ಥ ಮಾಡ್ಕೊಂಡ್ರೆ ನಮ್ಮ ಫಸ್ಟ್ ಪ್ರಶ್ನೆಗೆ ಉತ್ತರ ಸಿಕ್ತು. ರೆಸ್ಪಿರೇಷನ್ ಮತ್ತು ಬ್ರೀದಿಂಗ್ ಎರಡು ಒಂದೇ ಅಲ್ಲ. ರೆಸ್ಪಿರೇಷನ್ನ ಫಸ್ಟ್ ಸ್ಟೆಪ್ ಬ್ರೀದಿಂಗ್. ಕ್ಲಿಯರ್? ಅರ್ಥ ಆಯ್ತಾ? ಸೊ ಎಸ್ ಅಂತ ಕಾಮೆಂಟ್ ಮಾಡಿದರೆ ಕರೆಕ್ಟ್ ಮಾಡ್ಕೊಳ್ಳಿ ಮಕ್ಕಳ. ನೋ ಅಂತ ಕಾಮೆಂಟ್ ಮಾಡಿದರೆ ವೆರಿ ಗುಡ್. ಓಕೆ, ಫೈನ್. ಸೊ ಇದು ರೆಸ್ಪಿರೇಷನ್ನ ಬಗ್ಗೆ ಬೇಸಿಕ್ಸ್. ಮ್ಯಾಮ್ ಹಾಗಾದರೆ ಈ ಚಾಪ್ಟರ್ನಲ್ಲಿ ಏನೇನಿದೆ ಅಂತಂದರೆ, ಫಸ್ಟು ಡೂ ಪ್ಲಾಂಟ್ಸ್ ಬ್ರೀದ್, ಬ್ರೀದಿಂಗ್ ಪ್ರಾಸೆಸ್ ಹೇಗಿದೆ ಅಥವಾ ಏನು ನಡೀತಾ ಇದೆ ಅಲ್ಲಿ, ಈಗಷ್ಟೇ ಹೇಳಿದೆ ಗೇಷಿಯಸ್ ಎಕ್ಸ್ಚೇಂಜ್ ಅಂತ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ನೆಕ್ಸ್ಟ್ ಬರೋವಂಥದ್ದು ಗ್ಲೈಕಾಲಿಸಿಸ್. ಹೊಸದು ಗ್ಲೈಕಾಲಿಸಿಸ್ ಅಂದರೆ ಸಿಂಪಲ್ ಮಕ್ಕಳ, ಗ್ಲೈಕೋ ಅಂದರೆ ಗ್ಲೂಕೋಸ್, ಲೈಸಿಸ್ ಅಂದರೆ ಗ್ಲೂಕೋಸ್ನ ಮುರಿಯೋದು. ಓಕೆ, ಸೊ ದಟ್ ಈಸ್ ಗ್ಲೈಕಾಲಿಸಿಸ್. ಅದ್ರ ಬಗ್ಗೆನೂ ಸ್ವಲ್ಪ ಡೀಟೇಲಾಗಿ ಮಾತಾಡೋಣ. ನೆಕ್ಸ್ಟ್ ಬರೋವಂಥದ್ದು ಫರ್ಮೆಂಟೇಷನ್. ಫರ್ಮೆಂಟೇಷನ್ ಆದಮೇಲೆ ಎರೋಬಿಕ್ ರೆಸ್ಪಿರೇಷನ್, ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್ ತುಂಬ ತುಂಬ ಇಂಪಾರ್ಟೆಂಟ್, MCQಸ್ಗಂತೂ ಸ್ಟಾರ್. ಓಕೆ, ಆಂಫಿಬಾಲಿಕ್ ಪಾತ್ವೆ ಅದನ್ನು ಸಹ ಕಲಿತೀವಿ. ಆನಬಾಲಿಸಮ್ ಕಲ್ತಿದ್ದೀವಿ, ಕ್ಯಾಟಬಾಲಿಸಮ್ ಕಲ್ತಿದ್ದೀವಿ. ಮ್ಯಾಮ್ ಇದೇನಿದು ಆಂಫಿಬಾಲಿಕ್ ಪಾತ್ವೆ ಅಂತಿದ್ದೀರಾ? ಅದನ್ನು ಸಹ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಲಾಸ್ಟ್ ಕಾನ್ಸೆಪ್ಟ್ ಈ ಚಾಪ್ಟರ್ ಮುಗಿಸೋದಕ್ಕೆ ರೆಸ್ಪಿರೇಟರಿ ಕೋಶೆಂಟ್. ಓಕೆ, ಸೊ ಅದ್ರ ಬಗ್ಗೆನೂ ಸಿಂಪಲ್ ಆಗಿ ಮಾತಾಡೋಣ. ಕ್ಲಿಯರ್? ಸೊ ಫಸ್ಟ್ ಒನ್ ರೆಸ್ಪಿರೇಷನ್ ಅಂತಂದಾಗ, ಹೌದು ಮಕ್ಕಳ, ಇಟ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಪ್ರಾಸೆಸ್ ಆಫ್ ಫೋಟೋಸಿಂಥೆಸಿಸ್. ಯಾಕೆ? ಸೊ ಫೋಟೋಸಿಂಥೆಸಿಸಲ್ಲಿ ಏನು ನಡೆಯುತ್ತೆ ಮಕ್ಕಳ? ಫೋಟೋಸಿಂಥೆಸಿಸಲ್ಲಿ ರಾ ಮೆಟೀರಿಯಲ್ಸ್ ಏನು? ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್. ಕರೆಕ್ಟ್? ಈ ಕಲರ್ ಕಾಣ್ತಿದೆಯಾ? ಓಕೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್. ಸೊ ಇದರ ಮೂಲಕ ಕ್ಲೋರೋಪ್ಲಾಸ್ಟ್ನಲ್ಲಿ ಲೈಟ್ ಎನರ್ಜಿ ತೊಗೊಂಡು, ಅಂದರೆ ಸನ್ಲೈಟ್ ತೊಗೊಂಡು, ಇಲ್ಲಿ ಕ್ಲೋರೋಫಿಲ್ಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಮ್ಯಾಮ್ ಕಲರ್ ಕಾಣಿಸ್ತಿಲ್ಲ ಅಂದ್ಬಿಡ್ತೀರಾ? ಓಕೆ, ಹಾಂ. ಸೊ ಕ್ಲೋರೋಫಿಲ್ಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಸೆಸರಿ ಪಿಗ್ಮೆಂಟ್ಸ್, LHC ಎಲ್ಲ ಬರುತ್ತೆ. ಅದಾದಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಏನಾಗುತ್ತೆ ಮಕ್ಕಳ? ಅದು ಗ್ಲೂಕೋಸ್ ಆಗುತ್ತೆ. ಕರೆಕ್ಟ್? ಸೊ ಇಲ್ಲಿ ಈ ಗ್ಲೂಕೋಸನ್ನು ನಾವು ಬ್ರೇಕ್ ಡೌನ್ ಮಾಡ್ತಿದ್ದೀವಿ. ಎಲ್ಲಾಗತ್ತದು? ಮೈಟೋಕಾಂಡ್ರಿಯಲ್ ಆಗುತ್ತೆ. ಸೊ ಇಲ್ಲಿ CO2 + H2O, ಇಲ್ಲಿ ಮತ್ತೆ ಗ್ಲೂಕೋಸನ್ನು ಮುರಿದು ನಮಗೆ ಬರೋವಂಥದ್ದೇನು? CO2 + H2O. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಆಗಿರುವಂಥ ಗ್ಲೂಕೋಸನ್ನು ಮುರಿದು ನಾವು ಎನರ್ಜಿಯನ್ನು ಪಡ್ಕೊಳ್ತಿದ್ದೀವಿ. ಸೊ ಇದು ವ್ಯತ್ಯಾಸ. ಸೊ ನಾವು ಈಗ ಮಾತಾಡೋದಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ನಡೆಯುವಂಥ ಪ್ರಾಸೆಸ್ಗಳನ್ನು, ಕ್ಲೋರೋಪ್ಲಾಸ್ಟ್ನಲ್ಲಿ ನಡೆಯುವಂಥದ್ದನ್ನು ನೀವು ಆಲ್ರೆಡಿ ಕಲ್ತಿದ್ದೀರಾ. ಕರೆಕ್ಟ್? ಸೊ ಫೋಟೋಸಿಂಥೆಸಿಸ್, ರೆಸ್ಪಿರೇಷನ್ ಆರ್ ಎಕ್ಸಾಕ್ಟ್ಲಿ ಆಪೋಸಿಟ್. ಆದರೆ ಆ ಸ್ಟೆಪ್ಸ್ ಏನು, ಹೇಗೆ ನಡೀತಾ ಇದೆ, ಅದೆಲ್ಲನೂ ಈಗ ತಿಳ್ಕೊಳ್ಳೋಣ. ಓಕೆ, ಫೈನ್. ಸೊ ಫಸ್ಟ್ ಪ್ರಶ್ನೆ, ಡು ಪ್ಲಾಂಟ್ಸ್ ಬ್ರೀತ್? ಹೌದು, ಪ್ಲಾಂಟ್ಸ್ ಕೂಡ. ಇದಕ್ಕೆ ಮುಂಚೆ, ಇದನ್ನು ಹೇಳಕ್ಕೆ ಮುಂಚೆ ಒಂದು ಸಣ್ಣ ಕತೆ ಹೇಳ್ತೀನಿ. ಯಾರೋ ಒಬ್ಬರು ರೈತರ ಕುಟುಂಬ, ಅದರಲ್ಲಿ ಒಬ್ಬ ಮಗ ಇದ್ನಂತೆ. ಅವನು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಮನೆಗೆ ಹೋಗೋದಕ್ಕೆ. ಆ ದಾರಿಯಲ್ಲಿ ಅವನಿಗೊಂದು ಮರ ಕಾಣಿಸುತ್ತೆ. ಓಕೆ, ಅವನ ಜೊತೆಗೆ ಅಪ್ಪ ಅಮ್ಮ ಕೂಡ ಬರ್ತಾಯಿದ್ರು. ಮರ ಕಾಣಿಸುತ್ತೆ, ಬನ್ನಿ ಅಮ್ಮ, ಇನ್ನೂ ದೂರ ಇದೆಲ್ಲ ನಡೆಯೋದು, ಇಲ್ಲೇ ಮಲಗಿ ಬೆಳಿಗ್ಗೆ ತಿರ್ಗಾ ಜರ್ನಿ ಶುರು ಮಾಡೋಣ ಅಂತ. ಆಗ ಅದೇ ಊರಿನವ್ರೊಬ್ಬರು ಬಂದವರು ಹೇಳ್ತಾರೆ, ಇಲ್ಲ ನೀವು ಇಲ್ಲೆಲ್ಲ ಮಲ್ಗೋ ಹಾಗಿಲ್ಲ, ಇಲ್ಲಿ ಭೂತ ಎಲ್ಲ ಬಂದ್ಬಿಡತ್ತೆ, ಸೊ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ, ನೀವು ಇಲ್ಲಿ ಮಲ್ಕೋಬೇಡಿ, ದಯವಿಟ್ಟು ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ಈ ಹುಡುಗ ಓದ್ತಾ ಇರ್ತಾನೆ ಸಿಟಿಯಲ್ಲಿ. ಅವ್ನು ಹೇಳ್ತಾನೆ, ಏನು ಹಿಂಗೆಲ್ಲ ಮಾತಾಡ್ತಿದ್ದೀರಾ ನೀವು ಅಂತ. ಆದರೆ ಆ ಕತೆ ಸುಳ್ಳಿರ್ಬೋದು ಮಕ್ಕಳ. ಅಂದರೆ ಭೂತ ಇದೆಯಾ ಇಲ್ವಾ ಅದೆಲ್ಲ ನಮಗೆ ಬೇಡ. ಆದರೆ ನಾವು ಒಂದಿಲ್ಲ ಅರ್ಥ ಮಾಡ್ಕೊಳ್ಬೇಕು, ರಾತ್ರಿ ಟೈಮ್ನಲ್ಲಿ
ಗಿಡಗಳು ಸಹ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು ಆಕ್ಸಿಜನನ್ನು ಕೊಡುತ್ತೆ. ನಮಗೆ ಬೆಳಿಗ್ಗೆ ಹೊತ್ತು ಅದು ಆಕ್ಸಿಜನನ್ನು ರಿಲೀಸ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡು. ಆದರೆ ರಾತ್ರಿಯಲ್ಲಿ ಉಲ್ಟಾ ಪ್ರಾಸೆಸ್ ಕೂಡ ನಡೀತಾ ಇರುತ್ತೆ. ಸೊ ಹಾಗಾಗಿ ನೀವು ಮರದ ಕೆಳಗಡೆ ಮಲ್ಕೊಂಡ್ರೆ ಅಲ್ಲಿ ಸುತ್ತಲೂ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದ್ರಿಂದ ನಿಮಗೆ ಆ ಚೋಕ್ ಫೀಲ್ ಆಗುತ್ತೆ. ಸೊ ಭೂತ ಇದೆಯೋ ಇಲ್ವೋ, ಸೈಂಟಿಫಿಕಲಿ ಆ ಪಾಯಿಂಟ್ ಏನಿದೆ ಅದಂತೂ ಸತ್ಯ, 100% ಸತ್ಯ. ಮ್ಯಾಮ್ ಹಾಗಾದರೆ ಬೆಳಗಿನ ಹೊತ್ತು ರೆಸ್ಪಿರೇಷನ್ ನಡೆಯೋದಿಲ್ವಾ? ಇಲ್ಲ ಮಕ್ಕಳೇ, ಬೆಳಗಿನ ಹೊತ್ತು ಕೂಡ ರೆಸ್ಪಿರೇಷನ್ ನಡೆಯುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಕೂಡ ನಡೆಯುತ್ತೆ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ. ಆದರೆ ಸೈಮಲ್ಟೇನಿಯಸ್ಲಿ ಆಕ್ಸಿಜನ್ ಕೂಡ ಪ್ರೊಡ್ಯೂಸ್ ಆಗ್ತಿದೆ. ಲಾಸು ಆಗ್ತಾ ಇದೆ, ಆದರೆ ಪ್ರಾಫಿಟ್ ಕೂಡ ಬರ್ತಾ ಇದೆ. ಓಕೆ, ಸೊ ಹಾಗಿರೋ ಕಾರಣ ಬೆಳಿಗ್ಗೆ ಹೊತ್ತು ಆ ಕಾನ್ಸಂಟ್ರೇಷನ್ ಏನಿರುತ್ತೆ ಕಾರ್ಬನ್ ಡೈಆಕ್ಸೈಡ್ದು, ಅಂದರೆ ರಿಲೀಸ್ ಆಗಿರೋ ಕಾರ್ಬನ್ ಡೈಆಕ್ಸೈಡನ್ನು ಪ್ಲಾಂಟೇ ಯೂಸ್ ಮಾಡ್ಕೊಳ್ತಾ ಇದೆ. ಸೊ ನಮಗೆ ನೆಟ್ ಕಾರ್ಬನ್ ಡೈಆಕ್ಸೈಡ್ ಇಂದ ಎನ್ವೈರ್ಮೆಂಟ್ ಕಡಿಮೆ ಆಗಿಬಿಡ್ತು. ಅದೇ ರಾತ್ರಿನಲ್ಲಿ ಆ ಪ್ಲಾಂಟ್ ಯೂಸ್ ಮಾಡ್ಕೊಳ್ತಿಲ್ಲ, ಆದರೆ ಅದೂ ಸಹ ಆಕ್ಸಿಜನನ್ನು ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಕೊಡ್ತಾ ಇದೆ. ಸೊ ಹಾಗಾಗಿ ರೆಸ್ಪಿರೇಷನ್, ಪ್ಲಾಂಟ್ಸ್ ಆಲ್ಸೋ ರೆಸ್ಪೈರ್. ಸೊ ಇದು ಒಂದು ಸಣ್ಣ ಸೈಂಟಿಫಿಕ್ ಅಪ್ರೋಚ್, ಯಾಕೆ ಹೋಗಬಾರ್ದು ಗಿಡಗಳ ಹತ್ರ ರಾತ್ರಿ ಹೊತ್ತು ಅಂತ ಹೇಳೋದಕ್ಕೆ. ಸೊ ಅರ್ಥ ಆಯ್ತಾ? ಸೊ ಪ್ಲಾಂಟ್ಸು ಕೂಡ ಯಾವಾಗಲೂ ಕಾರ್ಬನ್ ಡೈಆಕ್ಸೈಡೇ ತಗೊಂಡು ಆಕ್ಸಿಜನ್ ಆಚೆ ಬಿಡೋದಿಲ್ಲ. ಸಿಂಪಲ್. ಓಕೆ, ಸೊ ನೆಕ್ಸ್ಟ್, ದೇರ್ ಆರ್ ನೋ ಸ್ಪೆಸಿಫಿಕ್ ರೆಸ್ಪಿರೇಟರಿ ಆರ್ಗನ್ಸ್. ಆದರೆ ಸ್ಟೊಮ್ಯಾಟಾ ಮತ್ತು ಲೆಂಟ್ರಿಸೆಲ್ಸ್ನ ಮೂಲಕ, ಅಂದರೆ ಸ್ಮಾಲ್ ಓಪನಿಂಗ್ಸ್ನ ಮೂಲಕ ಈ ಗ್ಯಾಸಸ್ ಆಚೆ ಹೋಗಿ ಒಳಗಡೆ ಬರ್ತಿರತ್ತೆ. ಸೊ ಅದಕ್ಕೆ ನಾವು ಅದನ್ನು ಗೇಷಿಯಸ್ ಎಕ್ಸ್ಚೇಂಜ್ ಮಾತ್ರ ಅಂತ ಕರೆಯೋದು. ಅರ್ಥ ಆಯ್ತಾ? ಇಟ್ ಈಸ್ ಗೇಷಿಯಸ್ ಎಕ್ಸ್ಚೇಂಜ್. ಕ್ಲಿಯರ್? ಮತ್ತು ಇನ್ನೊಂದು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ಪ್ಲಾಂಟ್ಸ್ನಲ್ಲಿ ಸರ್ಫೇಸ್ ಏನಿದೆ, ಪ್ರತಿಯೊಂದು ಸೆಲ್ಲು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸೆಲ್ಸ್ ಅದು ಸರ್ಫೇಸ್ ಜೊತೆ ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಆಗ್ತಿರುತ್ತೆ, ಅಂದರೆ ಎನ್ವೈರ್ಮೆಂಟ್ ಜೊತೆ. ಸೊ ಹಾಗಾಗಿ ಅದರ ಗೇಸ್ ನೀಡ್ಸ್ ಏನಿದೆ, ಅಂದರೆ ಅದಕ್ಕೆ ಎಷ್ಟು ಆಕ್ಸಿಜನ್ ಬೇಕೋ ಅದು ಅಲ್ಲೇ ಪಡ್ಕೊಳ್ತಾ ಇದೆ. ಸೊ ಸ್ಪೆಸಿಫಿಕ್ ಆಗಿರುವಂಥ ಸಿಸ್ಟಮ್ನ ಮೂಲಕ ಹಾಕಬೇಕು ಅಂತ ಏನೂ ಇಲ್ಲ. ಸೊ ಹಾಗಾಗಿ ಇಲ್ಲಿ ಯಾವುದೇ ಥರದ ಆರ್ಗನ್ ಸಿಸ್ಟಮ್ ಅನ್ನೋದನ್ನು ನಾವು ನೋಡಲ್ಲ. ಆದರೆ ಇಲ್ಲಿ ಏನಾಗುತ್ತೆ ಮ್ಯಾಮ್, ಹೇಗೆ ಮ್ಯಾಮ್ ಇಷ್ಟು ತಿಕ್ಕು, ಈಗ ಬಾರ್ಕ್ ಇಷ್ಟು ತಿಕ್ಕು ಇದೆ, ಹೇಗೆ ಇಲ್ಲಿ ಒಳಗಡೆ ಇರೋ ಸೆಲ್ಸ್ಗೆಲ್ಲ ಹೇಗೆ, ಹೊರಗಡೆ ಏನೋ ಓಕೆ, ಒಳಗಡೆ. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಇಲ್ಲಿ ಒಳಗಡೆ ಇರೋದೆಲ್ಲ ಡೆಡ್, ಅದು ದೇ ಆರ್ ನಾಟ್ ಅ ಲೈಫ್. ಸೊ ಹಾಗಾಗಿ ಅಲ್ಲಿ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರಲ್ಲ, ಅದಿರೋದು ಬರೀ ಸಪೋರ್ಟ್ ಕೊಡೋದಕ್ಕೆ. ಆದರೆ ಈ ಹೊರಗಡೆ ರೀಜನಲ್ಲಿ ಮಾತ್ರ ಲಿವಿಂಗ್ ಸೆಲ್ಸ್ ಇರೋದು. ಸೊ ಹಾಗಾಗಿ ಅಲ್ಲಿ ಬೇಕು. ಮ್ಯಾಮ್ ಹಾಗಾದರೆ ಈ ರೋನಲ್ಲಿರೋವಂಥ ಸೆಲ್ಸ್ ಕತೆ ಏನು? ಓಕೆ, ಇಲ್ಲೇನೋ ಓಕೆ, ಬಟ್ ವಾಟ್ ಅಬೌಟ್ ದಿಸ್? ಸೊ ಇಲ್ಲಿ ಬರುತ್ತೆ ನಮ್ಮ ಲೂಸ್ಲಿ ಪ್ಯಾಕ್ಡ್ ಸೆಲ್ಸ್. ಸೊ ಈ ರೀಜನ್ನಲ್ಲಿ ಪ್ಯಾರೆನ್ಕೈಮಾ ಸೆಲ್ಸ್ ಏನಿರುತ್ತೆ ಅದು ದೂರ ದೂರಕ್ಕೆ ಅರೇಂಜ್ ಆಗಿರುತ್ತೆ. ಸೊ ಈ ಇಂಟರ್ನಲ್ ಸ್ಪೇಸಸ್, ಅಂದರೆ ಇಂಟರ್ ಸೆಲ್ಯುಲರ್ ಸ್ಪೇಸಸ್, ಈ ಸ್ಪೇಸಸ್ ಏನಿದೆ ಇದ್ರ ಮಧ್ಯೆ ಗ್ಯಾಸಸ್ ಬಂದು ಅಲ್ಲಿ ಉಳ್ಕೊಂಡಿರುತ್ತೆ. ಸೊ ಅಲ್ಲಿ ಎಕ್ಸ್ಚೇಂಜ್ ನಡೀತಾ ಇರುತ್ತೆ. ಸೊ ಈ ಸ್ಪೇಸಸ್ನ ಮೂಲಕ ಎಕ್ಸ್ಚೇಂಜ್ ನಡೀತಾ ಇರೋದ್ರಿಂದ ಅಲ್ಲಿ ಡಿಫ್ಯೂಷನ್ ಆಗಿ ಗ್ಯಾಸಿಯಸ್ ರಿಕ್ವೈರ್ಮೆಂಟ್ ಏನಿದೆ ಅದು ಫುಲ್ಫಿಲ್ ಆಗ್ತಾ ಇರುತ್ತೆ. ಅಂದರೆ ಅದಕ್ಕೆ ಬೇಕಾಗಿರೋ ಆಮ್ಲಜನಕ ಅಲ್ಲೇ ಸಿಗ್ತಾ ಇದೆ. ಸೊ ಎಷ್ಟೇ ದೊಡ್ಡ ಗಿಡ ಆಗಿದ್ರೂ ಅದಕ್ಕೆ ಯಾವುದೇ ಥರದ ಸಪೋರ್ಟ್ ಸಿಸ್ಟಮ್ ಬೇಡ, ಅದು ಡೈರೆಕ್ಟಾಗಿ ಎನ್ವೈರ್ಮೆಂಟಿಂದನೇ ತಗೊಳುತ್ತೆ. ಕ್ಲಿಯರ್? ಸೊ ಇಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ನಡೆಯುತ್ತೆ. ಸರಿನಾ? ಎರಡನೇ ಪ್ರಶ್ನೆಗೆ ಉತ್ತರ ಸಿಗ್ತಾ? ಓಕೆ. ಸೊ ಮ್ಯಾಮ್ ಏನೋ ಗ್ಯಾಸಸ್ ಬೇಕು ಅಂತಂದ್ರಿ, ಆಕ್ಸಿಜನ್ ಯಾಕೆ ಬೇಕು, ಆಕ್ಸಿಜನ್ ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್, ಅದು ಒಂದು ಸ್ವಲ್ಪ ಹೊತ್ತಿನಲ್ಲೇ ನಮಗೂ ಗೊತ್ತಾಗುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ. ಸೊ ಇದನ್ನು ಹೋಗೋಕ್ಕೆ ಮುಂಚೆ ಸೊ ಇಲ್ಲಿ ಹೋಗೋಕ್ಕೆ ಮುಂಚೆ ಫಸ್ಟ್ ಈಗ ರೆಸ್ಪಿರೇಷನ್ ಅಂತ ಮಾತಾಡಿದಾಗ ಆಕ್ಸಿಜನ್ ಬೇಕೇ ಬೇಕು, ಕರೆಕ್ಟ್? ಆಕ್ಸಿಜನ್ ಇದ್ದಾಗ ರೆಸ್ಪಿರೇಷನ್ ನಡೀತಾ ಇದೆ ಅಂದರೆ ಅದನ್ನು ನಾವು ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಓಕೆ. ಆಕ್ಸಿಜನ್ ಬೇಡದೇ ಇರೋ ಸಿಚುವೇಶನ್ ಕೂಡ ಇದೆ. ಕೆಲವೊಂದು ಬ್ಯಾಕ್ಟೀರಿಯಾಗಳಲ್ಲಿ ಆಕ್ಸಿಜನ್ನ ರಿಕ್ವೈರ್ಮೆಂಟ್ ಇಲ್ಲ. ಸೊ ಆ ಪ್ರಾಸೆಸನ್ನು ನಾವೇನಂತ ಕರಿತೀವಿ? ಆನ್ಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಓಕೆ. ಸೊ ಇಲ್ಲೇನಾಗ್ತಿರುತ್ತೆ, ಆಕ್ಸಿಜನ್ನ ರಿಕ್ವೈರ್ಮೆಂಟ್ ಇರೋದಿಲ್ಲ. ಸೊ ಆಕ್ಸಿಜನ್ ಇಲ್ಲದೇ ಇರೋಂಥ ಎನ್ವೈರ್ಮೆಂಟ್ಗಳಲ್ಲಿ ಕೂಡ ಅದು ಸರ್ವೈವ್ ಆಗ್ತಿರುತ್ತೆ. ಹಾಗಾದರೆ ಈ ಆನೆರೋಬಿಕ್ ರೆಸ್ಪಿರೇಷನ್ ಬರೀ ಬ್ಯಾಕ್ಟೀರಿಯಾದಲ್ಲಿ ಆಗುತ್ತಾ? ನಮ್ಮ ಬಾಡಿಯಲ್ಲೂ ಸಹ ಒಂದು ಎಕ್ಸಾಂಪಲ್ ಇದೆ. ಸೊ ಈ ಆನೆರೋಬಿಕ್ ರೆಸ್ಪಿರೇಷನಲ್ಲಿ 2 ವಿಧ ಬರುತ್ತೆ ಮಕ್ಕಳ. ಒಂದು ಲ್ಯಾಕ್ಟೋಸ್ ಫಾರ್ಮೇಷನ್ ಅಥವಾ ಲ್ಯಾಕ್ಟೇಟ್ ಫಾರ್ಮೇಷನ್ ಆರ್
ವಿಲ್ ಟೇಕ್ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್. ಸೊ ಬೇಸಿಕ್ಲಿ ಫರ್ಮೆಂಟೇಷನ್ ಒಂದು ಪ್ರಾಸೆಸ್. ಸೊ ಇಲ್ಲೇನು ಫಾರ್ಮ್ ಆಗುತ್ತೆ, ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಓಕೆ, NaDH ಆಫ್ ಕೋರ್ಸ್. ಅದಾದಮೇಲೆ ಇಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು NaDH ಪ್ಲಸ್ H+. ಓಕೆ, ಸೊ ಇಲ್ಲೂ ಎನರ್ಜಿ ಬರುತ್ತೆ, ಆದರೆ ತುಂಬ ಕಡಿಮೆ ಎನರ್ಜಿ ಬರುತ್ತೆ. ಆದರೆ ಈ ಪ್ರಾಸೆಸ್ನಲ್ಲಿ ಬರುವಂಥ ಎನರ್ಜಿ ತುಂಬಾ ಜಾಸ್ತಿ. ಓಕೆ, ತುಂಬ ಜಾಸ್ತಿ ಎನರ್ಜಿ ಬರುತ್ತೆ. ಆದರೆ ಏರೋಬಿಕ್ ರೆಸ್ಪಿರೇಷನ್ಗೂ ಒಂದು ಕಾಮನ್ ಸ್ಟೆಪ್ ಇದೆ ಮಕ್ಕಳ. ಸೊ ಈಗ ನಮ್ಮ ಅಲ್ಟಿಮೇಟ್ ಗುರಿ ಏನು, ಗ್ಲೂಕೋಸ್ ಏನಿದೆ ಅದರಲ್ಲಿ 6 ಕಾರ್ಬನ್ ಇದೆ, C6H12O6. ಇದನ್ನು ನಾವೇನು ಮಾಡಬೇಕು, ಸಿಂಗಲ್ ಕಾರ್ಬನ್ ಆಗಿ ಮಾಡಬೇಕು. ಅಂದರೆ 6 CO2 ಮಾಲಿಕ್ಯೂಲ್ಸ್ ಬರಬೇಕು, ಪ್ಲಸ್ H2O ಮಾಲಿಕ್ಯೂಲ್ಸ್ ಕೂಡ ಬರಬೇಕು. ಅರ್ಥ ಆಗ್ತಾ ಇದೆಯಾ? ಕರೆಕ್ಟ್, 6 H2O ಮಾಲಿಕ್ಯೂಲ್ಸ್ ಕೂಡ ಬರಬೇಕು. ಆದರೆ ಈ 6 ಕಾರ್ಬನ್ನಿಂದ 1 ಕಾರ್ಬನ್ನಿಗೆ ಬರಬೇಕು. ಅದನ್ನು ನಾವೇನಂತ ಕರಿತೀವಿ, ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್. ಅಂದರೆ ಕಂಪ್ಲೀಟ್ ಬ್ರೇಕ್ ಡೌನ್ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಕಂಪ್ಲೀಟ್ ಬ್ರೇಕ್ ಡೌನ್ ಆಗೋದ್ರಿಂದ ಇಲ್ಲಿ ಇದನ್ನು ನಾವು ಕಂಪ್ಲೀಟ್ ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ಏರೋಬಿಕ್ ರೆಸ್ಪಿರೇಷನ್ನಲ್ಲಿ ಈ ಕಂಪ್ಲೀಟ್ ಬ್ರೇಕ್ ಡೌನ್ ಆಗುತ್ತೆ. ಅಂದರೆ ಗ್ಲೂಕೋಸಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಬೇಕು, 6 ಕಾರ್ಬನ್ ಡೈಆಕ್ಸೈಡ್ ಬರಬೇಕು 1 ಗ್ಲೂಕೋಸ್ ಮಾಲಿಕ್ಯೂಲಿಂದ, ಅದು ನಡೆಯುತ್ತೆ. ಓಕೆ, ಆದರೆ ಇಲ್ಲೇನಾಗ್ತಿದೆ, ಇಲ್ಲಿ ಪಾರ್ಷಿಯಲ್ ಆಕ್ಸಿಡೇಷನ್ ಮಾತ್ರ ಆಗೋದು. ಪಾರ್ಷಿಯಲ್ ಆಕ್ಸಿಡೇಷನ್ ಅಂದರೆ ಏನು, 6 ಕಾರ್ಬನ್ ಇರೋದು 3 ಕಾರ್ಬನ್ ಕಾಂಪೌಂಡ್ ಆಗುತ್ತೆ. ಹೇಗೆ ಮ್ಯಾಮ್ ಅಂತಂದರೆ, ಈ 6 ಕಾರ್ಬನ್ ಗ್ಲೂಕೋಸನ್ನು ಅವರು ಪೈರುವಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಇದು 3 ಕಾರ್ಬನ್, ಇದು 6 ಕಾರ್ಬನ್. ಸೊ ಅರ್ಧ ಆಯಿತು. ಸೊ ದೇರ್ ಫೋರ್ ಅದನ್ನೇನಂತ ಕರಿತೀವಿ, ಪಾರ್ಷಿಯಲ್ ಆಕ್ಸಿಡೇಷನ್ ಅಂತ ಹೇಳಿ ಕರಿತೀವಿ. ಮ್ಯಾಮ್ ಹಾಗಾದರೆ ಇದು ಡೈರೆಕ್ಟ್ 1 ಸ್ಟೆಪ್ಪಾ, ಇದೂ ಡೈರೆಕ್ಟ್ 1 ಸ್ಟೆಪ್ಪಾ ಅಂತಂದರೆ ಮಕ್ಕಳೇ, ಇದನ್ನು 3 ಸ್ಟೆಪ್ಸಲ್ಲಿ ಮಾಡ್ತಾರೆ. 3 ಸ್ಟೆಪ್ಸ್ ಅಂತ ತೊಗೊಳ್ಳೋಣ. ಓಕೆ, ಸೊ ರೆಸ್ಪಿರೇಷನಲ್ಲಿ ಏನಾಗುತ್ತೆ, ಒಂದೇ ಸಲ ಈ ಥರ ಬ್ರೇಕ್ ಡೌನ್ ಆದರೆ, ಅಂದರೆ 6 ಕಾರ್ಬನ್ನಿಂದ 1 ಕಾರ್ಬನ್ ಕಾಂಪೌಂಡಿಗೆ ಬಂದರೆ ಬಹಳಷ್ಟು ಎನರ್ಜಿ ಲಾಸ್ ಆಗಿಬಿಡುತ್ತೆ. ಇಫ್ ಇಟ್ ಈಸ್ ಸಿಂಗಲ್ ಸ್ಟೆಪ್ ಇದ್ದರೆ ಎನರ್ಜಿ ಲಾಸ್ ಜಾಸ್ತಿ ಆಗುತ್ತೆ. ಸೊ ಅದು ಯಾವಾಗಲೂ ಸಿಂಗಲ್ ಸ್ಟೆಪ್ ಪ್ರಾಸೆಸ್ ಆಗಿರೋದಿಲ್ಲ. ಲೆಟ್ಸ್ ಟೇಕ್ ಎಕ್ಸಾಂಪಲ್. ಈಗ ಅಪ್ಪ ಪಾಕೆಟ್ ಮನಿ ಕೊಡ್ತಾರೆ, ಅವ್ರ ನಂದೇ ತಗೊಳ್ಳಿ, ಪಾಕೆಟ್ ಮನಿ ಬರುತ್ತೆ, ಲೆಟ್ಸ್ 15,000 ಬರುತ್ತೆ. ಫಸ್ಟ್ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೆಂಗೆ ಕೊಡ್ತಾಯಿದ್ರು ಗೊತ್ತಾ, ವಾರಕ್ಕೆ ಒಂದ್ಸಲ 200 ರೂಪೀಸ್ ಅಥವಾ 500 ರೂಪೀಸ್ ಕೊಡ್ತಾಯಿದ್ರು. ಸೊ ನನಗೆ ಬರ್ತಿದ್ದೆ 2000 ಆದ್ರೂ ಎವ್ರಿ ವೀಕ್ ಕೊಡ್ತಾಯಿದ್ರು. ಸೊ ನನ್ನ ಹತ್ರ ಆ ವಾರಕ್ಕೆ ಹಣ ಮುಗ್ದೋದ್ರು, ನೆಕ್ಸ್ಟ್ ವಾರ ನಂಗೆ ಮತ್ತೆ ಹಣ ಬರ್ತಾಯಿತ್ತು. ಆದರೆ ಕಾಲೇಜ್ ಆದಮೇಲೆ ಏನು ಮಾಡೋಕ್ಕೆ ಶುರು ಮಾಡಿದ್ರು, 10,000 ತಗೋ ನಿನಗೆ ಪಾಕೆಟ್ ಮನಿ ಅಂತ ಕೊಡ್ತಾಯಿದ್ರು ತಿಂಗಳು ಫಸ್ಟ್ ದಿನ. ಸೊ ಒಟ್ಟಿಗೆ 10,000 ಬಂದಿರೋದನ್ನ ಏನಾಗ್ತಿತ್ತು, ಇಮ್ಮಿಡಿಯೇಟಾಗಿ ಖರ್ಚಾಗ್ಬಿಡ್ತಾ ಇತ್ತು ಅಲ್ವಾ. ಫಸ್ಟ್ 1 ವಾರದಲ್ಲೇ ಇದು ಬೇಕು ಅದು ಬೇಕು, 10,000 ಇದೆ ನನ್ನ ಹತ್ರ, ಸೊ ಖರ್ಚಾಗ್ಬಿಡುತ್ತೆ. ಆದರೆ ಪ್ರೀವಿಯಸ್ ಸಿನಾರಿಯೋಲಿ ಏನಾಗ್ತಿತ್ತು, ನನಗೆ ಇನ್ಸ್ಟಾಲ್ಮೆಂಟ್ಸಲ್ಲಿ ಅಮೌಂಟ್ ಬರ್ತಿತ್ತು. ಸೊ ಹಾಗಾಗಿ ನನ್ನ ಹತ್ರ ಎನರ್ಜಿ ಯಾವಾಗಲೂ ಇರ್ತಾಯಿತ್ತು, ಅಂದರೆ ಅಮೌಂಟ್ ಯಾವಾಗಲೂ ಇರ್ತಾಯಿತ್ತು. ಇಲ್ಲೂ ಅಷ್ಟೇ, ಒಂದೇ ಸಲ ಬ್ರೇಕ್ ಡೌನ್ ಆಗಿಬಿಟ್ರೆ ಎನರ್ಜಿ ಎಲ್ಲ ಹೀಟ್ ಲಾಸ್ ಆಗೇ ಹೊರಟೋಗುತ್ತೆ. ಅದೇ ನಾನು ಸ್ಟೆಪ್ ಬೈ ಸ್ಟೆಪ್ ಬ್ರೇಕ್ ಡೌನ್ ಮಾಡ್ಕೊಂಡು ಬಂದರೆ ನಾನು ಭಾಳಷ್ಟು ಎನರ್ಜಿಯನ್ನು ಕನ್ಸರ್ವ್ ಮಾಡ್ಕೊಳ್ಬೋದು, ಅಂದರೆ ಉಳಿಸ್ಕೊಳ್ಬೋದು. ಸೊ ಇಟ್ ಈಸ್ ಅ 3 ಸ್ಟೆಪ್ ಪ್ರಾಸೆಸ್. ಅಂದರೆ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ. ಯಾವ್ದ್ಯಾವ್ದದು? ಫಸ್ಟ್ ಸ್ಟೆಪ್ ಬಂದು ಗ್ಲೈಕೋಲೈಸಿಸ್. ಏನದು ಫಸ್ಟ್ ಸ್ಟೆಪ್ ಮಕ್ಕಳೇ? ಗ್ಲೈಕೋಲೈಸಿಸ್. ಸೊ ಈ ಗ್ಲೈಕೋಲೈಸಿಸ್ನಲ್ಲಿ ಏನಾಯಿತು, ಗ್ಲೂಕೋಸ್ನನ್ನು ಬ್ರೇಕ್ ಡೌನ್ ಮಾಡ್ತಾ ಇದೆ. ಎಲ್ಲಿಗೆ? ಟು ಪೈರುವಿಕ್ ಆ್ಯಸಿಡ್. ಸೊ 1 ಗ್ಲೂಕೋಸ್ ಮಾಲಿಕ್ಯೂಲ್ ಹೋಗಿ 2 ಪೈರುವಿಕ್ ಆ್ಯಸಿಡ್ ಮಾಲಿಕ್ಯೂಲ್ಸ್ ಆಗುತ್ತೆ. ಮ್ಯಾಮ್ ಈಗಷ್ಟೇ ನೀವು ಏರೋಬಿಕ್ ಆ್ಯನರೋಬಿಕ್ ಡಿಫ್ರೆನ್ಸ್ ಎಲ್ಲ ಹೇಳಿಬಿಟ್ಟು ಈಗ ಕೊನೆಯಲ್ಲಿ ಹೀಗೆ ಹೇಳ್ತಿದ್ದೀರಾ ಅಂತಂದರೆ, ಈ ಫಸ್ಟ್ ಸ್ಟೆಪ್ ಏನಿದೆ ಮಕ್ಕಳ,
ಗ್ಲೈಕಾಲಿಸಿಸ್ ಏನಿದೆ ಆ ಪೋರ್ಷನ್ನು ಅದು ಎರಡಲ್ಲೂ ನಡೆಯುತ್ತೆ. ಸೊ ಗ್ಲೈಕಾಲಿಸಿಸ್ ಏರೋಬಿಕ್ ರೆಸ್ಪಿರೇಷನಲ್ಲೂ ನಡೆಯುತ್ತೆ, ಆ್ಯನೆರೋಬಿಕ್ ರೆಸ್ಪಿರೇಷನಲ್ಲೂ ನಡೆಯುತ್ತೆ. ಸೊ ಈ ಗ್ಲೈಕಾಲಿಸಿಸ್ ಆದಮೇಲೆ ಡಿಫ್ರೆನ್ಸ್ ಆಗೋದು. ಸೊ ಒಂದ್ಸಲ ಈ ಪೈರುವಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತಲ್ಲ, ಇದಾದಮೇಲೆ ಈ ಸ್ಟೆಪ್ನಲ್ಲಿ ಅದಕ್ಕೆ 3 ಆಪ್ಷನ್ಸ್ ಬರುತ್ತೆ. ಏನದು? ಒಂದಾ ಏರೋಬಿಕ್ ರೆಸ್ಪಿರೇಷನ್ ಕಂಟಿನ್ಯೂ ಮಾಡೋದು, ಅಂದರೆ ಇಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಕಂಟಿನ್ಯೂ ಮಾಡೋದು, ಅಥವಾ ಫರ್ಮೆಂಟೇಷನ್, ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್, ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್. ಆದರೆ ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್ ಇಟ್ಕೊಳ್ಳೋಣ ಮಕ್ಕಳೇ. ಫರ್ಮೆಂಟೇಷನ್ ಅಂದಾಗ ಮೋಸ್ಟ್ಲಿ ಇಟ್ ಇಸ್ ಸಮಥಿಂಗ್ ಟು ಡೂ ವಿತ್ ಆಲ್ಕೋಹಾಲ್ ಅಲ್ವಾ? ಸೊ ಇಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್ ಅಂತಲೇ ಇಟ್ಕೊಳ್ಳೋಣ. ಸೊ ಈ ಗ್ಲೈಕಾಲಿಸಿಸ್ನ ಮೂಲಕ ನಾವು ಪೈರುವಿಕ್ ಆ್ಯಸಿಡನ್ನು ಪಡ್ಕೊಳ್ತೀವಿ. ಸೊ ಈ ಪೈರುವಿಕ್ ಆ್ಯಸಿಡ್ಗೆ 3 ಫೇಟ್ ಇರುತ್ತೆ. ಒಂದಾ ಇಲ್ಲಿ ಏರೋಬಿಕ್ ರೆಸ್ಪಿರೇಷನ್ ಕಂಟಿನ್ಯೂ ಮಾಡೋದು, ಅಥವಾ ಫರ್ಮೆಂಟೇಷನ್ ಆಗೋದು, ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್ ಆಗೋದು. ಓಕೆ, ಆದರೆ ಗಿವೆನ್ ಅ ಚಾನ್ಸ್ ಜಾಸ್ತಿ ಯಾವುದನ್ನು ಚೂಸ್ ಮಾಡಬೇಕು? ಏರೋಬಿಕ್ ರೆಸ್ಪಿರೇಷನ್ ಕಂಟಿನ್ಯೂ ಮಾಡೋದನ್ನು ಚೂಸ್ ಮಾಡಬೇಕು. ಯಾಕೆಂದರೆ ನಮಗೆ ಎನರ್ಜಿ ಜಾಸ್ತಿ ಸಿಗುತ್ತೆ, ಪ್ರಾಫಿಟ್ಸ್ ಜಾಸ್ತಿ ಇದೆ. ಇವಾಗ ಎಲ್ಲರೂ ಹೋಟೆಲ್ ಬಿಸ್ನೆಸ್ ಅಂತಾರೆ ಮಾತಾಡ್ತಿದ್ರೆ, ಯಾಕೆ? ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರುತ್ತೆ. ಸೊ ಈಗ ಒಂದೇ ರೋಡಲ್ಲಿ 13 ಹೋಟೆಲ್ಸ್ ಇದ್ರೂ ಎಲ್ಲರೂ ಎಲ್ಲದನ್ನೂ ಹೋಗಿ ಟ್ರೈ ಮಾಡ್ತಾರೆ. ಅದಾದಮೇಲೆ ಡಿಸೈಡ್ ಮಾಡ್ತಾರೆ ಓಕೆ ಚೆನ್ನಾಗಿದೆ ಅಂಥೇಳಿ. ಸೊ ಫಸ್ಟು ಯಾವಾಗಲೂ ನಾವು ಹೈ ಪ್ರಾಫಿಟ್ ಬರೋವಂಥದ್ದನ್ನು ನೋಡಬೇಕು ಬಿಸ್ನೆಸ್ಗಳನ್ನು. ಕರೆಕ್ಟ್? ಸೊ ಈ ಗ್ಲೈಕಾಲಿಸಿಸ್ನಿಂದ ಪೈರುವಿಕ್ ಆ್ಯಸಿಡ್. ಮ್ಯಾಮ್ ಹಾಗಾದರೆ ಗ್ಲೈಕಾಲಿಸಿಸ್ಗೆ ಆಕ್ಸಿಜನ್ ಬೇಕಾ ಬೇಡವಾ? ನೀವೇ ಯೋಚನೆ ಮಾಡಿ ಮಕ್ಕಳ. ಅದು ಎರಡೂ ರೆಸ್ಪಿರೇಷನ್ನಲ್ಲೂ ಫಸ್ಟ್ ಸ್ಟೆಪ್. ಅದು ಬೇಕಾ ಬೇಡವಾ ಅದಕ್ಕೆ? ಸೊ ಗ್ಲೈಕಾಲಿಸಿಸ್ ಏನಿದೆ ಅದಕ್ಕೆ ಆಕ್ಸಿಜನ್ ಡಿಪೆಂಡೆನ್ಸಿ ಇಲ್ಲ, ಅದಕ್ಕೆ ಆಕ್ಸಿಜನ್ ಬೇಕಾಗಿಲ್ಲ. ಈ ಸ್ಟೆಪ್ನಲ್ಲಿ ಆಕ್ಸಿಜನ್ ಬೇಡ. ಇಲ್ಲಿ 3 ಸ್ಟೆಪ್ಸಲ್ಲಿ ಸ್ಟೆಪ್ 1 ಗ್ಲೈಕಾಲಿಸಿಸ್. ಈ ಆ್ಯನೆರೋಬಿಕ್ ರೆಸ್ಪಿರೇಷನಲ್ಲಿ ಗ್ಲೈಕಾಲಿಸಿಸ್ ಇಸ್ ದಿ ಓನ್ಲಿ ಸ್ಟೆಪ್. ಇದೊಂದೇ, ಗ್ಲೈಕಾಲಿಸಿಸ್ ಇಸ್ ದ ಓನ್ಲಿ ಸ್ಟೆಪ್. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವು ಅದನ್ನು ಪಾರ್ಷಿಯಲ್ ಆಕ್ಸಿಡೇಷನ್ ಅಂತ ಕರಿತೀವಿ. ಏನಾಯ್ತಲ್ಲಿ? 6 ಕಾರ್ಬನನ್ನು ನಾನು ಬರೀ 3 ಕಾರ್ಬನ್ನಿಗೆ ರೆಡ್ಯೂಸ್ ಮಾಡಿದೆ. ಆದರೆ ಇಲ್ಲಿ 6 ಕಾರ್ಬನನ್ನು ನಾನು 1 ಕಾರ್ಬನ್ನಿಗೆ ರೆಡ್ಯೂಸ್ ಮಾಡಿದೆ, ಅಂದರೆ ಬ್ರೇಕ್ ಡೌನ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಅಲ್ಲಿ ಪಾರ್ಷಿಯಲ್ ಆಕ್ಸಿಡೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಗ್ಲೈಕಾಲಿಸಿಸ್ ಆದಮೇಲೆ ಏನಾಗುತ್ತೆ? ಗ್ಲೈಕಾಲಿಸಿಸ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಬರುತ್ತೆ. ಅದನ್ನು ನಾವು ಕ್ರೆಬ್ಸ್ ಸೈಕಲ್ ಅಂತ ಕರಿತೀವಿ. ಸೆಕೆಂಡ್ ಸ್ಟೆಪ್ ಕ್ರೆಬ್ಸ್ ಸೈಕಲ್. ಲಾಸ್ಟ್ ಸ್ಟೆಪ್ ಏನಿದೆ, ಈ ಹೊತ್ತಿಗೆ ಕಂಪ್ಲೀಟ್ ಆಕ್ಸಿಡೇಷನ್ ಆಗಿಬಿಟ್ಟಿರುತ್ತೆ. ಅಂದರೆ ಇಲ್ಲಿಗೆ ನಮಗೆ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಸಿಕ್ಬಿಟ್ಟಿರುತ್ತೆ. ಹೇಗೆ ಅಂತ ಹೇಳ್ತೀನಿ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಸಿಕ್ಬಿಟ್ಟಿದೆ, ಆದರೆ ಎನರ್ಜಿ ATP. ನಮಗೆ ಎನರ್ಜಿ ಯಾವಾಗಲೂ ಹಣ ಹೆಂಗಿರಬೇಕು? ಒಂದಾ ಅಕೌಂಟಲ್ಲಿ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಳ್ಬೋದು, ಅಥವಾ DD ಇರಬೇಕು ಅಲ್ವಾ? ಸೊ ಹಾಗೇ ಇಲ್ಲಿ ಅಮೌಂಟ್ ಸಿಕ್ಬಿಡಿದೆ, ಡೆಬಿಟ್ ಕಾರ್ಡಲ್ಲಿ ಇದೆ. ಆದರೆ ನನ್ನ ಹತ್ರ DD ಕೂಡ ಬೇಕು. ನನಗೆ ಭಾಳಷ್ಟು ಬೇರೆ ಹೈ ಎನರ್ಜಿ ಮಾಲಿಕ್ಯೂಲ್ಸ್ ಕೂಡ ಬೇಕು. ಎನರ್ಜಿ ಬೇಕು. ಫಸ್ಟ್ ಆಫ್ ಆಲ್ ಕಾರ್ಬನ್ ಡೈಆಕ್ಸೈಡನ್ನು ಸಿಕ್ಬಿಡ್ತು ಎನರ್ಜಿ. ಸೊ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಏನದು ಲಾಸ್ಟ್ ಸ್ಟೆಪ್ಪು? ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಥವಾ ಚೇನ್. ಓಕೆ, ETS. ಓಕೆ, ಸೊ ಇದೆಲ್ಲನೂ ಈ 3 ಪಾತ್ವೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏರೋಬಿಕ್ ರೆಸ್ಪಿರೇಷನಲ್ಲಿ 3 ಸ್ಟೆಪ್ಪು. ಏನೇನದು? ಗ್ಲೈಕಾಲಿಸಿಸ್, ಕ್ರೆಬ್ಸ್ ಸೈಕಲ್, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೇನ್. ಅದೇ ಆ್ಯನೆರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಒಂದೇ ಸ್ಟೆಪ್ಪು. ಯಾವುದದು? ಗ್ಲೈಕಾಲಿಸಿಸ್. ಸೊ ಗ್ಲೈಕಾಲಿಸಿಸ್ ಆದಮೇಲೆ ಡೈರೆಕ್ಟ್ ಅದು ಎಥನಾಲ್ ಮತ್ತು ಆಲ್ಕೋಹಾಲ್ ಆಗುತ್ತೆ, ಅಥವಾ ಲ್ಯಾಕ್ಟೇಟ್ ಮತ್ತು ಇದಾಗ್ಬಿಡತ್ತೆ, ಲ್ಯಾಕ್ಟೇಟ್ ಗ್ರಾನ್ಯೂಲ್ಸ್ ಮತ್ತು ಎನರ್ಜಿ ಸಿಗ್ಬಿಡತ್ತೆ, ಅಲ್ಲಿ ATP ಫಾರ್ಮೇಷನ್ ಆಗಿಬಿಡತ್ತೆ. ಸೊ ಹಾಗಾಗಿ ಈ ಫ್ಲೋ ಚಾರ್ಟ್ ನೀವು ನೆನ್ಪಿಟ್ಕೊಂಡ್ರೆ ಓಕೆ, ನಿಮಗೆ ಈ ಚಾಪ್ಟರ್ ಅರ್ಧ ಆದಂಗೆ. ಅರ್ಥ ಹಾಗಿದ್ರೆ ತುಂಬ ಈಸಿಯಾಗಿ ಈ ಚಾಪ್ಟರ್ ಮುಗಿಸಿರ್ತೀರಾ. ಸೊ ಇಲ್ಲೊಂದು ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ಗ್ಲೈಕಾಲಿಸಿಸ್ ಎರಡಕ್ಕೂ ಕಾಮನ್ ಸ್ಟೆಪ್ ಆಗಿರೋದ್ರಿಂದ ಗ್ಲೈಕಾಲಿಸಿಸ್ ಎಲ್ಲಿ ನಡೆಯುತ್ತೆ? ಗ್ಲೈಕಾಲಿಸಿಸ್ ಸೈಟೋಪ್ಲಾಸಮ್ನಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಮಕ್ಕಳ? ಸೈಟೋಪ್ಲಾಸಮ್ನಲ್ಲಿ ನಡೆಯುತ್ತೆ. ಈ ಕ್ರೆಬ್ಸ್ ಸೈಕಲ್ ಎಲ್ಲಿ ನಡೆಯುತ್ತೆ? ಇದು ಮೈಟೋಕಾಂಡ್ರಿಯಲ್ ಮೇಟ್ರಿಕ್ಸ್ ಅಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಮೈಟೋಕಾಂಡ್ರಿಯಲ್ ಮೇಟ್ರಿಕ್ಸ್. ಓಕೆ, ಮೈಟೋಕಾಂಡ್ರಿಯಲ್
ಮೇಟ್ರಿಕ್ಸ್. ಅದೇ ಈ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲಿದೆ? ಅದು ಇನ್ನರ್ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್. ಇನ್ನರ್ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್. ಸಿಂಪಲ್. ಇಷ್ಟು ನೆನ್ಪಿಟ್ಕೊಂಡ್ರೆ ಮಕ್ಕಳ ಈ ಚಾಪ್ಟರ್ನ 80% ಭಾಗ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಆಯಿತು. ಸೊ ಈ ಫ್ಲೋ ಚಾರ್ಟ್ ಬೇಕು, ಈ ನೋಟ್ಸ್ ಎಲ್ಲ ಬೇಕು ಅಂತಂದರೆ ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಈಸಿಯಾಗಿ ನೀವು ಈ ಚಾಪ್ಟರನ್ನು ಸಮರಿ ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸಿಂಪಲ್, ಕ್ಲಿಯರ್? ಸೊ ಹಾಗಾದರೆ ನಮ್ಮ ಫಸ್ಟ್ ಸ್ಟೆಪ್ ಶುರು ಮಾಡೋಣ. ಒನ್ ಆ್ಯಂಡ್ ಓನ್ಲಿ ಗ್ಲೈಕಾಲಿಸಿಸ್. ಎರಡೂ ರೆಸ್ಪಿರೇಷನ್ ಪಾತ್ವೇಸ್ನಲ್ಲಿ ನಡೆಯುವಂಥದ್ದು. ಆ್ಯನರೋಬಿಕ್ನಲ್ಲಿ ದ ಓನ್ಲಿ ಪಾರ್ಷಿಯಲ್ ಆಕ್ಸಿಡೇಷನ್ ಅದೇನದು? ಇಟ್ ಈಸ್ ಗ್ಲೈಕಾಲಿಸಿಸ್. ಓಕೆ, ಸೊ ಫಸ್ಟ್ ಏನು ಮ್ಯಾಮ್ ಗ್ಲೈಕಾಲಿಸಿಸ್ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆಯಾ ಅಂದರೆ ತುಂಬ ಈಸಿ ಮಕ್ಕಳ ನೆನ್ಪಿಟ್ಕೊಳ್ಳೋದು. ಸೊ ಫಸ್ಟ್ ಥಿಂಗ್, ಗ್ಲೈಕಾಲಿಸಿಸ್ ಯಾಕೆ ಅಂತ ಹೇಳಿದೆ, ಗ್ಲೂಕೋಸನ್ನು ಬ್ರೇಕ್ ಡೌನ್ ಮಾಡೋದು. ಅದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, EMB ಪಾತ್ವೇ. Embden Meyerhof Pears pathway. Okay, so Embden Meyerhof Pears pathway. ಸೊ ಈ 3 ಜನ ಸೈಂಟಿಸ್ಟ್ ಈ ಪಾತ್ವೇಯನ್ನು ಕಂಡುಹಿಡಿತಾರೆ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ, ಈ ಗ್ಲೂಕೋಸ್ ಏನಿದೆ ಅದು ಪೈರುವಿಕ್ ಆ್ಯಸಿಡ್ಗೆ ಬ್ರೇಕ್ ಡೌನ್ ಆಗ್ತಾ ಇದೆ ಫ್ರಮ್ 6C ಟು 3C. ಮ್ಯಾಮ್ ಹಾಗಾದರೆ ಇದು ಸಿಂಗಲ್ ಸ್ಟೆಪ್ ಅಲ್ವಾ ಅಂದರೆ ಇಲ್ಲ ಮಕ್ಕಳ, ಇದೂ ಸಹ ಸ್ಮಾಲ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಸಣ್ಣ ಸ್ಟೆಪ್ಸಲ್ಲಿ ಈ ಪ್ರಾಸೆಸ್ ನಡೆಯುತ್ತೆ. ಎಷ್ಟು ಸ್ಟೆಪ್ಸು ಅಂತಂದರೆ ಇಟ್ ಈಸ್ ಅ 10 ಸ್ಟೆಪ್ ಪ್ರಾಸೆಸ್. 10 ಸ್ಟೆಪ್ಗಳು ಇದ್ದಾವೆ. ಅದರಲ್ಲಿ 5 ಸ್ಟೆಪ್ಪು, ಫಸ್ಟ್ 5 ಸ್ಟೆಪ್ ಏನಿದೆ ಅದನ್ನು ಪ್ರಿಪರೇಟರಿ ಫೇಸ್ ಅಥವಾ ಇನ್ವೆಸ್ಟ್ಮೆಂಟ್ ಫೇಸ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಹೋಟೆಲ್ ಎಕ್ಸಾಂಪಲ್ಲೇ ತೊಗೊಳ್ಳೋಣ. ನಮಗೆ ಜಾಗ ಬೇಕು, ಅದಕ್ಕೆ ರೆಂಟ್ ಹೊಂದಿಸ್ಬೇಕು, ಫಸ್ಟು ಗ್ಯಾಸ್ ಸ್ಟವ್ ಬೇಕು, ಅದ್ರ ಜೊತೆಗೆ ರಾ ಮೆಟೀರಿಯಲ್ಸ್ ಬೇಕು. ಇವಾಗಂತೂ ಫ್ಯಾನ್ಸಿಯಾಗಿದ್ರೇ ಹೋಟೆಲ್ಸು ಬರೋದು ಅಲ್ವಾ. ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ಲೇ ರಾಮೇಶ್ವರಂ ಕ್ಯಾಫೆ, ಕರೆಕ್ಟ್? ಸೊ ಅದರಲ್ಲಿ ಎಷ್ಟು ಜನ ಮುಗಿಬಿದ್ದು ಹೋಗ್ತಾರೆ. ಆ್ಯಕ್ಚುಲಿ ಎಕ್ಸ್ಪೆನ್ಸಿವ್ ಅಲ್ವಾ ಅದು, ಬಟ್ ಸ್ಟಿಲ್ ಅವ್ರ ಕತೆ ತುಂಬ ಚೆನ್ನಾಗಿದೆ ಮಕ್ಕಳ, ಕೇಸ್ ಸ್ಟಡಿ ಚೆನ್ನಾಗಿದೆ. ಸೊ ದೇ ಸ್ಟಾರ್ಟೆಡ್ ಅಂದರೆ ತುಂಬ ಇದರಿಂದ ಸ್ಟಾರ್ಟ್ ಮಾಡಿ ಭಾಳಷ್ಟು ಬ್ರಾಂಚಸ್ಗಳನ್ನು ಮಾಡಿ ಈಗ ತುಂಬ ಅರ್ನ್ ಮಾಡ್ತಾ ಇದ್ದಾರೆ ಅಫ್ಕೋರ್ಸ್. ಸೊ ಅಲ್ಲೇನಾಯಿತು, ಇನ್ವೆಸ್ಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಯಿತು. ಸೊ ಈ 5 ಸ್ಟೆಪ್ಪಲ್ಲೂ ನಾವೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಏರೋಬಿಕ್ ರೆಸ್ಪಿರೇಷನಲ್ಲಿ ಗೊತ್ತು ಪ್ರಾಫಿಟ್ಸ್ ಬರುತ್ತೆ ಅಂತ. ಸೊ ಹಾಗಾಗಿ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಪ್ರಿಪ್ರೇಟರಿ ಫೇಸ್ನಲ್ಲಿ ATPಯನ್ನು ಇನ್ವೆಸ್ಟ್ ಮಾಡ್ತೀವಿ. 1 ATPನ ಇನ್ವೆಸ್ಟ್ ಮಾಡಿ, 2 ATPಯನ್ನು ಇನ್ವೆಸ್ಟ್ ಮಾಡ್ತೀವಿ. 2 ATP ಆಲ್ರೆಡಿ ಇರೋದನ್ನು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ಇನ್ವೆಸ್ಟ್ಮೆಂಟ್ ಫೇಸ್ ಅಂತ ಕೂಡ ಕರೀತಾರೆ. ಆ ಸೆಕೆಂಡ್ 5 ಸ್ಟೆಪ್ ಏನಿದೆ ಅಲ್ಲ, ಇದು ನಮ್ಮ ಇನ್ವೆಸ್ಟ್ಮೆಂಟ್ ಫೇಸ್. ಈ ಸೆಕೆಂಡ್ 5 ಸ್ಟೆಪ್ ಏನಿದೆಯಲ್ಲ ಅದನ್ನು ಪೇ ಆಫ್ ಫೇಸ್ ಅಂತ ಕೂಡ ಕರಿತೀವಿ. ಏನು ಮಕ್ಕಳ, ಅದು ಪೇ ಆಫ್ ಫೇಸ್. ಸೊ ಪೇ ಆಫ್ ಫೇಸ್ ಅಂತಂದರೆ ಏನು? ನಾನು ಇನ್ವೆಸ್ಟ್ ಮಾಡಿರೋದ್ರಿಂದ ಪ್ರಾಫಿಟ್ಸನ್ನು ಪಡ್ಕೊಳ್ಳೋದು. ಸೊ ಈ 5 ಸ್ಟೆಪ್ಸಲ್ಲಿ ನನಗೆ ಪ್ರಾಫಿಟ್ ಸಿಗುತ್ತೆ. ಏನದು ಪ್ರಾಫಿಟ್? ಸೆಲ್ಲಿಗೆ ATPನೇ ಅದ್ರ ಪ್ರಾಫಿಟ್, ATPನೇ ಅದ್ರ ಇನ್ವೆಸ್ಟ್ಮೆಂಟು. ಮ್ಯಾಮ್ ಯಾಕೆ ATP ಅಂತಂದರೆ ಸಿಂಪಲ್ ಮಕ್ಕಳ, ಈಗ ATP ಅಂದರೆ ಏನು? ಅಡಿನೋಸಿನ್ ಟ್ರೈಫಾಸ್ಫೇಟ್, ಕರೆಕ್ಟ್? ಸೊ ಈ ಅಡಿನೋಸಿನ್ ಮಾಲಿಕ್ಯೂಲ್ಗೆ 3 ಫಾಸ್ಫೇಟ್ ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೆ. ಓಕೆ, ಸೊ ನಾನು ಪ್ರತಿ ಸಲ ಈ ಬಾಂಡನ್ನು ಬ್ರೇಕ್ ಮಾಡಿ 1 ಫಾಸ್ಫೇಟ್ ತೆಗೆದಾಗ ನನಗೆ ತುಂಬ ಎನರ್ಜಿ ಬರುತ್ತೆ. ನೆಕ್ಸ್ಟ್ ಇದನ್ನು ಬ್ರೇಕ್ ಮಾಡಿದ್ರೆ ಇಲ್ಲೇನಾಗುತ್ತೆ? ADP ಆಗುತ್ತೆ. ADP ಅಂದರೆ ಏನು? ಅಡಿನೋಸಿನ್ ಡೈಫಾಸ್ಫೇಟ್, 2 ಫಾಸ್ಫೇಟ್ ಇದೆ. ಸೊ ಈ ಎರಡನೇದು ರಿಮೂವ್ ಮಾಡಿದ್ರೆ AMP ಆಗುತ್ತೆ, ಅಡಿನೋಸಿನ್ ಮೋನೋಫಾಸ್ಫೇಟ್. ಸೊ ನಾವು ಯೂಶಲಿ ಅಡಿನೋಸಿನ್ ಮೋನೋಫಾಸ್ಫೇಟ್ವರೆಗೂ ಮಾತಾಡೋದೇ ಇಲ್ಲ ಈ ಚಾಪ್ಟರ್ನಲ್ಲಿ. ಇಟ್ ಈಸ್ ಓನ್ಲಿ ಟಿಲ್ ಅಡಿನೋಸಿನ್ ಡೈಫಾಸ್ಫೇಟ್. 1 ಫಾಸ್ಫೇಟನ್ನು ರಿಮೂವ್ ಮಾಡಿ ಎನರ್ಜಿಯನ್ನು ತೊಗೊಂಡು ಅದನ್ನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಪೇ ಆಫ್ ಫೇಸ್ನಲ್ಲೂ ಕೂಡ ಎನರ್ಜಿ ಪಡ್ಕೊಳ್ತೀವಿ. ಹೇಗೆ ಏನು ಅಂತ ಒಂದೇ ಸ್ಟೆಪ್ನಲ್ಲಿ ನೋಡೋಣ. ಓಕೆ, ಸ್ಮಾಲ್ ಸ್ಟೆಪ್, 10 ಸ್ಟೆಪ್ ರಿಯಾಕ್ಷನ್ ವಿಚ್ ಆರ್ ಎನ್ಸೈಮ್ ಕಂಟ್ರೋಲ್ಡ್. ಅಂದರೆ ಹೆಂಗೆ ಆಗೋದಿಲ್ಲ ಅಲ್ಲ, ಈ ರಿಯಾಕ್ಷನ್ಸ್ ಏನಿದೆ
ತುಂಬ ಕಂಟ್ರೋಲ್ಡ್ ಎನ್ವೈರ್ಮೆಂಟಲ್ಲಿ ನಡಿಬೇಕು ಅಲ್ವಾ. ಹೇಗಂದ್ರೆ ಓಕೆ ಈಗ 4 ಗ್ಲೂಕೋಸ್ ಬಂತು, 5 ಗ್ಲೂಕೋಸ್ ಬಂತು, ಅಥವಾ ಈಗ ಡೈರೆಕ್ಟ್ ಇದಾಗೋಯ್ತು. ಈಗ ಫಾರ್ ಎಕ್ಸಾಂಪಲ್ ಸ್ಟೆಪ್ ವೈಸ್ ರಿಯಾಕ್ಷನ್, ಗ್ಲೂಕೋಸಿಂದ ಫ್ರಕ್ಟೋಸ್ ಡೈರೆಕ್ಟಾಗಿ ಆಗೋಯ್ತು. ನೋ, ಹಂಗಾಗೋದಕ್ಕಾಗಲ್ಲ. ಬಿಕಾಸ್ ದೇ ಆರ್ ಎನ್ಸೈಮ್ ಕಂಟ್ರೋಲ್ಡ್. ಅಂದರೆ ಪ್ರತಿಯೊಂದು ಸ್ಟೆಪ್ಗೂ ಒಂದು ಸ್ಪೆಸಿಫಿಕ್ ಎನ್ಸೈಮ್ ಇರಬೇಕು. ಆ ಎನ್ಸೈಮ್ ಕೆಲಸ ಮಾಡಿದಾಗ ಮಾತ್ರ ಆ ಕನ್ವರ್ಷನ್ ಆಗ್ತಾ ಇರುತ್ತೆ. ಓಕೆ, ಸೊ ಇದಾದ್ಮೇಲೆ ಇದೇ ಸ್ಟೆಪ್ಪೇ, ಗ್ಲೂಕೋಸಿಂದ ಗ್ಲೂಕೋಸ್ 6 ಫಾಸ್ಫೇಟೆ, ಗ್ಲೂಕೋಸಿಂದ ಡೈರೆಕ್ಟ್ ಫ್ರಕ್ಟೋಸ್ 6 ಫಾಸ್ಫೇಟ್ ಆಗೋಕ್ಕಾಗಲ್ಲ. ಓಕೆ, ಸೊ ಹಾಗಾಗಿ ಆರ್ಡರ್ಲಿ ಸೀಕ್ವೆನ್ಸ್ ಇರುತ್ತೆ ಮತ್ತು ಅದು ಎನ್ಸೈಮ್ ಕಂಟ್ರೋಲ್ಡ್. ಸೊ NCERT ಟೆಕ್ಸ್ಟ್ ಬುಕ್ನಲ್ಲಿ ಎಲ್ಲ ಎನ್ಸೈಮ್ಸ್ ಮೆನ್ಷನ್ ಮಾಡಿಲ್ಲ, ಹೆಕ್ಸೋಕೈನೇಸ್ ಮತ್ತು ಐಸೋಮರೇಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಸೊ ಇಟ್ ಈಸ್ ಎನ್ಸೈಮ್ ಕಂಟ್ರೋಲ್ಡ್ 10 ಸ್ಟೆಪ್ ರಿಯಾಕ್ಷನ್ಸ್. ಓಕೆ, ನೋಡೋಣವಾ. ಸೊ ಈಗ ಫೋಟೋಸಿಂಥೆಸಿಸ್ನ ಪ್ರಾಡಕ್ಟ್ಸ್ ಹೇಗಿರುತ್ತೆ? ಸೂಕ್ರೋಸ್ ಇರುತ್ತೆ, ಕರೆಕ್ಟ್. ಈ ಸೂಕ್ರೋಸನ್ನು ಗ್ಲೂಕೋಸ್ ಮತ್ತು ಫ್ರಕ್ಟೋಸನ್ನಾಗಿ ಮೊನೋಮರ್ ಯೂನಿಟ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ ಫಸ್ಟು. ಓಕೆ, ಸುಕ್ರೇಸ್ ಎನ್ಸೈಮ್ ಇದನ್ನು ಬ್ರೇಕ್ ಮಾಡುತ್ತೆ. ಇದಾದಮೇಲೆ ನೆಕ್ಸ್ಟ್ ಈ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಎರಡೂ ಈ ಪಾತ್ವೆಗೆ ಎಂಟರ್ ಆಗುತ್ತೆ. ಹೇಗೆ? ಸೊ ಫಸ್ಟು ಗ್ಲೂಕೋಸ್ ಎಂಟರ್ ಆಗುತ್ತೆ, ಗ್ಲೂಕೋಸ್ 6 ಫಾಸ್ಫೇಟ್ ಆಗುತ್ತೆ. ಅಂದರೆ ಗ್ಲೂಕೋಸ್ಗೆ ಒಂದು ಫಾಸ್ಫೇಟ್ ಗ್ರೂಪ್ ಆ್ಯಡ್ ಆಗಬೇಕು. ಎಲ್ಲಿಂದ ಬಂತು ಈ ಫಾಸ್ಫೇಟ್ ಗ್ರೂಪು? ಈ ATP ಇಂದ ಬಂತು. ಈ ATP ಇಂದ ಒಂದು ಫಾಸ್ಫೇಟ್ ಗ್ರೂಪ್ ತೊಗೊಂಡ್ವಿ, ಅದನ್ನು ADPಗೆ ಅದನ್ನು ಗ್ಲೂಕೋಸ್ಗೆ ಕೊಟ್ವಿ. ಸೊ ಇಟ್ ಬಿಕೇಮ್ ಗ್ಲೂಕೋಸ್ 6 ಫಾಸ್ಫೇಟ್. ಇಲ್ಲಿ ಫ್ರಕ್ಟೋಸ್ ಬರುತ್ತೆ, ಫ್ರಕ್ಟೋಸ್ 6 ಫಾಸ್ಫೇಟ್ ಆಗುತ್ತೆ, ಫ್ರಕ್ಟೋಸ್ ಎಂಟರ್ ಆಗುತ್ತೆ. ಇಲ್ಲಿ ಐಸೋಮರೇಸ್ ರಿಯಾಕ್ಷನ್ ಆಗುತ್ತೆ. ಸೊ ಈಗ ಈ ಫ್ರಕ್ಟೋಸ್ ಬಗ್ಗೆ ಮರ್ತುಬಿಡಿ ಆಯಿತಾ. ನಾವು ಲೆಟ್ಸ್ ಕನ್ಸಿಡರ್ ಓನ್ಲಿ 1 ಗ್ಲೂಕೋಸ್ ಮಾಲಿಕ್ಯೂಲ್. ಬರೀ ಗ್ಲೂಕೋಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಈ ಗ್ಲೂಕೋಸ್ ವಿಲ್ ಬಿಕಮ್ ಗ್ಲೂಕೋಸ್ 6 ಫಾಸ್ಫೇಟ್. ಗ್ಲೂಕೋಸ್ 6 ಫಾಸ್ಫೇಟ್ ಹೋಗಿ ಫ್ರಕ್ಟೋಸ್ 6 ಫಾಸ್ಫೇಟ್ ಆಗುತ್ತೆ, ಅದು ಚೇಂಜ್ ಆಗುತ್ತೆ. ಸೊ ಅಲ್ಲಿ ಬರುವಂಥ ಎನ್ಸೈಮ್ ಯಾವುದು? ಐಸೋಮರೇಸ್. ಇಲ್ಲಿ ಬರುವಂಥದ್ದು ಹೆಕ್ಸೋಕೈನೇಸ್ ಎನ್ಸೈಮ್. ನೆಕ್ಸ್ಟ್ ಫ್ರಕ್ಟೋಸ್ 6 ಫಾಸ್ಫೇಟ್. ನೆಕ್ಸ್ಟ್ ಏನಾಗುತ್ತೆ? ಫ್ರಕ್ಟೋಸ್ 1,6 ಬಿಸ್ಫಾಸ್ಫೇಟ್ ಅಥವಾ ಡೈಫಾಸ್ಫೇಟ್ಗಿಂತ NCERTಯಲ್ಲಿ ಯೂಸ್ ಮಾಡೋ ವರ್ಡ್ಸ್ ಬಿಸ್ಫಾಸ್ಫೇಟ್. ಸೊ ಬಿಸ್ಫಾಸ್ಫೇಟ್ 1,6 ಬಿಸ್ಫಾಸ್ಫೇಟ್ ಅಂದರೆ ಏನು? 2 ಫ್ರಕ್ಟೋಸ್ಗೆ, ಇದು ಫ್ರಕ್ಟೋಸ್ ರಿಂಗ್ ಅಂದರೆ ಅದಕ್ಕೆ 2 ಫಾಸ್ಫೇಟ್ ಗ್ರೂಪ್ಸ್ ಆ್ಯಡ್ ಆಗುತ್ತೆ. ಅದು 1,6 ಅಂದರೆ 1 ಫಸ್ಟ್ ಕಾರ್ಬನಲ್ಲಿ ಫಾಸ್ಫೇಟ್ ಇರುತ್ತೆ, 2, 3, 4, 5, 6 ಇಲ್ಲಿ ಒಂದು ಫಾಸ್ಫೇಟ್ ಆ್ಯಡ್ ಆಗುತ್ತೆ. ಸೊ ಆ ಪೊಸಿಷನ್ ಕೂಡ ಹೇಳ್ತಾ ಇದೆ ಅದು. ಇಲ್ಲಿ ಒಂದು, ಸಾರಿ ಇದು ಗ್ಲೂಕೋಸ್ ಅಲ್ಲ, ಲೆಟ್ಸ್ ಟೇಕ್ ಫ್ರಕ್ಟೋಸ್ ಇಸ್ ಅ 5 ಮೆಂಬರ್ಡ್ ರಿಂಗ್. ಓಕೆ, ಫರ್ಗೆಟ್ ಅಬೌಟ್ ದ ಸ್ಟ್ರಕ್ಚರ್ ಬಿಕಾಸ್ ಅದು ಇನ್ನೂ ಸುಮ್ಮನೆ ಕಾಂಪ್ಲಿಕೇಟ್ ಆಗುತ್ತೆ, ಬೇಡ, ಸ್ಟ್ರಕ್ಚರನ್ನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಓಕೆ, ಸೊ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಏನಿದೆ ಅದು 2 6 ಮೆಂಬರ್ಡ್ ರಿಂಗ್ಸ್ ಏನೇ. ಸೊ ಹಾಗಾಗಿ ಆ ಐಸೋಮರಿಕ್ ರಿಯಾಕ್ಷನ್ ಆಗುತ್ತೆ, ಅಂದರೆ ಚೇಂಜ್ ಆಗುತ್ತೆ ಐಸೋಮರ್ಸ್. ಸೊ ಹಾಗಾಗಿ ಇಲ್ಲಿ ಫ್ರಕ್ಟೋಸ್ 6 ಫಾಸ್ಫೇಟ್ ಇರೋದು ಫ್ರಕ್ಟೋಸ್ 1,6 ಬಿಸ್ಫಾಸ್ಫೇಟ್ ಆಗುತ್ತೆ. ಸೊ ಅಲ್ಲೇನಾಯಿತು, ಫ್ರಕ್ಟೋಸ್ನ ಸ್ಟ್ರಕ್ಚರ್ ಅಲ್ಲಿಗೆ ಈ ಫಸ್ಟ್ ಕಾರ್ಬನ್ ಮತ್ತು 6th ಕಾರ್ಬನ್ನಲ್ಲಿ ಫಸ್ಟ್ ಕಾರ್ಬನ್ಗೆ ಫಾಸ್ಫೇಟ್ ಇದೆ ಮತ್ತು 6th ಕಾರ್ಬನ್ಗೆ ಫಾಸ್ಫೇಟ್ ಅಟ್ಯಾಚ್ ಆಗಿದೆ. ಸೊ ಫ್ರಕ್ಟೋಸ್ 1,6 ಬಿಸ್ಫಾಸ್ಫೇಟ್. ಸೊ ಇಲ್ಲಿಗೆ 2 ಫಾಸ್ಫೇಟ್ ಬೇಕಾಯಿತು. ಸೊ 2 ATPಯನ್ನು ನಾವು ಇನ್ವೆಸ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಈ ಫ್ರಕ್ಟೋಸ್ 1,6 ಬಿಸ್ಫಾಸ್ಫೇಟ್ 6 ಕಾರ್ಬನ್ ಇರೋದು 2 ಕಾಂಪೌಂಡ್ಸ್ ಆಗಿ ಇಲ್ಲಿ ಡಿವೈಡ್ ಆಗ್ತಾ ಇದೆ. ಯಾವುದದು? ಡೈಹೈಡ್ರಾಕ್ಸಿ ಎಸಿಟೋನ್ ಫಾಸ್ಫೇಟ್ ಮತ್ತು ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್. ಡೈಹೈಡ್ರಾಕ್ಸಿ ಎಸಿಟೋನ್ ಫಾಸ್ಫೇಟ್ ಮತ್ತು ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್. ಸೊ ಇಲ್ಲಿ ಒಂದು ಗ್ಲೂಕೋಸ್ ಇದ್ದಿದ್ದು 2 ಫಾರ್ಮ್ ಆಯಿತು. ಇದು ಇಂಟರ್ಚೇಂಜ್ ಆಗಿಬಿಡುತ್ತೆ, ಮತ್ತೆ ಇದೆರಡು ಇಂಟರ್ಚೇಂಜಬಲ್. ಓಕೆ, ಸೊ DHAP ಕೂಡ G3P ಆಗುತ್ತೆ, ಇದನ್ನು ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆಗಿಬಿಡತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಸ್ ಏನು? ಈ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಇಲ್ಲಿಂದ ಎಲ್ಲನೂ ಇಂಟು 2 ಅಂತ ತಗೊಳ್ಬೇಕು ನೀವು. ಯಾಕೆ? ಈ DHAP ಕೂಡ ಗ್ಲಿಸರಾಲ್ಡಿಹೈಡ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? 1 ಗ್ಲೂಕೋಸ್ 2 ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್. ಸೊ ಇಲ್ಲೇನೆ ಅದು 6C ಇಂದ 3C ಆಗೋವಂಥದ್ದು. 3 ಕಾರ್ಬನ್ಗೆ ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಕ್ಲಿಯರ್? ಓಕೆ, ಸೊ ಈ ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್ ಆದಮೇಲೆ ಇಲ್ಲಿಂದ ನೋಡ್ಕೊಳ್ಳಿ ಮಕ್ಕಳ, ಆಕ್ಸಿಡೇಷನ್ ರಿಡಕ್ಷನ್. ಓಕೆ, ಆಯಿಲ್ ರಿಗ್, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಆಕ್ಸಿಡೇಷನ್, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ರಿಡಕ್ಷನ್. ಓಕೆ, ಕರೆಕ್ಟ್, ಇದು ನೆನಪಿರುತ್ತೆ. ಬಟ್ ನಾವು ಇನ್ ಟರ್ಮ್ಸ್ ಆಫ್ ಹೈಡ್ರೋಜನ್ ಬಗ್ಗೆ ಮಾತಾಡ್ತಾ ಇದ್ದೀವಿ.
ಓಕೆ, ಎರಡು ಥರನೂ ಮಾತಾಡ್ಬೋದು. ಆಕ್ಸಿಡೇಷನ್ ಅಂದರೆ ಎಲೆಕ್ಟ್ರಾನ್ಸ್ ಪರ್ಸ್ಪೆಕ್ಟಿವ್ನಲ್ಲೂ ಮಾತಾಡ್ಬೋದು, ಇನ್ನೊಂದು ಹೈಡ್ರೋಜನ್ಸ್ನ ಪರ್ಸ್ಪೆಕ್ಟಿವ್ನಲ್ಲಿ ಕೂಡ ಮಾತಾಡ್ಬೋದು. ಕರೆಕ್ಟ್. ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿ ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ ಹೋಗಿ 1,3-ಬಿಸ್ಫಾಸ್ಫೋಗ್ಲಿಸರಿಕ್ ಡೈಫಾಸ್ಫೋಗ್ಲಿಸರಿಕ್ ಆಸಿಡ್ ಆದಾಗ ಇಲ್ಲಿ ಏನಾಗ್ತಾ ಇದೆ, 3-ಫಾಸ್ಫೇಟ್ 1,3-ಡೈಫಾಸ್ಫೋಗ್ಲಿಸರಿಕ್ ಆಸಿಡ್. ಇಲ್ಲಿ ಒಂದು NAD+ ಏನಿದೆ ಅದು 2 NADH ಆಗ್ತಾ ಇದೆ. ಸೊ ಈ ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ ಏನಿದೆ ಅದು 1,3-ಡೈಫಾಸ್ಫೋಗ್ಲಿಸರಿಕ್ ಆಸಿಡ್ ಆದಾಗ ಇಲ್ಲಿ ಒಂದು NAD+ ರೆಡ್ಯೂಸ್ ಆಗುತ್ತೆ, ಅದಕ್ಕೆ ಒಂದು H+ ಸಿಗುತ್ತೆ, 2 H+ ಸಿಗುತ್ತೆ. ಸೊ ದಟ್ ವಿಲ್ ಬಿಕಮ್ NADH+H+. ಸೊ ಇಲ್ಲೇನಾಯಿತು, ಇಲ್ಲಿ ರಿಡಕ್ಷನ್ ಆಯಿತು, ಇಟ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಈ 1,3-ಡೈಫಾಸ್ಫೋಗ್ಲಿಸರಿಕ್ ಇಲ್ಲಿ 2 ಫಾಸ್ಫೇಟ್ ಇದೆ. ಕರೆಕ್ಟ್. ಸೊ ಈ 2 ಫಾಸ್ಫೇಟಿಂದ 1 ಫಾಸ್ಫೇಟ್ ADP ತಗೊಳುತ್ತೆ. 1 ಫಾಸ್ಫೇಟನ್ನು ADP ತಗೊಂಡು ಅದು ATP ಆಗುತ್ತೆ. ಇಲ್ಲಿ ATP ಇದ್ದಿದ್ದು ADP ಆಯಿತು, 1 ಫಾಸ್ಫೇಟ್ ಕೊಡ್ತು, ಇಲ್ಲಿ 1 ಫಾಸ್ಫೇಟನ್ನು ತಗೊಳ್ತಾ ಇದೆ. ಸೊ ಫಸ್ಟ್ ATP ನಮ್ಮದು ಜನ್ರೇಟ್ ಆಯಿತು. ಮ್ಯಾಮ್ ಹಾಗಾದರೆ NADPH ಏನಕ್ಕೆ ಅಥವಾ NADH ಏನಕ್ಕೆ? ಸೊ NADH ಇಸ್ ನಥಿಂಗ್ ಬಟ್ ನಿಕೋಟಿನಮೈಡ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್ ಫಾಸ್ಫೇಟ್. ಇಲ್ಲಿ PH ಬಗ್ಗೆ ಮಾತಾಡಲ್ಲ, NADH ಬಗ್ಗೆ ಮಾತಾಡ್ತೀವಿ. ಸೊ ಇದು ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಇದೂ ಒಂದು ಹೈ ಎನರ್ಜಿ ಮಾಲಿಕ್ಯೂಲ್. ಇದು ಒಂಥರ ಚೆಕ್ ಇದ್ದಾಗೆ. ATP ಕ್ಯಾಶ್ ಅಂದರೆ NADH, ಚೆಕ್ ಅಥವಾ DD ಇದ್ದಂಗೆ. DD ಅಂದರೆ ಡೈರೆಕ್ಟ್ ಬ್ಯಾಂಕಿಗೆ ಹೋದರೆ ಕ್ಯಾಶ್ ಸಿಗತ್ತೆ, ದುಡ್ಡು ಇದ್ದಾಗೆ ಲೆಕ್ಕ, ಅದು DD. ಓಕೆ. ಆದರೆ ಇಲ್ಲಿ NADH ಸಿಕ್ಕಾಯಿತು, 1 ATP ಬಂತು. ನೆಕ್ಸ್ಟ್ 3-ಫಾಸ್ಫೋಗ್ಲಿಸರಿಕ್ ಆಸಿಡ್ 2-ಫಾಸ್ಫೋಗ್ಲಿಸರಿಕ್ ಆಸಿಡ್ ಆಯಿತು. ಇಲ್ಲಿ ನಂಬರ್ ಆಫ್ ಫಾಸ್ಫೇಟ್ಸ್ ಕಡಿಮೆ ಆಗ್ತಾ ಇಲ್ಲ, ಆ ಫಾಸ್ಫೇಟ್ ಗ್ರೂಪ್ನ ಪೊಸಿಷನ್ಗಳು ಚೇಂಜ್ ಆಗ್ತಾ ಇದೆ. ನೋಡಿ, ಇಲ್ಲಿ 3-ಫಾಸ್ಫೋ, ಇಲ್ಲಿ 2-ಫಾಸ್ಫೋ. ನೆಕ್ಸ್ಟು ಫಾಸ್ಫೋಇನಾಲ್ ಪೈರುವೇಟ್, ಇಲ್ಲೂ ಫಾಸ್ಫೋ ಗ್ರೂಪ್ ಇನ್ನೂ ಇದೆ, ಫಾಸ್ಫೋಇನಾಲ್ ಪೈರುವೇಟ್. ಸೊ ಈ ಫಾಸ್ಫೇಟನ್ನು ತಗೊಂಡು ಮತ್ತೊಂದು ATPಯನ್ನು ಜನ್ರೇಟ್ ಮಾಡ್ಕೊಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಎಷ್ಟಾಯಿತು ಇಲ್ಲಿ ಲಾಸ್ಟ್ ನಮಗೆ ಬಂದಿದ್ದು ಪ್ರಾಡಕ್ಟ್ ಯಾವುದು? ಪೈರುವಿಕ್ ಆಸಿಡ್. ನಾವು ಶುರು ಮಾಡಿದ್ದು ಗ್ಲೂಕೋಸ್ 6 ಕಾರ್ಬನ್, ನಾವು ಎಂಡ್ ಮಾಡಿದ್ದು ಪೈರುವಿಕ್ ಆಸಿಡ್ 3 ಕಾರ್ಬನ್. ಆದರೆ ಈ ರಿಯಾಕ್ಷನ್ಸ್ನಲ್ಲಿ ಈ ಗ್ಲೈಕಾಲಿಸಿಸ್ ಪಾತ್ವೆ ಅಥವಾ ಈ ರೆಸ್ಪಿರೇಟರಿ ಪಾತ್ವೆಗಳಲ್ಲಿ ತುಂಬ ಇಂಪಾರ್ಟೆಂಟ್. ಹೌದು, ಎಲ್ಲ ಕಡೆ ಪ್ರಾಡಕ್ಟ್ಸ್ ತುಂಬ ಇಂಪಾರ್ಟೆಂಟ್, ಆದರೆ ಅದರ ಜೊತೆ ಬರುವಂತಹ ಇದನ್ನೆಲ್ಲ ನಾವು ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಓಕೆ, ಇದೆಲ್ಲ ಇಂಟರ್ಮೀಡಿಯೇಟ್ಸ್, ಇದು ಪ್ರಾಡಕ್ಟ್, ಇದು ರಿಯಾಕ್ಟೆಂಟ್. ಇದರ ಜೊತೆ ಆಚೆ ಬರುವಂತಹ ಹೈ ಎನರ್ಜಿ ಮಾಲಿಕ್ಯೂಲ್ಸ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಯಲ್ ಪ್ರಾಡಕ್ಟ್ಸ್ ಅದೇನೆ. ಓಕೆ, ಸೊ ಹೇಗದು ಹಾಗಾದರೆ ಅಂತಂದರೆ, ಸೊ ಈಗ ನೆಟ್ ಗ್ಲೂಕೋಸ್ ರಿಕ್ವೈರ್ಮೆಂಟ್ ಅಂತಂದರೆ, ಸೊ ಇದನ್ನು ಅಳಿಸ್ಬಿಡೋಣ, ಈ ಸ್ಟ್ರಕ್ಚರ್ ಏನೂ ಬೇಕಾಗಿಲ್ಲ. ಸೊ ನೆಟ್ ಗೇನ್ ಎಷ್ಟಾಯಿತು ಅಂದರೆ ಒಟ್ಟು ಫಸ್ಟು ಎಷ್ಟು ಗೇನ್ ಆಫ್ ATP ಆಯಿತು ಅಂತ. ಸೊ ಫಸ್ಟು 1 NADH ಬಂತು, 2 ATP ಬಂತು. ಆದರೆ ಈ ಎಲ್ಲ ಸ್ಟೆಪ್ಸು ಇಂಟು 2, ಯಾಕೆ? 2 ಗ್ಲಿಸರಾಲ್ಡಿಹೈಡ್ 3-ಫಾಸ್ಫೇಟ್ ಇರುತ್ತೆ. ಸೊ ನಮ್ಮ ಟೋಟಲ್ ಎಷ್ಟಾಯಿತು? 2 NADH ಪ್ಲಸ್ H ಪ್ಲಸ್ 2 ಎಲ್ಲ 4 ATP. ಓಕೆ, ಸೊ 1 NADH ಅಂದರೆ DD ಕೊಟ್ಟು ಕ್ಯಾಶ್ ತೊಗೊಂಡ್ರೆ 1 NADH ಇಸ್ ಈಕ್ವಲ್ ಟು 1 NADH ಇಸ್ ಈಕ್ವಲ್ ಟು 3 ATP. ಓಕೆ, ಸೊ ಇಲ್ಲಿ ಎಷ್ಟಾಯಿತು? 2 NADH ಅಂದರೆ 2 × 3 6 ATP. 6 ATP ಪ್ಲಸ್ 4 ATP ಎಷ್ಟಾಯಿತು ಮಕ್ಕಳೇ? ಇಲ್ಲೇನೆ ನಮಗೆ ಎಷ್ಟು ATP ಬಂತು? 10 ATP ಇಲ್ಲೇ ಬಂದ್ಬಿಡ್ತು. ಇದು ನನ್ನ ಪ್ರಾಫಿಟ್. ಆದರೆ ನಾನಿಲ್ಲಿ 2 ATP ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಆ ಇನ್ವೆಸ್ಟ್ಮೆಂಟನ್ನು ಮೈನಸ್ ಮಾಡಿದರೆ ಎಷ್ಟು ಬಂತು? 8 ATP. ಇದು ನಮ್ಮ ನೆಟ್ ಪ್ರಾಫಿಟ್. ಸೊ ಈಗ ಮೋಸ ಇಲ್ಲ ತಾನೇ 2 ATP ಕೊಡೋದು? ಯಾಕೆ? 8 ATP ಪಡ್ಕೊಂಡಲ್ಲ ನಾನು. ಸೊ ಇಟ್ಸ್ ಅ ಗುಡ್ ಡೀಲ್ ಅಲ್ವಾ? ಸೊ ಹಾಗೇನೆ ಈ ಪಾತ್ವೆನಲ್ಲಿ
ನಮಗೆ ನೆಟ್ ಗೇನ್ ಎಷ್ಟಾಯಿತು 8 ATP. ಸೊ ಗ್ಲೈಕಾಲಿಸಿಸ್ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗಬೇಕು, 10 ಸ್ಟೆಪ್ಸ್ ಇದೆ, ಅದರಲ್ಲಿ ಎನ್ಸೈಮ್ ಕಂಟ್ರೋಲ್ ಸ್ಟೆಪ್ಸ್ ಇದೆ. ಫಸ್ಟ್ 5 ಸ್ಟೆಪ್ಪು ಪ್ರಿಪ್ರೇಟರಿ ಫೇಸ್, ಅದು ಅಲ್ಲಿ 2 ATPಯನ್ನು ಇನ್ವೆಸ್ಟ್ ಮಾಡ್ತೀವಿ. ಅದೇ ನಮ್ಮ ಪೇ ಆಫ್ ಫೇಸಲ್ಲಿ ನಮಗೆ NADH ಮತ್ತು ATP ಸಿಂಥಸೈಸ್ ಆಗುತ್ತೆ. ಸೊ NADH 1 NADH 3 ATPಗೆ ಇಕ್ವಿವ್ಯಾಲೆಂಟ್. ಸೊ 4 ATP ಆಗೋದ್ರಿಂದ ನಾವು 10 ATPಯನ್ನು ಪಡ್ಕೊಳ್ತೀವಿ. ಇಲ್ಲಿ ಇಂಟು 2 ಯಾವಾಗಲೂ ನೆನ್ಪಿಟ್ಕೊಳ್ಳಿ, 1 ಗ್ಲೂಕೋಸ್ ಮಾಲಿಕ್ಯೂಲ್ 2 ಪೈರುವಿಕ್ ಆ್ಯಸಿಡ್. 1 ಗ್ಲೂಕೋಸ್ ಮಾಲಿಕ್ಯೂಲ್ ಪರ್ ಗ್ಲೂಕೋಸ್ ಮಾಲಿಕ್ಯೂಲ್ 8 ATPs. ಕನ್ಫ್ಯೂಸ್ ಆಗಬೇಡಿ ಮ್ಯಾಮ್, 1 ಗ್ಲೂಕೋಸ್ ಮಾಲಿಕ್ಯೂಲ್ 8 ATPs 2 ಗ್ಲೂಕೋಸ್ ಮಾಲಿಕ್ಯೂಲ್ ಅಂತನೋ. 1 ಗ್ಲೂಕೋಸ್, ಎವ್ರಿ ಗ್ಲೂಕೋಸ್ ಮಾಲಿಕ್ಯೂಲ್ ವೆನ್ ಇಟ್ ಎಂಟರ್ಸ್ ಗ್ಲೈಕಾಲಿಸಿಸ್, ಅಂದರೆ ಗ್ಲೈಕಾಲಿಸಿಸ್ ಪಾತ್ವೇಲಿ ಎಂಟರ್ ಆದಾಗ ಎಷ್ಟು ATP ಬರುತ್ತೆ? ನೆಟ್ ATP 8 ATPs. ಆದರೆ ಆ್ಯಕ್ಚುಯಲ್ ಆನ್ಸರ್ ಎಷ್ಟು? 10. ಬಟ್ ನಾವೆರಡು ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಅದು 8 ATP ಆಗುತ್ತೆ. ಸೊ ಇದೆಲ್ಲ ಹೇಳ್ಕೊಟ್ಮೇಲೆ ನಿಮ್ದು ಒಂದು ಪ್ರಶ್ನೆ ಅಂತೂ ಖಂಡಿತ ಇರುತ್ತೆ, ಮ್ಯಾಮ್ ಈ ಎಲ್ಲ ಸ್ಟೆಪ್ಸು ಬೈ ಹಾರ್ಟ್ ಮಾಡಬೇಕಾ ಅಂತಂದರೆ, ಮಕ್ಕಳ ಬೇಸಿಕ್ ನೆನ್ಪಿಟ್ಕೊಂಡಿರಿ. ಯಾವುದು 6 ಕಾರ್ಬನ್, ಯಾವುದು 3 ಕಾರ್ಬನ್, ಯಾವ ಥರ ಕನ್ವರ್ಷನ್ಸ್ ಆಗ್ತಾ ಇದೆ. ಸೊ ಅದನ್ನು ಆದಷ್ಟು ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಕೆಲವೊಮ್ಮೆ ಕೇಳಿದ್ದು ಕೂಡ ಇದೆ ಗ್ಲೈಕಾಲಿಸಿಸ್ ಸ್ಟೆಪ್ಸ್. ಸೊ ಹಾಗಾಗಿ ಇದನ್ನು ಬೈ ಹಾರ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಗ್ಲೈಕಾಲಿಸಿಸ್ಗಿಂತ ಜಾಸ್ತಿ ಕೇಳಿರೋದು ಕ್ರೆಬ್ಸ್ ಸೈಕಲ್. ಓಕೆ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, NCERTಯಲ್ಲಿ ಇರೋದ್ರಿಂದ ಇಟ್ ಈಸ್ ಬೆಟರ್ ಯು ಬೈ ಹಾರ್ಟ್ ದೀಸ್. ಓಕೆ, ಇದಕ್ಕೆ ನಿಮೋನಿಕ್ ಕೊಡ್ಬೋದು, ಬಟ್ ನೀವು ನಿಮೋನಿಕ್ಕೂ ಬೈ ಹಾರ್ಟ್ ಮಾಡ್ಬೇಕು ಮಕ್ಕಳೇ ಮತ್ತೆ. ಸೊ ಅದು ಇನ್ನೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಬದಲು ಇದನ್ನೇ ಡೈರೆಕ್ಟ್ ಬೈ ಹಾರ್ಟ್ ಮಾಡಿಬಿಡೋದು ಇನ್ನೂ ಈಸಿ. ದಿನಕ್ಕೆ ಒಂದ್ಸಲ ಗ್ಲೈಕಾಲಿಸಿಸ್, ಓಕೆ, ಗ್ಲೂಕೋಸ್ 6 ಫಾಸ್ಫೇಟ್, ಗ್ಲೂಕೋಸ್ 6 ಫಾಸ್ಫೇಟ್, ಫ್ರಕ್ಟೋಸ್ 6 ಫಾಸ್ಫೇಟ್, ಫ್ರಕ್ಟೋಸ್ 6 1,6 ಬಿಸ್ ಫಾಸ್ಫೇಟ್, ಅದಾದಮೇಲೆ DHAP 2 ಗ್ಲಿಸರಾಲ್ಡಿಹೈಡ್ 3 ಫಾಸ್ಫೇಟ್, ಅದಾದಮೇಲೆ 1,3 ಡೈಫಾಸ್ಫೋಗ್ಲಿಸರಿಕ್ ಆಸಿಡ್, ಅದಾದಮೇಲೆ 3 ಫಾಸ್ಫೋಗ್ಲಿಸರಿಕ್ ಆಸಿಡ್, 2 ಫಾಸ್ಫೋಗ್ಲಿಸರಿಕ್ ಆಸಿಡ್, ಅದಾದಮೇಲೆ ಫಾಸ್ಫೋಯಿನಾಲ್ ಪೈರುವೇಟ್, ಅದಾದಮೇಲೆ ಪೈರುವಿಕ್ ಆಸಿಡ್. ಸಿಂಪಲ್. ಸೊ ಈ ಥರ ಒಂದೊಂದು ಎಷ್ಟು 10 ಸೆಕೆಂಡ್ ತೊಗೊಳುತ್ತೆ ಹೇಳೋದಕ್ಕೆ. ಸೊ ಡೈಲಿ ಒಂದ್ಸಲ ಹೇಳ್ಕೊಳ್ತಾ ಹೋದರೆ 3 ಮಂತ್ಸ್ ಅಥವಾ 1 ಮಂತ್ಗೆ ಎಲ್ಲ 3 ಇಲ್ಲಿರುತ್ತೆ, ಬಾಯಿ ಪಾಠ ಆಗಿಬಿಟ್ಟಿರುತ್ತೆ. ಕೇಳಿದ ತಕ್ಷಣ ಪಟ ಹೇಳ್ಬಿಡೋದು ಅಲ್ವಾ. ಸೊ ಹಾಗೆ ಇಂಪಾರ್ಟೆಂಟಾಗಿ ಇದನ್ನು ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಗ್ಲೈಕಾಲಿಸಿಸ್ ಇಲ್ಲಿಗೆ ಮುಗೀತು, ಅರ್ಥ ಆಯ್ತಾ? ಸೊ ಇದು ಅನೈರೋಬಿಕ್ ರೆಸ್ಪಿರೇಷನಲ್ಲೂ ಆಗುತ್ತೆ, ಏರೋಬಿಕ್ ರೆಸ್ಪಿರೇಷನಲ್ಲೂ ಆಗುತ್ತೆ. ಸೊ ಈಗ ಬರೋವಂಥದ್ದು ಅದನ್ನೇ ವರ್ಡ್ಸಲ್ಲಿ ಹಾಕಿದ್ದೀನಿ. ಹಾಂ, ಸೊ ಇಲ್ಲಿಗೆ ಮತ್ತೆ ವಾಪಸ್ ಬಂದರೆ ಈ ಸ್ಟೆಪ್ಪನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಗ್ಲೈಕಾಲಿಸಿಸ್ ಇಸ್ ದಿ ಓನ್ಲಿ ಸ್ಟೆಪ್. ಸೊ ಅದಾದಮೇಲೆ ಪೈರುವಿಕ್ ಆ್ಯಸಿಡ್ ಅಥವಾ ಪೈರುವೇಟ್ ಮುಂದೆ 3 ಆಪ್ಷನ್ಸ್ ಬರುತ್ತೆ. ಏನದು? ಆಲ್ಕೋಹಾಲ್ ಫರ್ಮೆಂಟೇಷನ್ ಅಥವಾ ಕ್ರೆಬ್ಸ್ ಸೈಕಲ್ಗೆ ಹೋಗ್ಬೋದು, ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್ ಆಗ್ಬೋದು. ಸೊ ಇಲ್ಲಿ ಆಲ್ಕೋಹಾಲಿಕ್ ಫರ್ಮೆಂಟೇಷನಲ್ಲಿ ಏನಾಗುತ್ತೆ, ಯಾವ ಆರ್ಗ್ಯಾನಿಸಮ್? ಈಸ್ಟಲ್ಲಿ ಈ ಪೈರುವಿಕ್ ಆ್ಯಸಿಡ್ ಏನಿದೆ ಅದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥೆನಾಲಿಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ಒಂದು ಎನ್ಸೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಪೈರುವೇಟ್ ಡಿಹೈಡ್ರೋಜಿನೇಸ್. ಸಾರಿ, ನಾಟ್ ಪೈರುವೇಟ್, ಇಟ್ ಈಸ್ ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್. ಸಾರಿ ಮಕ್ಕಳ, ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್ ಎನ್ಸೈಮ್. ಓಕೆ, ಸೊ ಈ ಎನ್ಸೈಮ್ ಇಲ್ಲಿ ಬೇಕಾಗುತ್ತೆ. ಅವಾಗ CO2 ಪ್ಲಸ್ ಎಥೆನಾಲ್ ಪ್ಲಸ್ NADH ಪ್ಲಸ್ H ಪ್ಲಸ್ 1 NADH ಬರುತ್ತೆ. ಓಕೆ, ನೆಕ್ಸ್ಟ್ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಆದಾಗ್ಲೂ ಸಹ ಈ ಪೈರುವಿಕ್ ಆ್ಯಸಿಡ್ ಹೋಗಿ ಲ್ಯಾಕ್ಟಿಕ್ ಆ್ಯಸಿಡ್ ಆಗುತ್ತೆ. ಸೊ ಇಲ್ಲೇನಾಗ್ತಿದೆ, ಪಾರ್ಷಿಯಲ್ ಬ್ರೇಕ್ ಡೌನ್ ಆಗ್ತದೆ. ಇದು ಆಲ್ಕೋಹಾಲ್ ಈಸ್ಟಲ್ಲಿ, ಅಂದರೆ ಸಣ್ಣ ಸಣ್ಣ ಆರ್ಗ್ಯಾನಿಸಮ್ಸಲ್ಲಿ ಅದನ್ನೇ ನಾವು ನಮ್ಮ ಆಲ್ಕೋಹಾಲಿಕ್ ಬೆವರೇಜಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ. ಆದರೆ ಈ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರಾಸೆಸ್ ಏನಿದೆ ಅದು ನಮ್ಮ ಬಾಡಿಯಲ್ಲೂ ಸಹ ಆಗುತ್ತೆ. ತುಂಬ ಎಕ್ಸಸೈಸ್ ಮಾಡಿಬಿಡಿ, ಜಿಮ್ಗೆ ಹೋಗಿ ಅಥವಾ ತುಂಬ ವಾಕ್ ಮಾಡಿಬಿಡಿ, ನೆಕ್ಸ್ಟ್ ಡೇ ನಿಮಗೆ ಮಸಲ್ಸ್ ಫುಲ್ ನೋವು ಬಂದುಬಿಡುತ್ತೆ, ಇಲ್ಲೆಲ್ಲ ತುಂಬ ನೋವ್ತಾ ಇರುತ್ತೆ. ಯಾಕೆ? ಆ ಲ್ಯಾಕ್ಟೇಟ್ ಕ್ರಿಸ್ಟಲ್ಸ್ ಏನಿದೆ, ಲ್ಯಾಕ್ಟಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಏನಿದೆ ಅಲ್ಲಿ ಅದು ತುಂಬ ಅಕ್ಯುಮುಲೇಟ್ ಆಗಿಬಿಟ್ಟು ಮೂವ್ ಮಾಡೋದಾಗೆಲ್ಲ ಪೇನ್ ಆಗ್ತಿರುತ್ತೆ. ಅದು ಒಂದು ಸ್ವಲ್ಪ ದಿವಸ ಆದಮೇಲೆ ಡಿಸಾಲ್ವ್ ಆಗಿಬಿಡುತ್ತೆ. ಆದರೆ ಅದು ಯಾಕಾಗತ್ತೆ? ಸೊ ನಾವು ಎಕ್ಸಸೈಸ್ ಮಾಡಿದಾಗ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಅಂತ ವಿ ನೀಡ್ ಮೋರ್ ಆಕ್ಸಿಜನ್. ಯಾಕೆ? ಜಾಸ್ತಿ ಎನರ್ಜಿ ಬೇಕು ಎಕ್ಸಸೈಸ್ ಮಾಡೋದಕ್ಕೆ. ಸೊ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಹೆವಿಯಾಗಿ ಬ್ರೀತ್ ಮಾಡ್ತೀವಿ ಜಾಸ್ತಿ ಆಕ್ಸಿಜನ್ ತೊಗೊಳಕ್ಕೆ. ಆದರೆ ಈ ಎಕ್ಸಸೈಸ್ನ ಟೈಮ್ನಲ್ಲಿ ಎಷ್ಟು ಆಕ್ಸಿಜನ್ ಅವೈಲಬಲ್ ಇದೆಯೋ ನಮ್ಗೆ ಅಷ್ಟೇ ಸಿಗೋದು ಸೆಲ್ಸ್ಗೆ.
ಸೊ ಅವಾಗ ಅದೇನು ಮಾಡಿಬಿಡುತ್ತೆ, ಆಕ್ಸಿಜನ್ ಕಡಿಮೆ ಆಯಿತಾ, ತಗೋ ಅನೈರೋಬಿಕ್ ರೆಸ್ಪಿರೇಷನ್ಗೆ ಶಿಫ್ಟ್ ಆಗಿಬಿಡುತ್ತೆ. ಸೊ ಅವಾಗ ಅಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಪೇನ್ ಬರೋದು ಶುರುವಾಗುತ್ತೆ. ಸೊ ನಮ್ಮ ಬಾಡಿಯಲ್ಲೂ ಆ ಸ್ವಿಚ್ಚನ್ನು ನಾವು ನೋಡ್ಬೋದು ಟು ಅನೈರೋಬಿಕ್ ರೆಸ್ಪಿರೇಷನ್. ಅದು ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಆ್ಯಂಡ್ ಅದು ತುಂಬ ಕಾಮನ್, ನಮ್ಮ ಲ್ಯಾಕ್ಟೋಬ್ಯಾಸಿಲಸ್ ಅದರ ಬ್ಯಾಕ್ಟೀರಿಯಾಗಳಲ್ಲೆಲ್ಲ ತುಂಬ ಕಾಮನ್. ಸೊ ಇಲ್ಲಿ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋವಂಥದ್ದು ಏನದು, ಎನರ್ಜಿ ಈಲ್ಡ್ ಎಷ್ಟು, 2 ATP ಪರ್ ಗ್ಲೂಕೋಸ್. ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ಗೆ 2 ATP ಬರೋದು. ಆದರೆ ಏರೋಬಿಕ್ ರೆಸ್ಪಿರೇಷನಲ್ಲಿ ಪಾರ್ಷಿಯಲ್ ಆಕ್ಸಿಡೇಷನ್ಗೆ ನಮ್ಗೆ ಎಷ್ಟು ಬಂದಿದೆ, 8 ATP ಬಂದಿದೆ. ಬರೀ ಸಾರಿ, ಇಲ್ಲೂ 8 ATPs ಬರುತ್ತೆ, ಆದರೆ ಇಲ್ಲೂ 8 ಬರುತ್ತೆ, ಎರಡಕ್ಕೂ 8 ಬರುತ್ತೆ, ಯಾಕೆಂದರೆ 2 ಪ್ರಾಸೆಸಲ್ಲೂ ಗ್ಲೈಕೋಲಿಸಿಸ್ ಆಗುತ್ತೆ. 8+2 ಅಷ್ಟೇ ಇಲ್ಲಿ. ಓಕೆ, ಅದೇ ನಮಗೆ 8+ ಅಡಿಷನ್ಸ್ ಬರುತ್ತೆ, ಇನ್ನೂ 2 ಸ್ಟೆಪ್ ಆಗಬೇಕಲ್ವಾ. ಸೊ ಅಲ್ಲಿ ಅಡಿಷನ್ಸ್ ಬರುತ್ತೆ. ಓಕೆ, ಸೊ ಬಟ್ ಆನ್ ದ ಹೋಲ್ ತುಂಬ ಲೋ ಎನರ್ಜಿ ಈಲ್ಡ್ ಇರುತ್ತೆ. ಎಷ್ಟು, 2 ATP. ಸೊ ಇಲ್ಲಿ ಅವರೇ ಹೇಗೆ ಹೇಳ್ತಾ ಇದ್ದಾರೆ, ಪೈರುವಿಕ್ ಆ್ಯಸಿಡ್ ಟು ನೆಕ್ಸ್ಟ್ ಪ್ರಾಸೆಸಲ್ಲಿ ಬರೀ 2 ATP, ಪೈರುವಿಕ್ ಆ್ಯಸಿಡ್ ಟು ಲ್ಯಾಕ್ಟಿಕ್ ಆ್ಯಸಿಡ್ 2 ATP. ಕ್ಲಿಯರ್? ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ನ್ಯಾಚುರಲ್ ಸಿಸ್ಟಮಲ್ಲಿ ಫರ್ಮೆಂಟೇಷನ್ ನಡೆದಾಗ 13%ಗಿಂತ ಜಾಸ್ತಿ ಹೋದರೆ ಆ ಆರ್ಗ್ಯಾನಿಸಮ್ ಸತ್ತು ಹೋಗುತ್ತೆ. ಅದನ್ನು ಮೇಂಟೈನ್ ಮಾಡೋದಕ್ಕಾಗಲ್ಲ. ಸೊ ಕಂಟಿನ್ಯೂಸ್ ಬ್ಯಾಚ್ ಸಿಸ್ಟಮ್ಸ್ನಲ್ಲಿ ಕೂಡ ಫರ್ಮೆಂಟ್ ಮಾಡ್ತಾರೆ. ಅಂದರೆ ಆಲ್ರೆಡಿ ಒಂದು ಸ್ಟಾಕ್ ಆಗಿರುತ್ತೆ, ಅದನ್ನು ತೆಗೆದುಬಿಡ್ತಾರೆ, ಅದಾದಮೇಲೆ ನೆಕ್ಸ್ಟ್ ಹೊಸ ಬ್ಯಾಕ್ಟೀರಿಯಾ ಹಾಕ್ತಾರೆ. ಸೊ ಅಲ್ಲಿ ಆಲ್ಕೋಹಾಲ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರೆ. ಸೊ ಬೇರೆ ಡಿಫ್ರೆಂಟ್ ಮೆಥಡ್ಸ್ ಕೂಡ ಇದ್ದಾವೆ. ಅದರ ಬಗ್ಗೆ ತುಂಬ ಇಂಪಾರ್ಟೆಂಟಾಗಿ ಏನೂ ಮಾತಾಡೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ನೆನಪಿರಬೇಕಾಗಿರೋದು ಇದು, ಲೋ ಎನರ್ಜಿ ಈಲ್ಡು. ಅನೈರೋಬಿಕ್ ರೆಸ್ಪಿರೇಷನಲ್ಲಿ ಎನರ್ಜಿ ಈಲ್ಡ್ ಕಡಿಮೆ ಇರುತ್ತೆ, ಏರೋಬಿಕ್ ರೆಸ್ಪಿರೇಷನಲ್ಲಿ ಎನರ್ಜಿ ಈಲ್ಡ್ ಜಾಸ್ತಿ ಇರುತ್ತೆ. ಸಿಂಪಲ್. ಓಕೆ, ಸೊ ಈಗ ಇಷ್ಟೊತ್ತು ನಾವು ಸೈಟೋಪ್ಲಾಸಮ್ನಲ್ಲಿ ಮಾತಾಡ್ತಾ ಇದ್ವಿ. ಸೈಟೋಪ್ಲಾಸಮ್ನಲ್ಲಿ ಏನು ನಡೀತು, ಹೇಗೆ ನಡೀತು ಅಂತ. ಈಗ ನಾವು ಎಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ, ಈಗ ನಾವು ಮೈಟೋಕಾಂಡ್ರಿಯಾ ಒಳಗಡೆ ಹೋಗಬೇಕು. ಸೊ ಇಲ್ಲೇನೆ ಆ್ಯಕ್ಚುಯಲ್ ನಮ್ಮ ಎನರ್ಜಿ ಇನ್ನೂ ಡಬಲ್ ಆಗೋದು, ಇನ್ನೂ ಜಾಸ್ತಿ ಬರೋದು ಈ ಜಾಗದಲ್ಲೇ. ಸೊ ಸೈಟೋಪ್ಲಾಸಮ್ನಲ್ಲಿ ಪೈರುವಿಕ್ ಆ್ಯಸಿಡ್ ಇತ್ತು. ಸೊ ಪೈರುವಿಕ್ ಆ್ಯಸಿಡ್ನ ನಾವೆಲ್ಲಿಗೆ ಕರ್ಕೊಂಡು ಹೋಗಬೇಕು, ಈ ಮೈಟೋಕಾಂಡ್ರಿಯಾ ಒಳಗಡೆ ಕರ್ಕೊಂಡು ಹೋಗಬೇಕು. ಸೊ ಹಾಗೆ ಡೈರೆಕ್ಟ್ ಹೋಗ್ಬಿಡೋಕ್ಕಾಗತ್ತಾ? ಈಗ ನೀವು ಯಾವುದೋ ಇದಕ್ಕೆ ಹೋಗಬೇಕು, ಫಂಕ್ಷನ್ಗೆ ಹೋಗಬೇಕು, ಹೈ ಪ್ರೊಫೈಲ್ ಯಾವುದೋ ಸೆಲಿಬ್ರಿಟಿ ಫಂಕ್ಷನ್ಗೆ, ಹಾಗೆ ಕಳಿಸ್ಬಿಡ್ತಾರಾ? ನಿಮ್ಮ ಹತ್ರ ಇನ್ವೈಟ್ ಇರಬೇಕು, ಚೆನ್ನಾಗಿ ಡ್ರೆಸ್ ಆಗಿರಬೇಕು, ಅವ್ರದ್ದು ಥೀಮ್ ಇರುತ್ತೆ, ನೀವು ಆ ಥೀಮ್ ಮ್ಯಾಚ್ ಮಾಡಿದ್ರೆ ಮಾತ್ರ ಕಳಿಸ್ತಾರೆ. ಸೊ ಹಾಗೇ ಪೈರುವೇಟ್ ಕೂಡ ಒಳಗಡೆ ಹೋಗಬೇಕು ಅಂದರೆ ಒಂದು ಸ್ವಲ್ಪ ಚೇಂಜಸ್ ಆಗಬೇಕು. ಸೊ ಗ್ಲೈಕಾಲಿಸಿಸ್ ಇಲ್ಲಿ ನಡೆದಿದೆ, ಗ್ಲೈಕಾಲಿಸಿಸ್ ಸೈಟೋಪ್ಲಾಸಮ್ನಲ್ಲಿ ನಡೆದಿದೆ. ಈಗ ಅದು ಎಂಟರ್ ಆಗಬೇಕು ಒಳಗಡೆ. ಕ್ರೆಬ್ಸ್ ಸೈಕಲ್ ಮೇಟ್ರಿಕ್ಸಲ್ಲಿ ನಡೆಯುತ್ತೆ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಎಲ್ಲಿ ನಡೆಯುತ್ತೆ, ಇನ್ನರ್ ಮೆಮ್ಬ್ರೇನ್ನಲ್ಲಿ ನಡೆಯುತ್ತೆ. ಓಕೆ, ಇನ್ನರ್ ಮೆಮ್ಬ್ರೇನ್. ಓಕೆ, ಇದು ಈ ಚಾರ್ಟನ್ನು ಮತ್ತೊಮ್ಮೆ ಲಾಸ್ಟಲ್ಲಿ ಒಂದ್ಸಲ ನೋಡೋಣ, ಇನ್ನೂ ಜಾಸ್ತಿ ಕ್ಲಾರಿಟಿ ಬರುತ್ತೆ. ಓಕೆ, ಸೊ ಇಟ್ ಹ್ಯಾಸ್ ಟು ಎಂಟರ್ ದ ಮೈಟೋಕಾಂಡ್ರಿಯಾ. ಸೊ ಫಾರ್ ಎಕ್ಸಾಂಪಲ್ ಹೀಗಿದೆ ಮೈಟೋಕಾಂಡ್ರಿಯಾ ಅಂತ ಅಂದ್ಕೊಳ್ಳಿ. ಓಕೆ, ಓಕೆ ಫೈನ್. ಸೊ ಇದು ಮೈಟೋಕಾಂಡ್ರಿಯಾನ ಇನ್ನರ್ ಮೆಮ್ಬ್ರೇನ್, ಇದು ಅದರ ಔಟರ್ ಮೆಮ್ಬ್ರೇನ್, ಇದು ಅದರ ಮೇಟ್ರಿಕ್ಸ್. ಸೊ ಈ ಮೇಟ್ರಿಕ್ಸ್ನಲ್ಲಿ ಒಂದು ರಿಯಾಕ್ಷನ್ ನಡೆಯುತ್ತೆ. ಏನದು, ಪೈರುವಿಕ್ ಆ್ಯಸಿಡ್ ಅಥವಾ ಪೈರುವೇಟ್, ಪೈರುವಿಕ್ ಆ್ಯಸಿಡ್ ಅಲ್ಲೇ ಬರೆದು ಬಿಡ್ಲಾ ಮೇಟ್ರಿಕ್ಸ್ನಲ್ಲಿ ಅಂತಂದರೆ. ಓಕೆ, ಇಲ್ಲೇ ಬರೆಯೋಣ. ಪೈರುವಿಕ್ ಆ್ಯಸಿಡ್ ಪ್ಲಸ್ ಕೋಎನ್ಸೈಮ್ ಎ, ಇದು ಹೋಗಿ ಒಂದು ಕೋಎನ್ಸೈಮ್ ಜೊತೆ ರಿಯಾಕ್ಟ್ ಮಾಡುತ್ತೆ. ಆದ್ದರಿಂದ ಒಂದು ಪ್ರಾಡಕ್ಟ್ ಬರುತ್ತೆ. ಏನದು, ಅಸಿಟೈಲ್ ಕೋಎ. ಅಸಿಟೈಲ್ ಕೋಎ ಪ್ಲಸ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ NaDH. ಇಲ್ಲಿ ಪ್ಲಸ್ NaD ಪ್ಲಸ್. ಓಕೆ, ಸೊ ಇಲ್ಲಿ ಒಂದು ರಿಡಕ್ಷನ್ ಆಗ್ತಾ ಇದೆ. ಓಕೆ, ಇದರಿಂದ ಅದು ಫಾರ್ಮ್ ಆಗ್ತಾ ಇರೋದ್ರಿಂದ ರಿಡಕ್ಷನ್ ಆಗ್ತಾ ಇದೆ. ಇಲ್ಲಿ ಪೈರುವಿಕ್ ಆ್ಯಸಿಡ್ ಮತ್ತು ಇದರಿಂದ ಅಸಿಟೈಲ್ ಕೋಎ ದರ್ ಇಸ್ ಆಕ್ಸಿಡೇಷನ್. ಇಲ್ಲಿ ಆಕ್ಸಿಡೇಷನ್ ಆಗ್ತಾ ಇದೆ ಟು ಫಾರ್ಮ್ ಅಸಿಟೈಲ್ ಕೋಎ. ಆ್ಯಂಡ್ ಎಲ್ಲೆಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗುತ್ತೋ, ಎಲ್ಲೆಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗುತ್ತೋ ನಾವು ಆ ಸ್ಟೆಪ್ನ ಡಿಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ.
ಆ ಸ್ಟೆಪ್ನ ಏನಂತ ಕರಿತೀವಿ? ಡಿಕಾರ್ಬಾಕ್ಸಿಲೇಷನ್, ಅಂದರೆ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ರೂಪ್. ಸೊ ಇಲ್ಲೇನಾಗ್ತಾ ಇದೆ, ಒಂದು ಕಾರ್ಬನ್ ಡೈಆಕ್ಸೈಡ್ ಆಚೆ ಬಂತು, ಕರೆಕ್ಟ್? ಸೊ ಇದನ್ನು ನಾವೇನಂತ ಕರಿತೀವಿ? ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್. ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್, ಪೈರುವಿಕ್ ಆಸಿಡ್ ಟು ಅಸಿಟೈಲ್ ಕೋಎ. ಇದನ್ನು ನಾವು ಲಿಂಕ್ ರಿಯಾಕ್ಷನ್ ಅಂತ ಕರಿತೀವಿ. ಅಂದರೆ ಈ ಪೈರುವಿಕ್ ಆಸಿಡ್ ಡೈರೆಕ್ಟಾಗಿ ಕ್ರೆಬ್ಸ್ ಸೈಕಲ್ಗೆ ಎಂಟರ್ ಆಗೋಕ್ಕಾಗಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಟು ಅಸಿಟೈಲ್ ಕೋಎ. ಸೊ ಇದನ್ನು ನಾವೇನಂತ ಕರಿತೀವಿ? ಲಿಂಕ್ ರಿಯಾಕ್ಷನ್ ಅಂತ ಕರಿತೀವಿ. ಇದಕ್ಕೆ ಒಂದು ಎನ್ಸೈಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದು ಪೈರುವೇಟ್ ಡಿಹೈಡ್ರೋಜಿನೇಸ್. ಪೈರುವೇಟ್ ಡಿಹೈಡ್ರೋಜಿನೇಸ್ ಎಲ್ಲಿ ನಡೀತಾ ಇರೋದಿದು? ಮೈಟೋಕಾಂಡ್ರಿಯಾನ ಮೇಟ್ರಿಕ್ಸ್ನಲ್ಲಿ ಈ ಪೈರುವೇಟ್ ಡಿಹೈಡ್ರೋಜಿನೇಸ್ಗೆ ಜೊತೆಗೊಬ್ಬರು ಬೇಕು. ಯಾರದು? Mg2+. ಇವರು ಈ ಎನ್ಸೈಮ್ಗೆ ಕೋಫ್ಯಾಕ್ಟರ್ಸ್ ಆಗಿ ಹೆಲ್ಪ್ ಮಾಡ್ತಾರೆ. ಸೊ ಅಲ್ಲಿ ಪೈರುವಿಕ್ ಆ್ಯಸಿಡಿಂದ ನಮಗೆ ಅಸಿಟೈಲ್ ಕೋಎ ಸಿಗುತ್ತೆ. ಪೈರುವಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಕೋಎನ್ಸೈಮ್ ಎ, ಏನು ಕೊಡತ್ತದು? ಅಸಿಟೈಲ್ ಕೋಎ. ಸೊ ಈ ಅಸಿಟೈಲ್ ಕೋಎ ಇವಾಗ ಎಲ್ಲಿ ಎಂಟರ್ ಆಗುತ್ತೆ? ಕ್ರೆಬ್ಸ್ ಸೈಕಲ್ಗೆ ಎಂಟರ್ ಆಗುತ್ತೆ. ಸೊ ಕ್ರೆಬ್ಸ್ ಸೈಕಲ್ ಎಲ್ಲಿ ನಡೀತಾ ಇರೋದು? ಮೇಟ್ರಿಕ್ಸಲ್ಲಿ. ಯಾಕೆ ಅದನ್ನು ಕ್ರೆಬ್ಸ್ ಸೈಕಲ್ ಅಂತ ಕರಿತೀವಿ ಅಂದರೆ, ಅದು ಇಟ್ ವಾಸ್ ಗಿವನ್, ಅಂದರೆ ಅದರ ಸ್ಟೆಪ್ಸ್ನೆಲ್ಲ ಎಲುಸಿಡೇಟ್ ಮಾಡಿದವರು ಹ್ಯಾನ್ಸ್ ಕ್ರೆಬ್ ಅಂತ. ಹಿ ಈಸ್ ದ ಸೈಂಟಿಸ್ಟ್. ಸೈಕಲ್ ಅಂತ ಯಾಕೆ ಕರಿತೀವಿ ಅಂತಂದರೆ, ಆ ಫಸ್ಟ್ ಕಾಂಪೌಂಡ್ ಏನಿದೆ ಅದು ಯಾವ್ದು ರಿಯಾಕ್ಟ್ ಮಾಡುತ್ತೆ ಅಸಿಟೈಲ್ ಕೋಎ ಜೊತೆ, ಅದು ರೀಜನ್ರೇಟ್ ಆಗ್ತಾ ಇರುತ್ತೆ. ಸೊ ಆ ಸೈಕ್ಲಿಕ್ ಪ್ರಾಸೆಸ್ ಆಗ್ತಾನೇ ಇರುತ್ತೆ, ಅದು ರೀಜನ್ರೇಟ್ ಆಗ್ತಾನೇ ಇರುತ್ತೆ. ಸೊ ಅದಕ್ಕೆ ನಾವು ಅದನ್ನು ಸೈಕಲ್ ಅಂತ ಕರಿತೀವಿ. ಕ್ರೆಬ್ ಸೈಕಲ್ ಅಥವಾ TCA ಸೈಕಲ್, ಟ್ರೈಸಿಟ್ರಿಕ್ ಆಸಿಡ್ ಸೈಕಲ್, ಟ್ರೈಕಾರ್ಬಾಕ್ಸಿಲಿಕ್ ಆಸಿಡ್ ಸೈಕಲ್, ಆ್ಯಂಡ್ ಸಿಟ್ರಿಕ್ ಆಸಿಡ್ ಆರ್ ಸಿಟ್ರಿಕ್ ಆಸಿಡ್ ಸೈಕಲ್ ಅಥವಾ ಸಿಟ್ರೇಟ್ ಸೈಕಲ್, ಅದನ್ನೆಲ್ಲ ಹೆಸರುಗಳಲ್ಲಿ ಕರೀತಾರೆ. ನೋಡೋಣವಾ ಹಾಗಾದರೆ? ಸೊ ಇದು ಅದರ ಲಿಂಕ್ ರಿಯಾಕ್ಷನ್. ಪೈರುವೇಟ್ ಅಸಿಟೈಲ್ ಕೋಎ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್. ಸೊ ಎಂಜೈಮ್ ಪೈರುವೇಟ್ ಡಿಹೈಡ್ರೋಜಿನೇಸ್ ಪ್ರೊಡ್ಯೂಸಸ್ 1 NADH ಆ್ಯಂಡ್ ರಿಲೀಸಸ್ 1 ಕಾರ್ಬನ್ ಡೈಆಕ್ಸೈಡ್. ಅದಕ್ಕೆ ಇದನ್ನು ಡಿಕಾರ್ಬಾಕ್ಸಿಲೇಷನ್ ಅಂತ ಕರೆಯೋದು. ಸೊ ಲಿಂಕ್ ರಿಯಾಕ್ಷನ್ನ ಏನಂತ ಕರಿತೀವಿ? ಡಿಕಾರ್ಬಾಕ್ಸಿಲೇಷನ್. ಸಿಂಪಲ್. ಲೊಕೇಶನ್ ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್. ಸಿಂಪಲ್. ಓಕೆ, ಇದು ನಮ್ಮ TCA ಸೈಕಲ್. ಓಕೆ, ಸೊ ಈ ಅಸಿಟೈಲ್ ಕೋಎ ಏನಿದೆ ಅದು ಈಗ ಇಟ್ ಈಸ್ ಅ 2 ಕಾರ್ಬನ್ ಕಾಂಪೌಂಡ್. ಸಿಂಪಲ್. ಈಗ ನೆನ್ಪಿಟ್ಕೊಳ್ಳಿ, ಗ್ಲೂಕೋಸ್ 6 ಕಾರ್ಬನ್, ಗ್ಲೂಕೋಸಿಂದ ಪೈರುವೇಟ್ ಆಯಿತು, 2 ಪೈರುವೇಟ್ ಮಾಲಿಕ್ಯೂಲ್ಸ್ ಆಯಿತು ಅಥವಾ ಪೈರುವಿಕ್ ಆಸಿಡ್ ಮಾಲಿಕ್ಯೂಲ್ಸ್ ಆಯಿತು. ಯಾಕೆ? ಗ್ಲೈಕಾಲಿಸಿಸಿಂದ, ಕರೆಕ್ಟ್? ಸೊ ಇಲ್ಲಿ ಲಿಂಕ್ ರಿಯಾಕ್ಷನ್ ಆಯಿತು. ಲಿಂಕ್ ರಿಯಾಕ್ಷನಲ್ಲಿ 1 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಆಚೆ ಬಂತು. ಎಲ್ಲಿಂದ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್? ಈ 3 ಕಾರ್ಬನ್ ಕಾಂಪೌಂಡಿಂದ 1 ಕಾರ್ಬನ್ ರಿಮೂವ್ ಆಗೋಯ್ತು. ಸೊ ಅಸಿಟೈಲ್ ಕೋಎ ಏನಾಯಿತು ಮಕ್ಕಳ? ಅದು 2 ಕಾರ್ಬನ್ ಕಾಂಪೌಂಡ್ ಆಗೋಯ್ತು. ಅರ್ಥ ಆಯ್ತಾ? ಇಟ್ ಈಸ್ 2 ಕಾರ್ಬನ್ ಕಾಂಪೌಂಡ್. ಸೊ ಈ 2 ಕಾರ್ಬನ್ ಕಾಂಪೌಂಡ್ ಜೊತೆಗೆ ಒಂದು 4 ಕಾರ್ಬನ್ ಕಾಂಪೌಂಡ್ ಕಂಡೆನ್ಸ್ ಆಗುತ್ತೆ. ಇಟ್ ಇಸ್ ಅ ಕಂಡೆನ್ಸೇಷನ್ ರಿಯಾಕ್ಷನ್. ಅದೆರಡು ಒಟ್ಟಿಗೆ ಬಂದಾಗ ದರ್ ಇಸ್ ಫಾರ್ಮೇಷನ್ ಆಫ್ ಸಿಟ್ರೇಟ್ ವಿಚ್ ಇಸ್ ಅ 6 ಕಾರ್ಬನ್ ಕಾಂಪೌಂಡ್. ಇಲ್ಲಿ ಸಿಟ್ರೇಟ್ ಸಿಂಥೇಸ್ ಇಸ್ ದಿ ಎಂಜೈಮ್. ಸಿಟ್ರೇಟ್ ಸಿಂಥೇಸ್. ಓಕೆ. ಅಸಿಟೈಲ್ ಕೋಎ, ಆಕ್ಸಾಲೋ ಅಸಿಟೇಟ್, 2C + 4C 6C, ಸಿಟ್ರೇಟ್ ಸಿಂಥೇಸ್. ಸೊ ಈ ಸಿಟ್ರೇಟ್ ಐಸೋಮರೈಸ್ ಆಗುತ್ತೆ, ಮತ್ತೆ ಇಟ್ ವಿಲ್ ಫಾರ್ಮ್ ಐಸೋಸಿಟ್ರೇಟ್. ಏನಾಯಿತು? ಕಾನ್ಫರ್ಮೇಷನ್ ಚೇಂಜ್ ಆಯಿತು. ಸೊ ಇಟ್ ಬಿಕೇಮ್ ಐಸೋಸಿಟ್ರೇಟ್. ನೆಕ್ಸ್ಟ್ ಸ್ಟೆಪ್, ಈ ಐಸೋಸಿಟ್ರೇಟಿಂದ ಇಟ್ ವಿಲ್ ಬಿಕಮ್ ಆಲ್ಫಾ ಕೀಟೋಗ್ಲೂಟರೇಟ್. ಸೊ ಇಲ್ಲಿ 2 ವಿಷಯ ನೀವು ಗಮನಿಸಬೇಕು. ಒಂದು, ದರ್ ಇಸ್ ಫಾರ್ಮೇಷನ್ ಆಫ್ NAD to NADH plus H+. ಸೊ ಇಲ್ಲಿ ಫಸ್ಟ್ ರಿಡಕ್ಷನ್ ಆಯಿತು. ಓಕೆ, 1 NADH. ಮತ್ತು ಇಲ್ಲಿ ಮತ್ತೆ 1 ಕಾರ್ಬನ್ನನ್ನು ತೆಗೆದುಬಿಟ್ವಿ. ಇಲ್ಲಿ ಆಲ್ರೆಡಿ 1 ಕಾರ್ಬನ್ ಹೋಗಿತ್ತು, ಫಸ್ಟ್ ಕಾರ್ಬನ್ ಇದು. ಈ ಸ್ಟೆಪ್ನಲ್ಲಿ ಐಸೋ ಅಸಿಟ್ರೇಟ್ ಟು ಆಲ್ಫಾ ಕೀಟೋಗ್ಲೂಟರೇಟಲ್ಲಿ 1 ಕಾರ್ಬನ್ ರಿಮೂವ್ ಆಗೋಯ್ತು.
ಸೊ ಆಲ್ಫಾ ಕೀಟೋಗ್ಲೂಟರೇಟ್ ಎಷ್ಟಾಯಿತು? 5 ಕಾರ್ಬನ್ ಕಾಂಪೌಂಡ್ ಆಯಿತು. ಕರೆಕ್ಟ್? ಏನಾಯ್ತದು? ಇಟ್ಸ್ ಅ 5 ಕಾರ್ಬನ್ ಕಾಂಪೌಂಡ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆಲ್ಫಾ ಕೀಟೋಗ್ಲೂಟರೇಟ್ ಟು ಸಕ್ಸಿನೈಲ್ ಕೋಎ. ಇಲ್ಲೂ ರಿಡಕ್ಷನ್, ದಿಸ್ ಇಸ್ ಆಲ್ಸೋ ರಿಡಕ್ಷನ್. ಇಲ್ಲಿ ಆಕ್ಸಿಡೇಷನ್ ಆಗ್ತಿದೆ, ಇಲ್ಲಿ ರಿಡಕ್ಷನ್ ಆಫ್ NADH ಆಗ್ತಿದೆ, ಇಲ್ಲಿ ಮತ್ತೆ ರಿಡಕ್ಷನ್ ಆಗ್ತಿದೆ, NADH ಮತ್ತೆ ಸೆಕೆಂಡ್ ಕಾರ್ಬನ್ ಮತ್ತೆ ಆಚೆ ಬಂತು. ಸೊ ಸಕ್ಸಿನೈಲ್ ಕೋಎ ಏನಾಯಿತು? 4C ಆಯಿತು. ಎಷ್ಟಾಯಿತು ಮಕ್ಕಳ? 4C ಆಯಿತು. ಮ್ಯಾಮ್ ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀರಾ? ಸೊ ಲೆಕ್ಕ ಹಾಕ್ಕೊಳ್ಳಿ. ಗ್ಲೂಕೋಸಿಂದ ನಮಗೆ ಎಷ್ಟು ಬೇಕಾಗಿತ್ತು? ಗ್ಲೂಕೋಸಿಂದ ನಮಗೆ 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಬೇಕಿತ್ತು. ಒಂದು ಗ್ಲೂಕೋಸಿಂದ 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಬೇಕಿತ್ತು. ಕರೆಕ್ಟ್? ಸೊ ಇಲ್ಲಿ ಈ 6C ಗ್ಲೂಕೋಸ್ ಇರೋದು 3C ಪೈರುವೇಟ್ ಆಯಿತು, ಆದರೆ 2. ಸೊ ಪ್ರತಿಯೊಂದು ಪೈರುವೇಟ್ ಮಾಲಿಕ್ಯೂಲ್ಗೂ ಇಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ ಬಂತು, ಫಸ್ಟ್ ಒನ್. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಕಾರ್ಬನ್ ಡೈಆಕ್ಸೈಡ್, ಇಲ್ಲಿ ಥರ್ಡ್ ಕಾರ್ಬನ್ ಡೈಆಕ್ಸೈಡ್. ಸೊ 1 ಪೈರುವೇಟ್ ಗೇವ್ ಮಿ 3 ಕಾರ್ಬನ್ ಡೈಆಕ್ಸೈಡ್. ಎಷ್ಟು ಕೊಡ್ತು ನನಗೆ? 3 ಕಾರ್ಬನ್ ಡೈಆಕ್ಸೈಡ್. ಕರೆಕ್ಟ್? 1. ಸೊ ಇಲ್ಲಿ 2 ಪೈರುವೇಟ್ ಇತ್ತು, ಸೊ ಬಂತ ನಮಗೆ 6 ಕಾರ್ಬನ್ ಡೈಆಕ್ಸೈಡ್. ಹಾಗಾದರೆ ಸ್ಟಾಪ್ ಮಾಡಿಬಿಡ್ಬೇಕಲ್ವಾ? ನಮಗೆ ಬೇಕಾಗಿದ್ದು ಬಂತು, 1 ಗ್ಲೂಕೋಸಿಂದ 6 ಕಾರ್ಬನ್ ಡೈಆಕ್ಸೈಡ್. ಆದರೆ ನಾನೇನು ಹೇಳಿದೆ? ಇದು ಮತ್ತೆ ಬೇಕು, ಈ ರಿಯಾಕ್ಷನ್ ನಡೀತಾನೆ ಇರಬೇಕು. ಇಟ್ ಇಸ್ ಅ ಕಂಟಿನ್ಯೂಸ್ ಸೈಕಲ್. ಸೊ ಇಲ್ಲಿ ಈ ರೀಜನರೇಷನ್, ಇಷ್ಟು ಸ್ಟೆಪ್ಸ್ ಏನಿದೆ ಅದನ್ನು ಆಕ್ಸಾಲೋ ಅಸಿಟೇಟ್ನ ರೀಜನರೇಟ್ ಮಾಡೋಕ್ಕೆ ನಡೆಯುವಂತಹ ಸ್ಟೆಪ್ಸ್ ಅವು. ಕ್ಲಿಯರ್? ಸೊ ಸಕ್ಸಿನೈಲ್ ಕೋಎ 4C ಇರೋದು, ಇದರಿಂದ ಒಂದು GTP ಫಾರ್ಮ್ ಆಗುತ್ತೆ. GDPಗೆ ಒಂದು ಫಾಸ್ಫೇಟ್ ಅಡಿಷನ್ ಆಗುತ್ತೆ. ಮ್ಯಾಮ್ ATP ಬದಲು ಇದು ಯಾವ GTP ಅಂತಂದರೆ, ATP ಇಸ್ ಅಡಿನೋಸಿನ್ ಟ್ರೈಫಾಸ್ಫೇಟ್, GTP ಅಂದರೆ ಗ್ವಾನೋಸಿನ್ ಟ್ರೈಫಾಸ್ಫೇಟ್. ಸೊ ಇದು ಈಕ್ವಿವೆಲೆಂಟ್. ಓಕೆ, ಸೊ ಇಲ್ಲೇನಾಯಿತು? ಈ GDPಗೆ ಇಲ್ಲಿಂದ ಒಂದು ಫಾಸ್ಫೇಟ್ ತಗೊಂಡು ಸಕ್ಸಿನೈಲ್ ಕೋಎಯಿಂದ ಸಕ್ಸಿನೇಟ್ ಫಾರ್ಮ್ ಆಯಿತು. ಸೊ ಈ ಪ್ರಾಸೆಸನ್ನು ಅಡಿಷನ್ ಆಫ್ ಫಾಸ್ಫೇಟ್, ಈಗ ನಾವು ಗ್ಲೈಕಾಲಿಸಿಸಲ್ಲೂ ನೋಡಿದ್ವಿ. ಎಲ್ಲಿ 1,3-ಬಿಸ್ಫಾಸ್ಫೋ ಗ್ಲೈಸರಿಕ್ ಆ್ಯಸಿಡಿಂದ 3-ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ ಆದಾಗ ಇಟ್ ಟುಕ್ ಒಂದು ಫಾಸ್ಫೇಟ್ ತೊಗೊಂಡು ATPಗೆ ಬಂತು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಸಕ್ಸಿನೈಲ್ ಕೋಎ ಇದೆ, ಸಕ್ಸಿನೈಲ್ ಕೋಎ ಟು ಸಕ್ಸಿನೇಟ್. ಇಲ್ಲಿ ಈ ಸಕ್ಸಿನೈಲ್ ಕೋಎಯಿಂದ ADPಗೆ ಒಂದು ಫಾಸ್ಫೇಟ್ ಸಿಕ್ತು. ಆ ಇನ್ಆರ್ಗ್ಯಾನಿಕ್ ಫಾಸ್ಫೇಟಿಂದ ATP ಸಿಂಥಸಿಸ್ ಆಯಿತು. ಕರೆಕ್ಟ್? ಸೊ ಇಲ್ಲಿ ATP ಸಿಂಥಸಿಸ್ ಆಯಿತು. ಹೇಗಾಯಿತು? ಫಾಸ್ಫೇಟ್ ಗ್ರೂಪ್ ಸಬ್ಸ್ಟ್ರೇಟಿಂದ ತಗೊಂಡು. ಈ ಫಾಸ್ಫೇಟ್ ಗ್ರೂಪ್ ಎಲ್ಲಿಂದ ಬಂತು? ಸಬ್ಸ್ಟ್ರೇಟಿಂದ ಬಂತು. ಸೊ ಫಾಸ್ಫೇಟ್ ಅಡಿಷನ್ ಇಸ್ ಫಾಸ್ಫೋರೈಲೇಷನ್, ಅಡಿಷನ್ ಆಫ್ ಫಾಸ್ಫೇಟ್. ಸೊ ಹಾಗಾಗಿ ಈ ಪ್ರಾಸೆಸನ್ನು ನಾವೇನಂತ ಕರಿತೀವಿ? ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್. ಅಂದರೆ ಫಾಸ್ಫೇಟ್ ತೊಗೊಂಡು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ತೊಗೊಂಡಿದ್ದೀನಿ? ಸಬ್ಸ್ಟ್ರೇಟಿಂದ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಇದನ್ನು ನಾನೇನಂತ ಕರಿತೀನಿ? ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್. ಸೊ ಇದು ಕ್ರೆಬ್ಸ್ ಸೈಕಲ್ನಲ್ಲೂ ಆಗುತ್ತೆ, ಗ್ಲೈಕಾಲಿಸಿಸಲ್ಲೂ ಕೂಡ ಆಗುತ್ತೆ. ಸೊ 1,3-ಬಿಸ್ಫಾಸ್ಫೋ ಗ್ಲೈಸರಿಕ್ ಆಸಿಡ್ ಇಂದ ಇಟ್ ವಿಲ್ ಫಾರ್ಮ್ 3-ಫಾಸ್ಫೋಗ್ಲಿಸರೇಟ್. ಇಲ್ಲಿ 2 ಫಾಸ್ಫೇಟ್ ಇರೋದನ್ನ ತಗೊಂಡು ಒಂದು ಫಾಸ್ಫೇಟ್ ADPಗೆ ಕೊಟ್ಟು ಅದು ATP ಆಗಿ ಆಚೆ ಬರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ? ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್. ವೆರಿ 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 ಇಂಪಾರ್ಟೆಂಟ್ 5-ಸ್ಟಾರ್ ಕಾನ್ಸೆಪ್ಟ್. ಸಿಂಪಲ್.
ತುಂಬ ಓವರ್ವೆಲ್ಮಿಂಗ್ ಅನಿಸಿದ್ರೆ ಸ್ಟಾಪ್ ಮಾಡಿ ಮಕ್ಕಳ. ಗ್ಲೈಕೋಲಿಸಿಸ್ ಆದಮೇಲೆ ಒಂದು ಪಾಸ್ ತೊಗೊಳ್ಳಿ, ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ರೆಬ್ ಸೈಕಲ್ ಶುರು ಮಾಡಿ. ಕ್ರೆಬ್ ಸೈಕಲ್ ಆದಮೇಲೆ ಒಂದು ಪಾಸ್ ತೊಗೊಳ್ಳಿ, ಅದಾದಮೇಲೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೇನ್. ಸೊ ಆ ಥರ ಬ್ರೇಕ್ಸ್ ತೊಗೊಂಡು ನೀವು ಮಾಡ್ತಾಯಿದ್ರೆ ತುಂಬ ನಿಮಗೂ ಈಸಿ ಆಗುತ್ತೆ. ಸೊ ಯಾಕೆಂದರೆ ಇದೆಲ್ಲ ಫಸ್ಟ್ ಟೈಮ್ ಕಲಿತಾ ಇದ್ದೀರಾ, ಟೆನ್ಷನ್ ಆಗೋದು ಸಹಜ. ಮ್ಯಾಮ್ ಇದೇನು ಇಷ್ಟೊಂದು ಆಕ್ಸಿಡೇಷನ್ ರಿಡಕ್ಷನ್ ಅಂತೆಲ್ಲ ಅಂದ್ಕೊಳ್ಬೇಡಿ. ಈಸಿಯಾಗಿ ಒಂದೊಂದೇ ಸ್ಟೆಪ್ ಕಲಿತಾ ಹೋಗಿ ಅರ್ಥ ಆಗುತ್ತೆ. ಓಕೆ ಫೈನ್. ಇದು ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್. ಇಲ್ಲಿ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್ ಆಯಿತು. ಸೊ ಸಕ್ಸಿನೇಟ್ ಬಂತು. ಸಕ್ಸಿನೇಟಿಂದ ಫ್ಯೂಮರೇಟ್ ಆದಾಗ FADH2 ಫಾರ್ಮೇಷನ್ ಆಗುತ್ತೆ. ಇದೂ ಸಹ ಒಂದು ಹೈ ಎನರ್ಜಿ ಮಾಲಿಕ್ಯೂಲ್. ಏನದು? FADH2. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು, ಒಂದು NADH, ಇದೆಲ್ಲ DD. ATP is equal to GTP. 1 ATP is equal to 1 GTP. 1 NADH equals 3 ATP. 1 FADH2 equals 2 ATP. ಇದು ಯಾಕೆ ಅನ್ನೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅರ್ಥ ಆಗುತ್ತೆ. ಬಟ್ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಈಲ್ಡನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಫ್ಯೂಮರೇಟ್ ಬಂತು, ಫ್ಯೂಮರೇಟಿಂದ ಮ್ಯಾಲೇಟಿಂದ ಆಕ್ಸಾಲೋ ಆಸಿಟೇಟ್, ಇಲ್ಲಿ ಮತ್ತೆ ಒಂದು NADH ಬಂತು. ಸೊ ಒಟ್ಟು ಎಷ್ಟು NADH ಬಂತು? 1 2 3 NADH ಬಂತು ಅಲ್ವಾ. ಸೊ ಟೋಟಲ್ ಈಲ್ಡ್ ಎಷ್ಟು ನಮ್ಮ ಕ್ರೆಬ್ ಸೈಕಲ್ದು? 3 NADH, 1 FADH2, 1 GTP. ಆದರೆ ಇದು ಇದು 1 ಪೈರುವಿಕ್ ಆಸಿಡ್ ಒಂದಕ್ಕೆ. ಸೊ ಇಂಟು 2 ಮಾಡಬೇಕು. ಎಷ್ಟಾಯ್ತು? ಇಟ್ ಈಸ್ 6 NADH ಪ್ಲಸ್ 2 FADH2, ಕರೆಕ್ಟ್? 2 FADH2 ಆ್ಯಂಡ್ 2 GTP. ಸೊ ATP ಲೆಕ್ಕ ಎಷ್ಟಾಯಿತು? 6 ಇಂಟು 3 ಎಷ್ಟು ಬಂತು? ಇಲ್ಲಿ ಬರೀಲ್ಲ, ಜಾಗ ಇಲ್ಲ ಅಲ್ಲಿ. 6 ಇಂಟು 3 18 ATPs. ಓಕೆ ಪ್ಲಸ್ 6 ಇಂಟು 3 2 ಇಂಟು 2 ಇಟ್ ಈಸ್ 4 ATP ಪ್ಲಸ್ 2 GTP. ಸೊ 2 ATP ಎಷ್ಟಾಯಿತು? 24. ಕರೆಕ್ಟ್ ಅಲ್ವಾ? 18 ಪ್ಲಸ್ 4 ಪ್ಲಸ್ 2. 18 ಹೇಗೆ? 6 ಇಂಟು 3 FADH2 ಇಂಟು 2 2 ಬರುತ್ತೆ. ಸೊ 2 GTPs which is 2 ATPs. ಸೊ 2 ಪ್ಲಸ್ 4 ಪ್ಲಸ್ 18. ಓಕೆ 22 24 ATPs ಬಂತು ಇಲ್ಲಿ. ಆದರೆ ಈ ಕನ್ವರ್ಜನ್ ಹೇಗಾಗ್ತಾ ಇದೆ? ಈ ಕನ್ವರ್ಜನ್ ನಾನೇನು ಹೇಳ್ತಾ ಇದ್ದೀನಿ, NADH is equal to 3 ATP, FADH2 is equal to 2 ATP ಅಂತ ಆ ಕನ್ವರ್ಜನ್ ಹೇಗಾಗ್ತಾ ಇದೆ? ಎಲ್ಲ ಆಗ್ತಾ ಇದೆ. ಸೊ ಆ ಕನ್ವರ್ಜನ್ ಆಗ್ತಾ ಇರೋದು ನಮ್ಮ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೇನ್ನಲ್ಲಿ ಅಥವಾ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಸೊ ತಿಳ್ಕೊಳ್ಳೋಣ ಹೇಗದಾಗ್ತಿದೆ ಅಂತ. ಲೆಟ್ಸ್ ಟಾಕ್ ಅಬೌಟ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೇನ್ ಅಥವಾ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಈ ಚಿತ್ರ ನೋಡಿದ ತಕ್ಷಣ ಎಲ್ಲರಿಗೂ ಟೆನ್ಷನ್ ಆಗೋದಂತೂ ಸಹಜ ಅಲ್ವಾ. ಸೊ ಇದು NCERT ಇದೆ ಚಿತ್ರ. ಇದನ್ನು ಸಿಂಪ್ಲಿಫೈ ಮಾಡೋಣ. ಓಕೆ ಸೊ ಅರ್ಥ ಆಗಬೇಕಾಗಿರೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ರಿಡಕ್ಷನ್ ಸ್ಟೆಪ್ಸ್ ಎಲ್ಲ ನೋಡೋಣ. ಓಕೆ ಸೊ ಫಸ್ಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಎಲ್ಲಿ ನಡೆಯುತ್ತೆ ಅಂದರೆ ಇಟ್ ಈಸ್ ಇನ್ನರ್ ಮೆಮ್ರೇನ್. ಎಲ್ಲಿ ಇನ್ನರ್ ಮೆಮ್ರೇನ್? ಮೈಟೋಕಾಂಡ್ರಿಯಾ. ಸೊ ಇದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇದು ನಮ್ಮ ಮೈಟೋಕಾಂಡ್ರಿಯಾ ಅಂತಂದರೆ, ಇದು ಮೈಟೋಕಾಂಡ್ರಿಯಾ ಅಂತಂದರೆ ಇಲ್ಲಿ. ಓಕೆ ಈ ಜಾಗದಲ್ಲಿ ಇಲ್ಲಿ ಝೂಮ್ ಮಾಡಿದ್ರೆ ಇಲ್ಲಿ ಮ್ಯಾಟ್ರಿಕ್ಸ್ ಕಾಣಿಸುತ್ತೆ, ಮೆಮ್ಬ್ರೇನ್. ಹೇಗೆ? ಫಾಸ್ಫೋಲಿಪಿಡ್ ಬೈಲೇಯರ್ ಸೇಮ್. ಇದರ ಮಧ್ಯೆ 4 ಎಂಜೈಮ್ಸ್ ಇದೆ. 1 2 3 4
4. ಇನ್ನು ಒಂದು ತುಂಬ ಇಂಪಾರ್ಟೆಂಟ್, ಅದು ಇನ್ನೊಂದು ಇಲ್ಲಿದೆ. ಅದು ಹೇಗಿದೆ ಅಂದರೆ ಈ ಥರ ಇದೆ. ಓಕೆ, ಸೊ 4-5 ಎನ್ಸೈಮ್ಸ್ ಅಂತ ಇಟ್ಕೊಳ್ಳಿ. 4 ETC ತುಂಬ ಇಂಪಾರ್ಟೆಂಟ್, ಅದು ಆಕ್ಸಿಡೇಷನ್ ರಿಡಕ್ಷನಲ್ಲಿ ರೋಲ್ ಪ್ಲೇ ಮಾಡಲ್ಲ. ಸೊ ಇದು ಕಾಂಪ್ಲೆಕ್ಸ್ 1, ಕಾಂಪ್ಲೆಕ್ಸ್ 1 ವಿಚ್ ಇಸ್ NADH ಡಿಹೈಡ್ರೋಜಿನೇಸ್. NADH ಡಿಹೈಡ್ರೋಜಿನೇಸ್. ಓಕೆ, ಇದು ಕಾಂಪ್ಲೆಕ್ಸ್ 2 ಅಲ್ಲ, ಇಟ್ ಈಸ್ ಕಾಂಪ್ಲೆಕ್ಸ್ 3, ಸೈಟೋಕ್ರೋಮ್ BC. ಇದು ಕಾಂಪ್ಲೆಕ್ಸ್ 2, ಸಕ್ಸಿನೇಟ್ ಡಿಹೈಡ್ರೋಜಿನೇಸ್. ಓಕೆ, ಸಕ್ಸಿನೇಟ್ ಡಿಹೈಡ್ರೋಜಿನೇಸ್. ಲಾಸ್ಟ್ ಒನ್ ಸೈಟೋಕ್ರೋಮ್ ಆಕ್ಸಿಡೇಸ್. ಇದು ಸೈಟೋಕ್ರೋಮ್ ಆಕ್ಸಿಡೇಸ್. ಈ 5ನೇದು ATP ಸಿಂಥೇಸ್. 5ನೇದೇನು? ಇಟ್ ಈಸ್ ATP ಸಿಂಥೇಸ್. ಸೊ ಇದು 5 ಹೆಸರುಗಳು ನೆನಪಿರಬೇಕು. ಮ್ಯಾಮ್ ಈ ಚಿತ್ರ ನೋಡ್ತಾ ಇದ್ರೆ ಇನ್ನೂ ಕನ್ಫ್ಯೂಸ್ ಆಗ್ತಾ ಇದೆ, ಇನ್ನೂ ಟೆನ್ಷನ್ ಆಗ್ತಾ ಇದೆ ಅಂದರೆ ಹೊಸ ಸ್ಲೈಡ್ಗೆ ಹೋಗೋಣ. ಓಕೆ, ಇದನ್ನು ಮರ್ತು ಬಿಡಿ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಕ್ರೆಬ್ಸ್ ಸೈಕಲ್, ವಿ ಆರ್ ಟಾಕಿಂಗ್ ಅಬೌಟ್ TCA. ಓಕೆ, ಐ ಕಟ್ ದಿಸ್. ಫೈನ್. ಸೊ ಇಲ್ಲಿ ಆ ಮೆಮ್ಬ್ರೇನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಫಸ್ಟ್ ಕಾಂಪ್ಲೆಕ್ಸ್ ಬರುತ್ತೆ. ದಿಸ್ ಈಸ್ ಯಾವುದಿದು ಮಕ್ಕಳ? ಕಾಂಪ್ಲೆಕ್ಸ್ 1. ಏನದು? NADH ಡಿಹೈಡ್ರೋಜಿನೇಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಾಂಪೌಂಡ್ ಈಸ್ ಕಾಂಪ್ಲೆಕ್ಸ್ 3. ಏನಾದ್ರ ಹೆಸರು? ಸೈಟೋಕ್ರೋಮ್ BC. Next, third one, which is complex 2, succinate dehydrogenase. Okay. Next, ಇಲ್ಲಿ ಸೈಟೋಕ್ರೋಮ್ ಆಕ್ಸಿಡೇಸ್. ಓಕೆ, ಲಾಸ್ಟ್ ಒನ್ ATP ಸಿಂಥೇಸ್. If not F1. ಓಕೆ, ಇದು ATP ಸಿಂಥೇಸ್. ಓಕೆ, ಫೈನ್. ಸೊ ಇದೆಲ್ಲನೂ ಹೇಗಿದೆ? ಮೆಂಬ್ರೇನ್ನಲ್ಲಿದೆ. ಸೊ ದಿಸ್ ಇಸ್ ಇನ್ನರ್ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್. ಇದು ಮೇಟ್ರಿಕ್ಸ್, ಇದು ಔಟರ್ ಸ್ಪೇಸ್. ಓಕೆ, ಮೇಟ್ರಿಕ್ಸ್, ಔಟರ್ ಸ್ಪೇಸ್. ಸೊ ಇಲ್ಲೇನು ಫಾಸ್ಫೋಡೈಎಸ್ಟರ್ ಅಂದರೆ ಫಾಸ್ಫೋಲಿಪಿಡ್ ಬೈಲೇಯರ್. ಓಕೆ, ಇಲ್ಲಿ ಇನ್ನೊಬ್ರು ತುಂಬ ಇಂಪಾರ್ಟೆಂಟ್ ಇದ್ದಾರೆ. ದೇ ಆರ್ ನೋನ್ ಆಸ್ ಯುಬಿಕ್ವಿನಾನ್. And here there is cytochrome. ಓಕೆ, ಸೊ ಈ ಸೈಟೋಕ್ರೋಮ್ ಏನಿದೆ ಅದು ಒಂದು ಮೊಬೈಲ್ ಕ್ಯಾರಿಯರ್. ಅಂದರೆ ಅದು ಈ ಮೆಂಬ್ರೇನ್ನ ಹೊರಗಡೆ ಮೂವ್ ಆಗ್ತಿರತ್ತೆ. ಸೊ ಮೆಟ್ರಿಕ್ಸ್, ಇನ್ನರ್ ಮೈಟೋಕಾಂಡ್ರಿಯಲ್ ಸ್ಪೇಸ್, ಇಂಟರ್ ಮೆಂಬ್ರೇನ್ ಸ್ಪೇಸ್. ದಿಸ್ ಇಸ್ ಇನ್ನರ್, ದಿಸ್ ಹಿಯರ್ ಇಟ್ ವಿಲ್ ಬಿ ಔಟರ್ ಮೆಂಬ್ರೇನ್ ಪ್ರೆಸೆಂಟ್ ಅಲ್ವಾ. ಸೊ ಇಲ್ಲೇನಾಗ್ತಿದೆ? ಫಸ್ಟು ಈಗ ನಮ್ಮ ಕ್ರೆಬ್ಸ್ ಸೈಕಲ್ನಲ್ಲಿ NADH ಬಂತು, ಕರೆಕ್ಟ್? ಎಷ್ಟು? 6 NADH ಬಂದಿದೆ, ಕರೆಕ್ಟ್? ಸೊ ಈ NADH ಏನಿದೆ ಅದು 2 ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡಿ NAD ಆಗುತ್ತೆ. ಓಕೆ, ಸೊ 2 ಎಲೆಕ್ಟ್ರಾನ್ಸನ್ನು ಕೊಡುತ್ತೆ.
ಈ NADH ಡಿಹೈಡ್ರೋಜಿನೇಸ್ ಈ 2 ಎಲೆಕ್ಟ್ರಾನ್ಸನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಫೈನ್. ಸೊ ಇಲ್ಲೇನಾಗ್ತಾ ಇದೆ, ಈ NADH ಇಂದ ಬಂದಿರೋ 2 ಎಲೆಕ್ಟ್ರಾನ್ಸು ಯುಬಿಕ್ವಿನಾನ್ಗೆ ಹೋಗುತ್ತೆ. ಓಕೆ, ಸೊ ಈ ಯುಬಿಕ್ವಿನಾನ್ ತಗೊಂಡು ಎಲೆಕ್ಟ್ರಾನ್ಸ್ನ ತಗೊಂಡು ಇಟ್ ವಿಲ್ ಬಿಕಮ್ ಯುಬಿಕ್ವಿನಾಲ್. ಯುಬಿಕ್ವಿನಾನ್ ಬಿಕಮ್ಸ್ ಯುಬಿಕ್ವಿನಾಲ್. ಸೊ ಇಲ್ಲಿಂದ ಆ ಎಲೆಕ್ಟ್ರಾನ್ಸ್ ಏನಿದೆ ಅದು ಸೈಟೋಕ್ರೋಮ್ C ಒಳಗಡೆ ಹೋಗುತ್ತೆ, 2 ಎಲೆಕ್ಟ್ರಾನ್ಸ್. ಸೊ NADH ಇಂದ 2 ಎಲೆಕ್ಟ್ರಾನ್ ಬಂತು, ಯುಬಿಕ್ವಿನಾನ್ಗೆ ಹೋಯ್ತು, ಯುಬಿಕ್ವಿನಾನ್ ಬಿಕಮ್ ಯುಬಿಕ್ವಿನಾಲ್, ಅಲ್ಲಿಂದ ಸೈಟೋಕ್ರೋಮ್ BCಗೆ ಹೋಯ್ತು ಎಲೆಕ್ಟ್ರಾನ್ಸ್. ಸೊ ಇಲ್ಲಿಂದ ನೆಕ್ಸ್ಟು ಸಕ್ಸಿನೇಟ್ ಡಿಹೈಡ್ರೋಜನೇಸ್ಗೆ ಹೋಗ್ತಾ ಇಲ್ಲ, ಅದು ಎಲ್ಲೋಯ್ತು, ಸೈಟೋಕ್ರೋಮ್ C. ಈ ಸೈಟೋಕ್ರೋಮ್ C ಏನಿದೆ ಅದು ಒಂದು ಮೊಬೈಲ್ ಕ್ಯಾರಿಯರ್. ಸೊ ಈ ಕಡೆಯಿಂದ ಆ ಕಡೆಗೆ ಮೂವ್ ಆಗ್ತಿರತ್ತದು. ಈ ಮೆಂಬ್ರೇನ್ ಸ್ಪೇಸ್, ಇಂಟರ್ ಮೆಂಬ್ರೇನ್ ಸ್ಪೇಸಲ್ಲಿದೆ, ಅದು ಮೂವ್ ಆಗ್ತಾ ಇದೆ. ಕ್ಲಿಯರ್? ಸೊ ಈ 2 ಎಲೆಕ್ಟ್ರಾನ್ ಸೈಟೋಕ್ರೋಮ್ Cಗೆ ಬಂತು. ಸೊ ಇಲ್ಲಿಂದ ಅದು ಎಲ್ಲಿಗೆ ಹೋಗುತ್ತೆ, ಡೈರೆಕ್ಟು ಇಟ್ ವಿಲ್ ಟೇಕ್ ದಿ ಎಲೆಕ್ಟ್ರಾನ್ಸ್ ಟು ಸೈಟೋಕ್ರೋಮ್ ಆಕ್ಸಿಡೇಸ್. ಎಲ್ಲಿಗೆ ತಗೊಂಡೋಯ್ತು, ಸೈಟೋಕ್ರೋಮ್ ಆಕ್ಸಿಡೇಸ್. ಸೊ ಇಲ್ಲಿ ಈ 2 ಎಲೆಕ್ಟ್ರಾನ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಯಾರು, ನಮ್ಮ ಆಕ್ಸಿಜನ್. ಈ ಎಲೆಕ್ಟ್ರಾನ್ಸನ್ನು ತಗೊಂಡು, ಈ 2 ಎಲೆಕ್ಟ್ರಾನ್ಸನ್ನು ತಗೊಂಡು ಒಂದು ವಾಟರ್ ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ. ಸೊ ಈ ಎಲೆಕ್ಟ್ರಾನ್ಸ್ ಏನಾಗ್ತಿದೆ, ಆಕ್ಸಿಡೇಷನ್ ರಿಡಕ್ಷನ್ ಆಗಿ ಬಂದಿರೋವಂಥದ್ದು ಮತ್ತು ರೆಡ್ಯೂಸ್ ಆಗಿ ಆ ಎಲೆಕ್ಟ್ರಾನ್ಸ್ ಮೋಸ್ಟ್ ಎಲೆಕ್ಟ್ರಾನೆಗೆಟಿವ್ ಆಟಮ್ ಕಡೆ ಹೋಗ್ತಾ ಇದೆ. ಸೊ ಎಲೆಕ್ಟ್ರಾನೆಗೆಟಿವ್ ಇದಕ್ಕೆ ಬಂದು ಆಕ್ಸಿಜನ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದಾದಾಗ ಒಂದು ವಾಟರ್ ಮಾಲಿಕ್ಯೂಲ್ ಬೇಕಾಗತ್ತೆ. ಸೊ ಹಾಗಾಗಿ ಈ ಎಲೆಕ್ಟ್ರಾನ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಬೇಕಲ್ವಾ, ಅದೇ ನಮ್ಮ ಆಕ್ಸಿಜನ್. ಸೊ ಹಾಗಾಗಿ ಆಕ್ಸಿಜನ್ ಅಷ್ಟೊಂದು ಇಂಪಾರ್ಟೆಂಟ್. ಸೊ ಬರೀ ಎಲೆಕ್ಟ್ರಾನ್ಸ್ದೇ ಕತೆನಾ, ಇಲ್ಲಿ ಪ್ರೋಟಾನ್ಸ್ ಕೂಡ ಇದ್ದಾವೆ. ಕರೆಕ್ಟ್? ಸೊ ಇಲ್ಲಿ ಆಚೆ ಇರುವಂಥ ಪ್ರೋಟಾನ್ಸ್ ಒಳಗಡೆ ಬರುತ್ತೆ, ಅಂದರೆ ಒಳಗಡೆ ಇರೋವಂಥದ್ದು ಮೇಟ್ರಿಕ್ಸ್ನಲ್ಲಿರುವಂಥದ್ದು ಇಂಟರ್ ಮೆಂಬ್ರೇನ್ ಸ್ಪೇಸಿಗೆ ಬರುತ್ತೆ. ಕರೆಕ್ಟ್? ಸೊ ಇಲ್ಲಿ 4H+, ಒಂದಷ್ಟು ಟೆಕ್ಸ್ಟ್ ಬುಕ್ಸಲ್ಲಿ 2H+ ಅಂತ ಇದೆ, NCERTಯಲ್ಲಿ 4H+ ಇದೆ. ಸೊ ಲೆಟ್ಸ್ ಸ್ಟಿಕ್ ಟು NCERT. ಸೊ 4H+. ಆದರೆ ಇಲ್ಲಿ ನೀವು ಗಮನಿಸ್ಬೋದು, ಕಾಂಪ್ಲೆಕ್ಸ್ 1ಇಂದ ಕಾಂಪ್ಲೆಕ್ಸ್ 3ಗೆ ಹೋಯ್ತು, ಕಾಂಪ್ಲೆಕ್ಸ್ 4ಗೆ ಹೋಯ್ತು, ಅಲ್ಲಿಂದ ಎಲೆಕ್ಟ್ರಾನ್ ಆಕ್ಸೆಪ್ಟ್ ಆಯಿತು. ಸೊ ಇಲ್ಲೂ ಸಹ ಹೈಡ್ರೋಜನ್ ಒಳಗಡೆ ಬರುತ್ತೆ, ಇಲ್ಲೂ ಹೈಡ್ರೋಜನ್ ಒಳಗಡೆ ಬರುತ್ತೆ. ಸೊ ಇಲ್ಲಿ ಹೈಡ್ರೋಜನ್ ಆಟಮ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಕಂಪೇರ್ಡ್ ಟು ದ ಮೆಟ್ರಿಕ್ಸ್. ಸೊ ಇದು ಬರೀ NADH. ಹಾಗಾದರೆ ಈ ಕಾಂಪ್ಲೆಕ್ಸ್ ಏನಕ್ಕೆ, ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ ಏನಕ್ಕೆ? ಸೊ ನೀವು ಕ್ರೆಬ್ಸ್ ಸೈಕಲಲ್ಲಿ ನೋಡಿದಾಗ ಸಕ್ಸಿನೈಲ್ ಕೋಯೆಯಿಂದ ಸಕ್ಸಿನೇಟ್ ಫಾರ್ಮ್ ಆದಾಗ ಏನು ಬರುತ್ತೆ, FADH2 ಬರುತ್ತೆ, ಹೈ ಎನರ್ಜಿ ಕಾಂಪೌಂಡ್ FADH2 ಬರುತ್ತೆ. ಸೊ ಈ ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ FADH2 ಇಂದ ಬರುವಂಥ ಎಲೆಕ್ಟ್ರಾನ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಬೇರೆ ಕಲರಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. FADH2 ಇಂದ ಬಂದಿರುವಂತಹ ಎಲೆಕ್ಟ್ರಾನ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಎಲೆಕ್ಟ್ರಾನ್ಸನ್ನು ಅಕ್ಸೆಪ್ಟ್ ಮಾಡಿಕೊಂಡು ಎಲ್ಲಿಗೆ ಕಳಿಸುತ್ತೆ, ಯುಬಿಕ್ವಿನಾನ್. ಈ ಯುಬಿಕ್ವಿನಾನ್ ವಿಲ್ ಬಿಕಮ್ ಯುಬಿಕ್ವಿನಾಲ್. ಅಲ್ಲಿಂದ ಆ ಎಲೆಕ್ಟ್ರಾನ್ಸ್ ಎಲ್ಲಿಗೆ ಹೋಗುತ್ತೆ, ನಮ್ಮ ಸೈಟೋಕ್ರೋಮ್ BCಗೆ ಹೋಗುತ್ತೆ. ಸೊ ಇಲ್ಲಿಂದ ಪುನಃ ಅದು ಸೈಟೋಕ್ರೋಮ್ Cಗೆ ಹೋಗುತ್ತೆ. ಸೊ ಇಲ್ಲಿಂದ ಸೈಟೋಕ್ರೋಮಿಂದ ಇಟ್ ವಿಲ್ ಗೋ ಟು ಸೈಟೋಕ್ರೋಮ್ ಆಕ್ಸಿಡೇಸ್. ಓಕೆ, ಸೊ ಈ ಸೈಟೋಕ್ರೋಮ್ ಆಕ್ಸಿಡೇಸಿಂದ ಮತ್ತೆ ಆಕ್ಸಿಜನ್ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನೀವು ಗಮನಿಸಿದ್ರೆ ಕಾಂಪ್ಲೆಕ್ಸ್ 1 ಹೈಡ್ರೋಜನ್ಸ್ ಮೂವ್ಮೆಂಟ್ನ ಅಲೌವ್ ಮಾಡ್ತಾ ಇದೆ, ಕಾಂಪ್ಲೆಕ್ಸ್ 3 ಅಲೌವ್ ಮಾಡ್ತಾ ಇದೆ, ಕಾಂಪ್ಲೆಕ್ಸ್ 4 ಅಲೌವ್ ಮಾಡ್ತಾ ಇದೆ. ಆದರೆ ಕಾಂಪ್ಲೆಕ್ಸ್ 2ಗೆ ಆ ಕೆಪಾಬಿಲಿಟಿ ಇಲ್ಲ. ಇಟ್ ಕ್ಯಾನ್ ನಾಟ್ ಅಲೌವ್ ದ ಹೈಡ್ರೋಜನ್ ಟು ಪಾಸ್ ಥ್ರೂ. ಸೊ ಹಾಗಾಗಿ NADHನ ಆಕ್ಸೆಪ್ಟ್ ಮಾಡ್ಕೊಂಡಾಗ ನಂಬರ್ ಆಫ್ ಹೈಡ್ರೋಜನ್ಸ್ ಜಾಸ್ತಿ ಹೋಗುತ್ತೆ ಒಳಗಡೆ, ಆದರೆ FADH2 ಇಂದ ನಂಬರ್ ಆಫ್ ಹೈಡ್ರೋಜನ್ಸ್ ಕಡಿಮೆ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟು NADHದು ಅರ್ಥ ಮಾಡ್ಕೊಳ್ಳಿ ಪಾತ್ವೆ, ಅದಾದಮೇಲೆ FADH2. ಸಿಂಪಲ್.
ಸೊ ಈಗ ನಿಮಗೆ ಈಸಿಯಾಗಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅರ್ಥ ಆಗುತ್ತೆ. ಸೊ ಈಗೇನಾಯಿತು, ಇಲ್ಲಿ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಥೈಲಾಕೋಯ್ಡ್ ಮೆಂಬ್ರೇನ್ ಒಳಗಡೆನೂ ಸಿಮಿಲರ್ ಸಿಚುವೇಶನ್ ಆಯಿತು. ಅಲ್ಲೇನಾಯಿತು, ಕೆಮಿ ಆಸ್ಮಾಟಿಕ್ ಥಿಯರಿ. ಸೊ ಎಲ್ಲಿಂದ ಜಾಸ್ತಿ ಇತ್ತೋ ಅಲ್ಲಿಂದ ಕಡಿಮೆ ಇರೋ ಕಡೆಗೆ ಮೂವ್ ಆಗುತ್ತೆ. ಸೊ ಇಲ್ಲಿ ಜಾಸ್ತಿ ಆಯಿತು, ಇಲ್ಲಿಂದ ಒಳಗಡೆ ಹೋಗಬೇಕು. ಒಳಗಡೆ ಹೋಗೋಕ್ಕೆ ದಾರಿ ಕೊಡೋರು ಯಾರು? ನಮ್ಮ ATP ಸಿಂಥೇಸ್. ಯಾರು? ನಮ್ಮ ATP ಸಿಂಥೇಸ್. ಸೊ ಇಲ್ಲಿರುವ ಹೈಡ್ರೋಜನ್ಸ್ ಎಲ್ಲ ಹೊರಗಡೆ ಹೋಗಬೇಕು ಅಂದರೆ ಅದು ನಮ್ಮ ATP ಸಿಂಥೇಸ್ನ ಮೂಲಕ ಹೋಗಬೇಕು. ಅರ್ಥ ಆಯ್ತಾ? ಸೊ ಈ ATP ಸಿಂಥೇಸ್ನ ಮೂಲಕ ಹೋದಾಗ ಅದು ಪ್ರತಿ 4 ಹೈಡ್ರೋಜನ್ ಹೋದಾಗ, ಪ್ರತಿ 4 ಹೈಡ್ರೋಜನ್ಸ್ ಒಳಗಡೆ ಹೋದಾಗ ಒಂದು ATP ಫಾರ್ಮ್ ಆಗ್ತಿರುತ್ತೆ. ಇಲ್ಲಿ ADP ಪ್ಲಸ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್. ಇದು ಟ್ರಾನ್ಸ್ ಮೆಂಬ್ರೇನ್, ಅಂದರೆ ಮೆಂಬ್ರೇನ್ನ ಒಳಗಡೆ ಇದೆ. ಇನ್ನೂ ಒಂದು ಭಾಗ ATP ಸಿಂಥೇಸ್ನಲ್ಲಿ 2 ಭಾಗ, F0 F1. F0 ಮೆಂಬ್ರೇನ್ನ ಒಳಗಡೆ ಇದೆ, F1 ಆಚೆ ಇದೆ. ಸೊ ಇಲ್ಲಿ ಹೈಡ್ರೋಜನ್ ಮೂವ್ ಆದಾಗಲೆಲ್ಲ F0 ಹಿಂಗೆ ರೊಟೇಟ್ ಆಗುತ್ತೆ, ಅದರ ಕಾನ್ಫರ್ಮೇಷನನ್ನು ಚೇಂಜ್ ಮಾಡ್ಕೊಳುತ್ತೆ. ಸೊ ಪ್ರತಿ ಸಲ ಅದು ಕಾನ್ಫರ್ಮೇಷನ್ ಚೇಂಜ್ ಆದಾಗ 3 ಸಲಕ್ಕೊಮ್ಮೆ ATP ಫಾರ್ಮೇಷನ್ ಆಗುತ್ತೆ. ಸೊ 4 ಹೈಡ್ರೋಜನ್ ಹೋಗೋದ್ರಿಂದ ATP ಫಾರ್ಮೇಷನ್ ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಪ್ರತಿ ಒಂದು NADHಗೂ 3 ATP ಫಾರ್ಮ್ ಆಗುತ್ತೆ. ಸೊ ನಾವು ಅದಕ್ಕೆ ಈಲ್ಡಲ್ಲಿ ಈಕ್ವೇಟ್ ಮಾಡ್ಕೊಂಡ್ವಿ. 1 NADH 3 ATP. ಅದೇ FADH2 ಹೋದಾಗ ನಂಬರ್ ಆಫ್ ATPs ಕಡಿಮೆ. ಸೊ ಅದಕ್ಕೆ FADH2 is equal to 2 ATP. ಅರ್ಥ ಆಯ್ತಾ? ಕ್ಲಿಯರ್? ಸಿಂಪಲ್? ಓಕೆ. ಸೊ ಕ್ಲಿಯರ್ ಆಗಿದೆಯಾ ಇದು? ಫೈನ್. ಸೊ ನಾವು ಇದನ್ನು ಇಲ್ಲಿ ಇನ್ನೊಂದು ಪಾಯಿಂಟ್ ಮಕ್ಕಳ, ಮ್ಯಾಮ್ ಇಷ್ಟು ಕಾಂಪ್ಲಿಕೇಟ್ ಮಾಡಿದ್ರೆ ಇದ್ರ ಮೇಲೆ ಅಂದರೆ ಇಲ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಎರಡೂ ನಡೀತಾ ಇದೆ. ಸೊ ಈ ಆಕ್ಸಿಡೇಷನ್ ರಿಡಕ್ಷನ್ ನಡೆಯೋದ್ರಿಂದ ATP ಫಾರ್ಮ್ ಆಗ್ತಾ ಇದೆ. ಸೊ ಇಲ್ಲಿ ಫಾಸ್ಫೋರೈಲೇಷನ್ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ಆಕ್ಸಿಡೇಟಿವ್ ಫಾಸ್ಫೋರೈಲೇಷನ್ ಅಂತ ಕೂಡ ಕರಿತೀವಿ. ಸೊ 2 ಥರ ಫಾಸ್ಫೋರೈಲೇಷನ್ ಕಲ್ತ್ವಿ. ಏನದು? ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್, ಇನ್ನೊಂದೇನು ಆಕ್ಸಿಡೇಟಿವ್ ಫಾಸ್ಫೋರೈಲೇಷನ್. ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರೈಲೇಷನ್, ಆಕ್ಸಿಡೇಟಿವ್ ಫಾಸ್ಫೋರೈಲೇಷನ್. ಸಿಂಪಲ್? ಕ್ಲಿಯರ್? ಇದು ನಿಮ್ಮ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಥವಾ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಕಾಂಪ್ಲೆಕ್ಸ್ 1, ಕಾಂಪ್ಲೆಕ್ಸ್ 2, ಕಾಂಪ್ಲೆಕ್ಸ್ 3, ಕಾಂಪ್ಲೆಕ್ಸ್ 4, ಕಾಂಪ್ಲೆಕ್ಸ್ 5. ಸಿಂಪಲ್? ಯುಬಿಕ್ವಿನಾನ್ ತುಂಬ ಇಂಪಾರ್ಟೆಂಟ್. ಸೈಟೋಕ್ರೋಮ್ ಮೊಬೈಲ್ ಕ್ಯಾರಿಯರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ನಿಮ್ಮ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಸೊ ಇಲ್ಲಿಗೆ ಆಕ್ಸಿಜನ್ ಯಾಕೆ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು, ಇಲ್ಲಿ ಎಲೆಕ್ಟ್ರಾನ್ಸ್ ಎಷ್ಟು ಬಂತು ಅಂತ ಗೊತ್ತಾಯಿತು, ATP ಏನಾಯಿತು ಅಂತ ಗೊತ್ತಾಯಿತು. ಸೊ ಒಂದು ಸಲ ಈಲ್ಡನ್ನು ಕ್ಯಾಲ್ಕುಲೇಟ್ ಮಾಡೋಣವಾ? ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಈಲ್ಡ್. ಓಕೆ. ಸೊ ಫಸ್ಟ್ ಗ್ಲೈಕಾಲಿಸಿಸ್, ಕರೆಕ್ಟ್? ಸೊ ಗ್ಲೈಕಾಲಿಸಿಸ್ನಲ್ಲಿ ಎಷ್ಟು ಬಂತು? 4 ATP, ಆರ್ ಲೆಟ್ ಅಸ್ ಟೇಕ್ ಇಟ್ ದಿಸ್ ವೇ. 1 NADH, ಓಕೆ, 2 ATP. ಓಕೆ, ದಿಸ್ ಇಸ್ ಪರ್ ಪೈರುವಿಕ್ ಆಸಿಡ್. ಓಕೆ, ಆದರೆ ಪರ್ ಗ್ಲೂಕೋಸ್ ಮಾಲಿಕ್ಯೂಲ್, per glucose it is 2 NADH 4 ATP. Because of ETC, because electron transport chain ಆದರೆ 2 ATP 2 NADH ಅಂದರೆ 6 ATP 3 into 3 ಮತ್ತೆ ಇದು ಡೈರೆಕ್ಟ್ 4 ATP. ಗ್ಲೈಕಾಲಿಸಿಸ್ ಆದಮೇಲೆ ಆಕ್ಸಿಡೇಟಿವ್ ಫಾಸ್ಫೋರೈಲೇಷನ್, ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಥವಾ ಲಿಂಕ್ ರಿಯಾಕ್ಷನ್. ಸೊ ಇಲ್ಲಿ 1
NADH per pyruvic acid. 2 NADH per glucose. ಕರೆಕ್ಟ್? ಯಾಕೆಂದರೆ 2 pyruvic acid. ಸೊ 2 into 2, 2 3s ಎಷ್ಟು? 6 ATP. ನೆಕ್ಸ್ಟ್ ಕ್ರೆಬ್ಸ್ ಸೈಕಲ್ ಅಥವಾ TCA ಸೈಕಲ್. ಎಷ್ಟು? 6 NADH, 3 NADH, 3 NADH, okay, 1 FADH2, 1 GTP. ಓಕೆ, ಸೊ ಪರ್ ಗ್ಲೂಕೋಸ್ ಏನಾಯಿತು? 6 NADH, 2 FADH2, 2 GTP. ಸೊ ಇಲ್ಲೂ ಬಿಕಾಸ್ ಆಫ್ ETC, ಇಲ್ಲಿ ಬಿಕಾಸ್ ಆಫ್ ETC 6 into 3 ಎಷ್ಟು ಬಂತು? 18 ATP. FADH2 because of ETC 2 into 2, 4 ATP. Okay. GTP 2 GTP, so 2 ATP. Correct? ಸೊ ಈ ರೆಸ್ಪಿರೇಟರಿ ಬ್ಯಾಲೆನ್ಸ್ ಶೀಟ್ ಅಂತ ಮಾತಾಡಿದಾಗ ಸೊ ಇಲ್ಲಿ ಎಲ್ಲನೂ ನಾವು ಟ್ಯಾಬ್ಲೆಟ್ ಮಾಡಿದ್ದೀವಿ ಅಲ್ವಾ. ಸೊ 2 ATPs 4. ಸೊ ಇಲ್ಲಿ ಒಟ್ಟು ಎಷ್ಟು ATP ಬರ್ತಾ ಇದೆ? 40 ATPs ಬರ್ತಾ ಇದೆ. ಸೊ 2 ಆಲ್ರೆಡಿ ನಾವು ಇನ್ವೆಸ್ಟ್ ಮಾಡಿರೋದ್ರಿಂದ 38 ATPs. ಸೊ ಕೆಲವೊಂದು ಬುಕ್ಕಲ್ಲಿ 36 ಅಂತ ಕೂಡ ಕೊಡ್ತಾರೆ. ನಮ್ಮ NCERTಯಲ್ಲಿ 38 ಕೊಟ್ಟಿರೋದ್ರಿಂದ ವಿಲ್ ಸ್ಟಿಕ್ ಟು 38. ಓಕೆ, ಸೊ 38 ATPs. ಸಿಂಪಲ್, ಫೈನ್. ಫಸ್ಟ್ ಅಸಂಪ್ಷನ್ ಏನು? ಯಾವಾಗಲೂ ಇದೇ ಸೀಕ್ವೆನ್ಸಲ್ಲಿ ಆಗುತ್ತೆ. ಏನು ಸೀಕ್ವೆನ್ಸಲ್ಲಿ? ಗ್ಲೈಕಾಲಿಸಿಸ್, ಅದಾದಮೇಲೆ TCA, ಅದಾದಮೇಲೆ ETS, ಅದಾದಮೇಲೆ ಒಂದಾದ್ಮೇಲೆ ಒಂದೇ ಆಗ್ತಾ ಇದೆ. ಓಕೆ, ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇಲ್ಲ, ಒಂದಾದ್ಮೇಲೆ ಒಂದು. ಸೆಕೆಂಡ್ ಏನು ಅಸಂಪ್ಷನ್ನು? NADH ಸಿಂಥಸೈಸ್ ಆಗಿರೋದು, ಗ್ಲೈಕಾಲಿಸಿಸಲ್ಲಿ ಸಿಂಥಸೈಸ್ ಆಗಿರೋದು ಲಿಂಕ್ ರಿಯಾಕ್ಷನ್ಗೆ ಹೋಗುತ್ತೆ. ಅದೇ NADH, ನೋ ಚೇಂಜ್. ಸಾಧ್ಯನಾ? ಇಲ್ಲ. ನೆಕ್ಸ್ಟ್, ನನ್ ಆಫ್ ದ ಇಂಟರ್ಮೀಡಿಯೇಟ್ಸ್ ಆರ್ ಯೂಟಿಲೈಸ್ಡ್. ಯಾವುದು ಯೂಟಿಲೈಸ್ ಆಗಿರಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಬಾಡಿಯಲ್ಲಿ ಟ್ರೈಗ್ಲಿಸರೈಡ್ಸ್ ಬೇಕಿದೆ ಅಥವಾ ಫ್ಯಾಟಿ ಆಸಿಡ್ಸ್ ಬೇಕಿದೆ. ಆ ಅಸಿಟೈಲ್ ಕೋಯಿಂದ ಫ್ಯಾಟಿ ಆಸಿಡ್ ಸಿಂಥಸೈಸ್ ಆಗುತ್ತೆ. ಆ ಇಂಟರ್ಮೀಡಿಯೇಟನ್ನು ತೊಗೊಳತ್ತದು ರಿಕ್ವೈರ್ಮೆಂಟ್ ಇದ್ದಾಗ. ಅಥವಾ ಪೈರುವಿಕ್ ಆ್ಯಸಿಡಿಂದ ಅಮಿನೋ ಆಸಿಡ್ಸನ್ನು ಸಿಂಥಸೈಸ್ ಮಾಡ್ಬೋದು, ಅಲ್ಲೂ ತೊಗೊಳ್ಬೋದು ರಿಕ್ವೈರ್ಮೆಂಟ್ ಇದ್ದಾಗ. ಸೊ ಇಂಟರ್ಮೀಡಿಯೇಟ್ಸ್ ಯೂಸೇ ಆಗಿರಬಾರ್ದು, ಬಟ್ ಆ್ಯಕ್ಚುಲಿ ಇನ್ ರಿಯಲ್ ಆಗುತ್ತೆ. ಸೊ ಇದು ಒಂದು ಕ್ಲಾಸು. ಅದಾದಮೇಲೆ ಓನ್ಲಿ 1 ಗ್ಲೂಕೋಸ್ ಅಟ್ ಎ ಟೈಮ್. ಓನ್ಲಿ 1 ಗ್ಲೂಕೋಸ್ ಅಟ್ ಎ ಟೈಮ್ ಪಾಸಿಬಲ್. ನಮ್ಗೆ ಎಷ್ಟು ಎನರ್ಜಿ ಬೇಕು, ಎಷ್ಟು ಗ್ಲೂಕೋಸ್ ರಿಯಾಕ್ಟ್ ಆಗ್ತಾನೇ ಇರುತ್ತೆ, ಗ್ಲೈಕಾಲಿಸಿಸ್ ಪಾತ್ರ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ತುಂಬ ಕಾಂಪ್ಲೆಕ್ಸ್ ಮಕ್ಕಳು, ಅದು ತುಂಬ 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 ಕಾಂಪ್ಲೆಕ್ಸ್. ಸೊ ಇನ್ ರಿಯಲ್ ಅದಾಗಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್, ರೆಸ್ಪಿರೇಷನನ್ನು ನಾವು ಆಂಫಿಬಾಲಿಕ್ ಪಾತ್ವೇ ಅಂತ ಕರಿತೀವಿ. ಅದನ್ನು ಮ್ಯಾಮ್ ಆ್ಯನಬಾಲಿಸಮ್ ಗೊತ್ತು, ಬಿಲ್ಡಪ್ ಆಗುತ್ತೆ, ಅಂದರೆ 2 ಮಾಲಿಕ್ಯೂಲ್ಸ್ ಒಟ್ಟಿಗೆ ಸೇರಿ ಎನರ್ಜಿ ಕನ್ಸ್ಯೂಮ್ ಮಾಡ್ಕೊಳುತ್ತೆ. ಅಥವಾ ಕ್ಯಾಟಬಾಲಿಕ್ ಆಗಿರ್ಬೋದು, ಒಂದು ಮಾಲಿಕ್ಯೂಲನ್ನು ಬ್ರೇಕ್ ಡೌನ್ ಮಾಡಿ ನಾವು ಎನರ್ಜಿ ಪಡ್ಕೊಳ್ತಾ ಇದ್ದೀವಿ. ಸೊ ಹಿಯರ್ ಇಟ್ ಇಸ್ ಸಪೋಸ್ ಟು ಬಿ ಕ್ಯಾಟಬಾಲಿಕ್ ಅಲ್ವಾ. ಇದು ಕ್ಯಾಟಬಾಲಿಕ್ ರಿಯಾಕ್ಷನ್. ಮ್ಯಾಮ್ ಇಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದೆ, ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಿ ನಾವು ಎನರ್ಜಿಯನ್ನು ಪಡ್ಕೊಳ್ತಾ ಇದ್ದೀವಿ. ಆದರೆ ಇಲ್ಲಿ ಏನಾಗ್ತಿದೆ ಗೊತ್ತಾ ಮಕ್ಕಳೇ, ನಾನು ಆವಾಗಲೇ ಹೇಳಿದ್ನಲ್ವಾ, ಈ ಪೈರುವಿಕ್ ಆ್ಯಸಿಡ್ ಇಂದ ಅಮಿನೋ ಆಸಿಡ್ ಸಿಂಥಸಿಸ್ ಮಾಡ್ಬೋದು, ಅಸಿಟೈಲ್ ಕೋಯಿಂದ ಫ್ಯಾಟ್ಸ್ ಸಿಗ್ಬೋದು. ಸೊ ಯಾವಾಗಾದ್ರೂ ರಿಕ್ವೈರ್ಮೆಂಟ್ ಇದ್ದಾಗ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳುತ್ತೆ ಸೆಲ್ಸು. ಸೊ ಹಾಗಾಗಿ ಆ್ಯನಬಾಲಿಕ್ ರಿಯಾಕ್ಷನ್ ಕೂಡ ಆಗುತ್ತೆ. ಸೊ ಆ್ಯನಬಾಲಿಕ್ ಮತ್ತು ಕ್ಯಾಟಬಾಲಿಕ್ ಎರಡೂ ಆಗೋದ್ರಿಂದ ಅದನ್ನು ನಾವೇನಂತ ಕರಿತೀವಿ? ಆಂಫಿಬಾಲಿಕ್ ರಿಯಾಕ್ಷನ್ಸ್. ಕ್ಲಿಯರ್? ಏನಂತ ಕರಿತೀವಿ? ಆಂಫಿಬಾಲಿಕ್ ರಿಯಾಕ್ಷನ್. ನೆಕ್ಸ್ಟ್, ಹಾಗಾದರೆ ಮ್ಯಾಮ್ ಗ್ಲೂಕೋಸ್ ಬಗ್ಗೆನೇ ಮಾತಾಡ್ತಾ ಇದ್ವಿ ಇಷ್ಟೊತ್ತು, ಗ್ಲೂಕೋಸ್ಗೆ ಎಷ್ಟು ATP, ಮತ್ತು ನೆಕ್ಸ್ಟ್ ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್ನ ಬಗ್ಗೆ ಏನು? ಅದೂ ರೆಸ್ಪಿರೇಟರಿ ಸಬ್ಸ್ಟ್ರೇಟೇ ಅಲ್ವಾ ಅಂತಂದರೆ ಹೌದು ಮಕ್ಕಳ. ಈ ಫ್ಯಾಟ್ಸು ಬೇರೆ ಸ್ಟೆಪ್ನಲ್ಲಿ ಎಂಟರ್ ಆಗುತ್ತೆ. ಸೊ ಫ್ಯಾಟ್ಸ್ ಏನಿದೆ ಅದು ಡೈರೆಕ್ಟಾಗಿ ಅಸಿಟೈಲ್ ಕೋಗೆ ಕನ್ವರ್ಟ್ ಆಗಿ ಅದು ಕ್ರೆಬ್ಸ್ ಸೈಕಲ್ಗೆ ಎಂಟರ್ ಆಗುತ್ತೆ. ಪ್ರೋಟೀನ್ಸ್ ಏನಿದೆ ಅಮೈನೋ ಆಸಿಡ್ಸ್ ಕನ್ವರ್ಟ್ ಆಗಿ ಅದು ಪೈರುವಿಕ್ ಆಸಿಡ್ ರೂಪಕ್ಕೆ ಕನ್ವರ್ಟ್ ಆಗಿ ಅಲ್ಲಿಂದ ಸೈಕಲ್ ಎಂಟರ್ ಆಗುತ್ತೆ. ಸೊ ಹಾಗಾಗಿ
ಈ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಹೌದು. ಸೊ ಪ್ರಿಡಾಮಿನೆಂಟ್ ಆಗಿ ನಮ್ಮ ಗ್ಲೂಕೋಸೇನೆ ನಮಗೆ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ಸೊ ಆಂಫಿಬಾಲಿಕ್ ಪಾತ್ವೆ ಅಂದಾಗ ನೀವು ಇದೆರಡೂ ಬರಿಬೇಕು, ಅಸಿಟೈಲ್ ಕೋಯೆ ಮತ್ತು ಪೈರುವಿಕ್ ಆಸಿಡ್ ಬಗ್ಗೆ ಬರೀಲೇಬೇಕು. ಸಿಂಪಲ್. ಇದಂತೂ ಇಷ್ಟೊತ್ತು ಇದನ್ನೇ ಡಿಸ್ಕಸ್ ಮಾಡಿದ್ದು. ಸೊ ಈಸಿ. ಸೊ ರೆಸ್ಪಿರೇಷನ್ ಇಸ್ ಅನ್ ಆಂಫಿಬಾಲಿಕ್ ಪಾತ್ವೆ. ಬಯೋಸಿಂಥಸಿಸು ಆಗುತ್ತೆ, ಬ್ರೇಕ್ ಡೌನು ಆಗುತ್ತೆ. ಕ್ಲಿಯರ್? ಗುಡ್ ಟು ಗೋ? ನೈಸ್. ಹಾಂ, ಲಾಸ್ಟ್ ಕಾನ್ಸೆಪ್ಟ್ ಮಕ್ಕಳ. ಇಲ್ಲಿವರೆಗೂ ಪೇಷನ್ಸ್ ಆಗಿದ್ದೀರಾ. ಲಾಸ್ಟ್ ಕಾನ್ಸೆಪ್ಟ್ ಚಿಕ್ಕದು. ಇದನ್ನು ನಾವು ರೆಸ್ಪಿರೇಟರಿ ಕೋಶಂಟ್ ಅಂತ ಕರಿತೀವಿ. ಸೊ ಏನಿದು ರೆಸ್ಪಿರೇಟರಿ ಕೋಶಂಟ್ ಅಂದರೆ ಎಷ್ಟು ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎವಾಲ್ಡ್, ಅಂದರೆ ಎಷ್ಟು ಆಕ್ಸಿಜನ್ ಕನ್ಸ್ಯೂಮ್ ಮಾಡಿದ್ದಕ್ಕೆ ಎಷ್ಟು ಆಕ್ಸಿಜನ್ ಕನ್ಸ್ಯೂಮ್ ಮಾಡಿದ್ದಕ್ಕೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬಂದಿದೆ ಅಂತ. ಓಕೆ, ಸೊ ಈಗಷ್ಟೇ ನಾವು ಮಾತಾಡಿದ್ವಿ 6 CO2 ರಿಲೀಸ್ ಆಗಿದೆ, 6 O2 ಕನ್ಸ್ಯೂಮ್ ಆಗಿದೆ ಗ್ಲೂಕೋಸ್ ಬಗ್ಗೆ ಮಾತಾಡಿದಾಗ. ಯಾಕೆಂದರೆ ಪ್ರತಿಯೊಂದು ಮಾಲಿಕ್ಯೂಲ್ಗೂ ಎಲೆಕ್ಟ್ರಾನ್ಸ್ ಬಂತು, NADH FADH ಎಲ್ಲದಕ್ಕೂ ಬಂತು, ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ 6 ಕಾರ್ಬನ್ ಡೈಆಕ್ಸೈಡ್ ಎವಾಲ್ವ್ ಆಗಿದೆ, 6 ಆಕ್ಸಿಜನ್ ಬೇಕು. ಸೊ 6/6 ಎಷ್ಟಾಯಿತು? 1. ಸೊ ರೆಸ್ಪಿರೇಟರಿ ಕೋಶಿಯಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಯಾವಾಗಲೂ 1. ಇದೇ ಹೈಯೆಸ್ಟು, ಇದಕ್ಕಿಂತ ಜಾಸ್ತಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ 6 ಕಾರ್ಬನ್ ಡೈಆಕ್ಸೈಡ್ ಬೈ 6 ಆಕ್ಸಿಜನ್. ಆದರೆ ಇನ್ ಕೇಸ್ ಆಫ್ ಫ್ಯಾಟ್ಸ್ ಅದು 0.72, ಇನ್ ಕೇಸ್ ಆಫ್ ಪ್ರೋಟೀನ್ಸ್ 0.9. ಓಕೆ, ಇದು ರೆಸ್ಪಿರೇಟರಿ ಕೋಶಂಟ್ಸ್. ಓಕೆ, ಸೊ ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ನಿಂದ ಜಾಸ್ತಿ ಎನರ್ಜಿಯನ್ನು ಪಡ್ಕೊಳ್ತೀವಿ. ಕ್ಲಿಯರ್? ಸಿಂಪಲ್. ನಂಬರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎವಾಲ್ಡ್ divided by number of oxygen consumed. Simple? Good? Perfect. Okay. ಸೊ ನೆಕ್ಸ್ಟು ಒಂದಷ್ಟು ಟೆಕ್ಸ್ಟ್ ಬುಕ್ ಬ್ಯಾಕ್ ಕ್ವೆಶ್ಚನ್ ಸಾಲ್ವ್ ಮಾಡಿಬಿಡೋಣವಾ? ಅದಕ್ಕೆ ಮೊದಲು ಒಂದು ಸಣ್ಣ ಸಮರಿ. ಏನದು? ಪ್ಲಾಂಟ್ಸ್ ರೆಸ್ಪೈರ್ ಅಥವಾ ಗೇಷಿಯಸ್ ಎಕ್ಸ್ಚೇಂಜ್ ಆಗೋದು ಸ್ಟೊಮ್ಯಾಟಾಯಿಂದ ಮತ್ತು ಲೆಂಟಿಸೆಲ್ಸಿಂದ. ಗ್ಲೈಕಾಲಿಸಿಸ್ ಇಸ್ ದ ಫಸ್ಟ್ ಸ್ಟೆಪ್. ಏರೋಬಿಕ್ ರೆಸ್ಪಿರೇಷನ್ ಅನೇರೋಬಿಕ್ ರೆಸ್ಪಿರೇಷನ್ ಎರಡರಲ್ಲೂ ಕಾಮನ್ ಸ್ಟೆಪ್. ಅದಕ್ಕೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಸೊ ಗ್ಲೈಕಾಲಿಸಿಸಲ್ಲಿ ಏನಾಗುತ್ತೆ? 6 ಕಾರ್ಬನ್ ಗ್ಲೂಕೋಸ್ ವಿಲ್ ಬಿಕಮ್ 3 ಕಾರ್ಬನ್ ಪೈರುವಿಕ್ ಆ್ಯಸಿಡ್. ಆ ಪೈರುವಿಕ್ ಆ್ಯಸಿಡ್ ಕ್ಯಾನ್ ಐದರ್ ಅಂದರೆ ಅದು ಫರ್ಮೆಂಟೇಷನ್ಗಾದರೂ ಹೋಗ್ಬೋದು, ಲ್ಯಾಕ್ಟಿಕ್ ಆ್ಯಸಿಡ್ ಫಾರ್ಮೇಷನ್ಗಾದರೂ ಹೋಗ್ಬೋದು, ಅಥವಾ ಕ್ರೆಬ್ಸ್ ಸೈಕಲ್ಗಾದರೂ ಹೋಗ್ಬೋದು. ಸೊ ಅದು ಫರ್ಮೆಂಟೇಷನ್ ಕಡೆಗೆ ಹೋದರೆ ATP ಈಲ್ಡ್ ಕಡಿಮೆ ಇರುತ್ತೆ. ಅಲ್ಲಿ ಏನಾಗುತ್ತೆ? ಎಥೆನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಪ್ಲಸ್ ಎನರ್ಜಿ. ಸೊ ಇಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಡಿಹೈಡ್ರೋಜಿನೇಸ್ ಅಥವಾ ಆಲ್ಕೋಹಾಲ್ ಲ್ಯಾಕ್ಟೇಟ್ ಡಿಹೈಡ್ರೋಜಿನೇಸ್ ಫಾರ್ ಎಕ್ಸಾಂಪಲ್. ನೆಕ್ಸ್ಟ್ ಕ್ರೆಬ್ಸ್ ಸೈಕಲ್. ಸೊ ಗ್ಲೈಕಾಲಿಸಿಸ್ನಲ್ಲಿ ಬಂದಿರುವಂಥ ಪೈರುವಿಕ್ ಆ್ಯಸಿಡ್ ಡೈರೆಕ್ಟಾಗಿ ಕ್ರೆಬ್ಸ್ ಸೈಕಲ್ಗೆ ಎಂಟರ್ ಆಗೋಕ್ಕಾಗಲ್ಲ. ಅದು ಕೋಎನ್ಸೈಮ್ ಎ ಜೊತೆ ರಿಯಾಕ್ಟ್ ಆಗುತ್ತೆ. ಆವಾಗ ಅಸಿಟೈಲ್ ಕೋಎ ಬರುತ್ತೆ. ಅಸಿಟೈಲ್ ಕೋಎ ಬಂದ ಮೇಲೆ ಅದು ಕ್ರೆಬ್ಸ್ ಸೈಕಲ್ ಎಂಟರ್ ಆಗುತ್ತೆ, ಆಕ್ಸಾಲೋ ಅಸಿಟೇಟ್ ಜೊತೆ ರಿಯಾಕ್ಟ್ ಆಗುತ್ತೆ, ಸಿಟ್ರೇಟ್ ಫಾರ್ಮ್ ಆಗುತ್ತೆ. ಅಲ್ಲಿಂದ ಪೂರ್ತಿ ಸೈಕಲ್ ಮತ್ತೆ ಶುರುವಾಗುತ್ತೆ. ಸೊ ಇಲ್ಲಿ ಎಷ್ಟು NADH ಬರುತ್ತೆ? 3 NADH ಪರ್ ಪೈರುವಿಕ್ ಆ್ಯಸಿಡ್ ಬರುತ್ತೆ. 3 NADH, 1 FADH2, 1 GTP. ಸೊ ಇದು ಕ್ರೆಬ್ಸ್ ಸೈಕಲ್ನ ಈಲ್ಡ್. ಆದರೆ NADH ATP ಕನ್ವರ್ಟ್ ಮಾಡ್ಕೊಳ್ಬೇಕಲ್ಲ, DDನ ಕ್ಯಾಶ್ ಮಾಡ್ಕೊಳ್ಬೇಕು. ಸೊ ಅವಾಗ ಬ್ಯಾಂಕಿಗೆ ಹೋಗಬೇಕು. ಆ ಬ್ಯಾಂಕ್ ಯಾರು? ನಮ್ಮ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಸೊ ಅಲ್ಲಿ ಹೋಗಿ ನಾವು ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ನಮ್ಮ ಕ್ಯಾಶನ್ನು ಪಡ್ಕೊಂಡು ಬರ್ಬೋದು. ಅಥವಾ ಕರೆನ್ಸಿ ಎಕ್ಸ್ಚೇಂಜ್, ಯಾವುದೂ ಕ್ಯಾಶೇ ಬಟ್ ಅದು ಬೇರೆ ಕರೆನ್ಸಿ. ಸೊ ಅದು ಯೂರೋಸ್ ಆಗಿರುತ್ತೆ. ನನ್ನ ಹತ್ರ ಯೂರೋಸ್ ಇದ್ದರೆ ನಾನೇನು ಮಾಡ್ತೀನಿ? ಬ್ಯಾಂಕ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ಬ್ಯಾಂಕಿಗೆ ಹೋಗಿ ಯೂರೋಸಿಂದ ರುಪೀಸಿಗೆ ಕನ್ವರ್ಟ್ ಮಾಡಿಕೊಂಡು ಬರ್ತೀನಿ. ಓಕೆ, ಸೊ ಸೇಮ್ ಥಿಂಗ್. ನೆಕ್ಸ್ಟು ಆಂಫಿಬಾಲಿಕ್ ನೇಚರ್ ಆಫ್ ರೆಸ್ಪಿರೇಷನ್. ಇಲ್ಲಿ 2 ಬಯೋಸಿಂಥಸಿಸ್ಸು ಆಗುತ್ತೆ, ಬ್ರೇಕ್ ಡೌನು ಆಗುತ್ತೆ. ಬಯೋಸಿಂಥಸಿಸ್ ಪ್ಲಸ್ ಬ್ರೇಕ್ ಡೌನ್. ಸೊ ಹಾಗಾಗಿ ಅದನ್ನು ಆಂಫಿಬೋಲಿಕ್ ಪಾತ್ವೇ ಅಂತ ಕರಿತೀವಿ. ಕೊನೆಯಲ್ಲಿ ಆರ್ ಕ್ಯೂ ವ್ಯಾಲ್ಯೂ ಅಂದರೆ ಏನು? ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎವಾಲ್ಡ್ ಡಿವೈಡೆಡ್ ಬೈ ನಂಬರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎವಾಲ್ಡ್ ಡಿವೈಡೆಡ್ ಬೈ ನಂಬರ್ ಆಫ್ ಆಕ್ಸಿಜನ್ ಕನ್ಸ್ಯೂಮ್ಡ್. ಸಿಂಪಲ್. ಇಲ್ಲಿಗೆ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಚಾಪ್ಟರ್ ಮುಗೀತು. ಒಂದು 3 ಕ್ವೆಶ್ಚನ್ಗಳನ್ನು ನೋಡ್ಕೊಂಡು ಬರೋಣ. ಯಾವ ಥರ ಕ್ವೆಶ್ಚನ್ಸ್ ಬರ್ಬೋದು ಅಥವಾ ಯಾವ ಥರ ಅದನ್ನು ಬೋರ್ಡ್ ಎಕ್ಸಾಮ್ನಲ್ಲಿ ಆನ್ಸರ್ ಮಾಡಬೇಕು. ಓಕೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಆನೆರೋಬಿಕ್ ರೆಸ್ಪಿರೇಷನ್. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಗ್ಲೈಕಾಲಿಸಿಸ್ ಆ್ಯಂಡ್ ಫರ್ಮೆಂಟೇಷನ್, ಗ್ಲೈಕಾಲಿಸಿಸ್ ಆ್ಯಂಡ್ ಸಿಟ್ರಿಕ್ ಆಸಿಡ್ ಸೈಕಲ್. ಆನೆರೋಬಿಕ್ ರೆಸ್ಪಿರೇಷನ್, ಏರೋಬಿಕ್ ರೆಸ್ಪಿರೇಷನ್ ತುಂಬ ಈಸಿ. ಏನದು? ಇಲ್ಲಿ ಆಕ್ಸಿಜನ್ ಬೇಕಾಗಿದೆ, ಅಲ್ಲಿ ಆಕ್ಸಿಜನ್ ಬೇಡ. ಇಲ್ಲಿ ಕಂಪ್ಲೀಟ್ ಆಕ್ಸಿಡೇಷನ್ ಆಗುತ್ತೆ. 6C to 6CO2 ಮಾಲಿಕ್ಯೂಲ್ಸ್.
ಆದರೆ ಇಲ್ಲಿ ಪಾರ್ಷಿಯಲ್ ಆಕ್ಸಿಡೇಷನ್ ಮಾತ್ರ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಎ ಟಿ ಪಿ ಈಲ್ಡ್ ಇಲ್ಲಿ ಜಾಸ್ತಿ ಇರುತ್ತೆ, ಅಲ್ಲಿ ಎ ಟಿ ಪಿ ಈಲ್ಡು ಕಡಿಮೆ ಇರುತ್ತೆ. ಈ 3 ಡಿಫ್ರೆನ್ಸಸ್ ಈಸಿಯಾಗಿ ನೀವು ಬರಿಬೋದು. ಕರೆಕ್ಟ್. ನೆಕ್ಸ್ಟ್ ಗ್ಲೈಕಾಲಿಸಿಸ್ ಮತ್ತು ಫರ್ಮೆಂಟೇಷನ್. ಸೊ ಗ್ಲೈಕಾಲಿಸಿಸಲ್ಲಿ ಏನಾಯಿತು, ಪೈರುವೇಟ್ ಎಂಡ್ ಪ್ರಾಡಕ್ಟ್. ಫರ್ಮೆಂಟೇಷನ್ ಗ್ಲೈಕಾಲಿಸಿಸ್ ಆದಮೇಲಿಂದ ಆಗೋದು. ಸೊ ಪೈರುವಿಕ್ ಆ್ಯಸಿಡ್ ಟು ಲ್ಯಾಕ್ಟೇಟ್ ಅಥವಾ ಎಥನಾಲ್. ನೆಕ್ಸ್ಟ್ ಗ್ಲೈಕಾಲಿಸಿಸ್ ಸೈಟೋಪ್ಲಾಸಮ್ನಲ್ಲಿ ನಡೆಯುತ್ತೆ, ಫರ್ಮೆಂಟೇಷನ್ ಕೂಡ ಸೈಟೋಪ್ಲಾಸಮ್ನಲ್ಲಿ ನಡೆಯುತ್ತೆ. ಇಲ್ಲಿ ನೆಟ್ ಗೇನ್ ಎ ಟಿ ಪಿ is 2 here. Okay, so net gain of ATP is okay, here it is 8 minus 2, 10 minus 2, 8 alva, 8. Okay, so ಇಲ್ಲಿ net gain of ATPs will be 8 ಅಲ್ವಾ, 10 ಬರುತ್ತೆ, 10ರಲ್ಲಿ 2 ಇನ್ವೆಸ್ಟ್ ಮಾಡಿರ್ತೀವಿ, ಸೊ 2. ಇಲ್ಲಿ ಫರ್ಮೆಂಟೇಷನ್ ಆದಮೇಲೆ NADH ಬರುತ್ತೆ, ಆದರೆ ಆ NADHನ 2 ATPs ಅಂತ ಕನ್ವರ್ಟ್ ಮಾಡೋಕ್ಕಾಗುತ್ತಾ? ಕೆನ್ ಐ ಟೇಕ್ ದಟ್ NADH ಆಸ್ 3 ATPs? ಇಲ್ಲ. ಯಾಕೆ? ಅಲ್ಲಿ ETC ಆಗೋದಿಲ್ಲ. ಕರೆಕ್ಟ್. ಸೊ ಅಲ್ಲಿ ETC ಆಗೋದಿಲ್ಲ. ಆದರೆ ಇಲ್ಲಿನೂ ಸಹ ನೆಟ್ ಗೇನ್ 2 ATPs ಅಂತ ಏನಕ್ಕೆ ತಗೊಳ್ತಾರೆ, ಇದು ಒಂದು ಕ್ಲಿಯರ್ ಮಾಡಿಬಿಡ್ತೀನಿ ಮಕ್ಕಳ. ಸೊ ಇಲ್ಲಿ ಆನೆರೋಬಿಕ್ ರೆಸ್ಪಿರೇಷನ್ ಅಂತ ತಗೊಂಡಾಗ, ಓಕೆ, ಆನೆರೋಬಿಕ್ ರೆಸ್ಪಿರೇಷನ್ ಇಲ್ಲಿ ಗ್ಲೈಕಾಲಿಸಿಸ್ ನಡೆಯುತ್ತೆ ಅಲ್ವಾ. ಗ್ಲೈಕಾಲಿಸಿಸ್ ನಡೆದ್ರೂ ನಾನು ನೆಟ್ ಗೇನ್ ಎಷ್ಟು ಹೇಳ್ತಾ ಇದ್ದೀನಿ, ಈಗ ಎನೆರೋಬಿಕ್ ರೆಸ್ಪಿರೇಷನಲ್ಲಿ ಎಷ್ಟು ಎ ಟಿ ಪಿ ಬರ್ತಾ ಇದೆ, 2 ATP ಅಂತ ಹೇಳ್ತಾ ಇದ್ದೀನಿ. ಯಾಕೆ? ಅದೇ ನಾವು ಗ್ಲೈಕಾಲಿಸಿಸಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು, 6 ATP ಪ್ಲಸ್ 4 ATP. ಈ 6 ಎಲ್ಲಿಂದ ಬಂತು? ಇಟ್ ಈಸ್ ಬಿಕಾಸ್ ಆಫ್ NADH. ಆದರೆ ಈ ಕನ್ವರ್ಷನ್ ಏನಿದೆ, ಈ NADH ಟು ATP ಕನ್ವರ್ಷನ್ ಏನಿದೆ, ಇದಕ್ಕೇನು ಬೇಕು? ಇದಕ್ಕೆ ಇಲ್ಲಿ ಈ ಕನ್ವರ್ಷನ್ ಆಗಬೇಕು ಅಂದರೆ ETC ನಡಿಬೇಕು. ಕರೆಕ್ಟ್. ಸೊ ಆ ETC ನಡೀತಾ ಇಲ್ಲ. So every pyruvic acid is giving you 2 ATP. So ಇಲ್ಲಿ ನೆಟ್ ಗೇನ್ ಎಷ್ಟಾಯಿತು? ಇಟ್ ಈಸ್ 4 ATP, ಆದರೆ -2 ATP ಇನ್ವೆಸ್ಟ್ಮೆಂಟ್. ಸೊ ಹಾಗಾಗಿ 4 - 2 ಎಷ್ಟಾಯಿತು? 2 ATP. ಸೊ ಗ್ಲೈಕಾಲಿಸಿಸ್, ಬರೀ ಗ್ಲೈಕಾಲಿಸಿಸ್ ಕನ್ಸಿಡರ್ ಮಾಡಿದ್ರೆ, ಓನ್ಲಿ ಗ್ಲೈಕಾಲಿಸಿಸ್ ಕನ್ಸಿಡರ್ ಮಾಡಿದ್ರೆ ನೆಟ್ ಗೇನ್ ಇಸ್ ಓನ್ಲಿ 2 ATPs. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನೆಟ್ ಗೇನ್ ಬರೀ 2 ATP. ಯಾಕೆ? ಈ ಕನ್ವರ್ಷನ್ ಆಗ್ತಿಲ್ಲ, ಇದು ETC ಆದರೆ ಮಾತ್ರ. ಸೊ ಬರೀ ಗ್ಲೈಕೋಲಿಸಿಸ್ ಆದರೂ ಉಪಯೋಗ ಇಲ್ಲ, ಗ್ಲೈಕೋಲಿಸಿಸ್ ಆದಮೇಲೆ ETCನೂ ಆಗಬೇಕು, ಆವಾಗಲೇ ನಮಗೆ ಆ ನೆಟ್ ಗೇನ್ ಸಿಗೋದು. ಓಕೆನಾ. ಸೊ ಹಾಗಾಗಿ ಏರೋಬಿಕ್ ರೆಸ್ಪಿರೇಷನಲ್ಲಿ ಜಾಸ್ತಿ ಈಲ್ಡ್ ಬರುತ್ತೆ, ಆನೆರೋಬಿಕ್ ರೆಸ್ಪಿರೇಷನಲ್ಲಿ ಕಡಿಮೆ ಈಲ್ಡ್ ಬರುತ್ತೆ. ಸೊ ಟೆಕ್ನಿಕಲಿ ಮಾತಾಡಿದ್ರೆ ಬರೀ ಗ್ಲೈಕಾಲಿಸಿಸ್ ಅಂತ ತೊಗೊಂಡ್ರೆ ಯಾವಾಗಲೂ ಏರೋಬಿಕ್ ರೆಸ್ಪಿರೇಷನ್ ಆಗಿರಲಿ ಆನೆರೋಬಿಕ್ ರೆಸ್ಪಿರೇಷನ್ ಆಗಿರಲಿ ನೆಟ್ ಗೇನ್ ಓನ್ಲಿ 2 ATP. ಬರೆದ್ಬಿಡ್ಬೇಡಿ ಅಲ್ಲಿ, ಮ್ಯಾಮ್ ಆನೆರೋಬಿಕ್ ರೆಸ್ಪಿರೇಷನಲ್ಲಿ ಗ್ಲೈಕಾಲಿಸಿಸ್ ಆಗುತ್ತೆ ಸೊ 8 ATP ಬರುತ್ತೆ ಅಂತ. ನೋ, ನೆಟ್ ಗೇನ್ ಇಸ್ ಆಲ್ವೇಸ್ 2 ATP. ಯಾಕೆಂದರೆ ಈ ETC ನಡೆಯಲ್ಲ, ಸೊ ಈ ಕನ್ವರ್ಷನ್ ಮಾಡೋಕ್ಕಾಗಲ್ಲ, NADH ಹಂಗೆ ಉಳ್ಕೊಳ್ಳುತ್ತೆ. 4 ATP ಬರುತ್ತೆ, ಆದರೆ 2 ATP ನಾವು ಆಲ್ರೆಡಿ ಯೂಸ್ ಮಾಡಿರ್ತೀವಿ. ಸೊ ಹಾಗಾಗಿ 2 ATP. ಕ್ಲಿಯರ್? 5 ಸ್ಟಾರ್ ಕಾನ್ಸೆಪ್ಟ್. ಇದನ್ನಂತೂ MCQನಲ್ಲಿ ಕೇಳ್ತಾರೆ. ಸಿಂಪಲ್. ಓಕೆ, ಫೈನ್. ನೆಕ್ಸ್ಟ್ ಡಿಫ್ರೆನ್ಸು ಸಿಟ್ರಿಕ್ ಆಸಿಡ್ ಸೈಕಲ್ ಮತ್ತು ಗ್ಲೈಕಾಲಿಸಿಸ್. ಸೊ ಗ್ಲೈಕಾಲಿಸಿಸ್ ಅನೆರೋಬಿಕ್ ಫೇಸ್ನಲ್ಲಿ ನಡೆಯುತ್ತೆ, ಅಂದರೆ ಆಕ್ಸಿಜನ್ ಇಂಡಿಪೆಂಡೆಂಟ್ ಅಂತ ಅರ್ಥ. ಓಕೆ, ಇಲ್ಲಿ ಏರೋಬಿಕ್ ಫೇಸ್ನಲ್ಲಿ ನಡೆಯೋದು ಮಾತ್ರ, ಇಲ್ಲಿ ಆನೆರೋಬಿಕ್ ಫೇಸ್ನಲ್ಲಿ ನಡಿಬೋದು. ಇಲ್ಲಿ ಯಾವುದೇ ಥರದ ಡಿಕಾರ್ಬಾಕ್ಸಿಲೇಷನ್ ಆಗಲ್ಲ, ನೋ ಡಿಕಾರ್ಬಾಕ್ಸಿಲೇಷನ್. ಸೊ ನೋ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಡಿಕಾರ್ಬಾಕ್ಸಿಲೇಷನ್ ಆಗಲ್ಲ, ಸೊ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗಲ್ಲ. ಆದರೆ ಇಲ್ಲಿ ಎಷ್ಟೋ 3 ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ, ಪ್ಲಸ್ ಲಿಂಕ್ ರಿಯಾಕ್ಷನ್ ಕನ್ಸಿಡರ್ ಮಾಡಿದ್ರೆ 3 ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲಿ ನೆಟ್ ಗೇನ್ ಎಷ್ಟು? 2 ATP, 6 NADH, 2 FADH2. ಇಲ್ಲಿ 2 ATP, 2 NADH. ಬಟ್ ಈ NADH ಇನ್ನು ನೆಕ್ಸ್ಟ್ಗೆ ಹೋದಾಗ ಮಾತ್ರ ನಾನು ಎನರ್ಜಿಯಾಗಿ ಕನ್ಸಿಡರ್ ಮಾಡ್ಬೋದು.
ಸೊ ಇಲ್ಲಿ ಯಾವಾಗಲೂ ಇಟ್ ಈಸ್ 2 ATP. ಸಿಂಪಲ್. ಈ ಡಿಫ್ರೆನ್ಸಸ್ಸನ್ನು ಈಸಿಯಾಗಿ ನೀವು ಬರ್ಕೊಳ್ಬೋದು. ನೆಕ್ಸ್ಟ್ ಒನ್, ವಾಟ್ ಆರ್ ದಿ ಅಸಂಪ್ಷನ್ಸ್ ಮೇಡ್ ಡ್ಯೂರಿಂಗ್ ಕ್ಯಾಲ್ಕ್ಯುಲೇಷನ್ ಆಫ್ ನೆಟ್ ಗೇನ್ ಆಫ್ ATP? ಅಂದರೆ ರೆಸ್ಪಿರೇಟರಿ ಶೀಟನ್ನು, ಬ್ಯಾಲೆನ್ಸ್ ಶೀಟನ್ನು ನಾನು ಕನ್ಸಿಡರ್ ಮಾಡಬೇಕು. ಒಂದು ATP 38, ಒಂದು ಗ್ಲೂಕೋಸ್ 38 ATP ಕೊಡುತ್ತೆ ಅಂದರೆ ಅದು ಹೇಗೆ, ಯಾವ್ಯಾವ ಕಂಡೀಷನಲ್ಲಿ? ಸೊ 1 NADH ಇಸ್ ಈಕ್ವಲ್ ಟು 1 ATP, 1 FADH2 ಇಸ್ ಈಕ್ವಲ್ ಟು 2 ATP. ಅಂದರೆ ಇಲ್ಲಿ ಗ್ಲೈಕಾಲಿಸಿಸ್ ಆಗಬೇಕು. ಆರ್ಡರ್ ಗ್ಲೈಕಾಲಿಸಿಸ್ ಆದಮೇಲೆ ಕ್ರೆಬ್ಸ್ ಸೈಕಲ್ ಆದಮೇಲೆ ETC. ಈ ಆರ್ಡರನ್ನು ಫಾಲೋ ಮಾಡಲೇಬೇಕು. ಅದು ಫಸ್ಟ್ ಅಸಂಪ್ಷನ್. ಸೆಕೆಂಡ್ ಒನ್, ಆಕ್ಸಿಜನ್ ಕಂಪ್ಲೀಟ್ ಆಕ್ಸಿಡೇಷನ್ ಆಗಬೇಕು. ಅಂದರೆ ಅಲ್ಲಿಂದ ಯಾವುದೇ ಥರದ ಇಂಟರ್ಮೀಡಿಯೇಟ್ಸನ್ನು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಓಕೆ, ಇಂಟರ್ಮೀಡಿಯೇಟ್ಸನ್ನು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ನೆಕ್ಸ್ಟ್, ಈ NADH ಗ್ಲೈಕಾಲಿಸಿಸಲ್ಲಿ ಫಾರ್ಮ್ ಆಗಿರೋ NADH ಕ್ರೆಬ್ಸ್ ಸೈಕಲ್ಗೆ ಹೋಗಲೇಬೇಕು. ಅದು ಥರ್ಡ್ ಅಸಂಪ್ಷನ್. ಇದು ಫೋರ್ತ್ ತಪ್ಪಿದೆ ಮಕ್ಕಳ. ಸೊ ಫೋರ್ತ್ ಅಸಂಪ್ಷನ್ ಏನು? 1 ಗ್ಲೂಕೋಸ್ ಅಟ್ ಅ ಟೈಮ್. 1 ಗ್ಲೂಕೋಸ್ ಮಾತ್ರ ಪ್ರಾಸೆಸ್ ಆಗ್ಬೋದು ಅಟ್ ಅ ಟೈಮ್. ಕ್ಲಿಯರ್? 1 ಗ್ಲೂಕೋಸ್ ಅಟ್ ಅ ಟೈಮ್. ಸೊ ಈ 4 ಅಸಂಪ್ಷನ್ಸನ್ನು ಇಟ್ಕೊಂಡು ನಾವು ATP ಎಷ್ಟು ಗೇನ್ ಆಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಕ್ಲಿಯರ್? ಈಸಿ. ಸೊ ಇದನ್ನೆಲ್ಲ ನೆನ್ಪಿಟ್ಕೊಂಡಿದ್ರೆ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು, ತೊಂದರೆನೇ ಇಲ್ಲ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಟೆಪ್ ವೈಸ್ ರಿಲೀಸ್ ಆಫ್ ಎನರ್ಜಿ ಇನ್ ರೆಸ್ಪಿರೇಷನ್? ಯಾಕೆ ಅದು ಸ್ಟೆಪ್ ವೈಸ್ ಪ್ರಾಸೆಸ್ ಆಗಿರಬೇಕು? ಇದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಆನ್ಸರ್ ಆಗಿ ಹೇಳಿದ್ದೆ. ಯಾಕೆ ಅದು ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಬೇಕು? ಯಾಕೆಂದರೆ ಒಂದೇ ಸಲ ಹೋದರೆ ಹೀಟ್ ಲಾಸ್ ಜಾಸ್ತಿ ಆಗಿಬಿಡುತ್ತೆ, ಎನರ್ಜಿ ನಾವು ಕನ್ಸರ್ವ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಪ್ರಿವೆಂಟ್ಸ್ ಸಡನ್ ಎನರ್ಜಿ ಲಾಸ್ ಆಸ್ ಹೀಟ್, ಅಲೌಸ್ ಎನರ್ಜಿನ ಕ್ಯಾಪ್ಚರ್ ಮಾಡ್ಕೊಳ್ಬೋದು ನಾವು ಸ್ಮಾಲ್ ಪ್ಯಾಕೆಟ್ಸಲ್ಲಿ. ಯಾವುದದು ನಮ್ಮ ಸ್ಮಾಲ್ ಪ್ಯಾಕೆಟ್ಸ್? ನಮ್ಮ ATP. ನೆಕ್ಸ್ಟ್, ಪರ್ಮಿಟ್ಸ್ ರೆಗ್ಯುಲೇಷನ್. ಅಂದರೆ ನಾವು ನೋಡ್ಕೊಳ್ಬೋದು, ಓಕೆ ಈ ಟೈಮ್ನಲ್ಲಿ ಇಷ್ಟು ATP ರಿಕ್ವೈರ್ಮೆಂಟ್ ಇದೆ, ಸೊ ನಾನು ಇವಾಗ ಮಾತ್ರ ಈ ಬ್ರೇಕ್ ಡೌನನ್ನು ಮಾಡ್ತೀನಿ, ಇಲ್ಲಿ ಪಾಸ್ ಮಾಡ್ತೀನಿ, ಇಲ್ಲಿ ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ. ಸೊ ಹೇಗೆ ಅದು? ಬಿಕಾಸ್ ಆಫ್ ದಿ ಎನ್ಸೈಮ್ಸ್. ಅದು ಎನ್ಸೈಮ್ ಕಂಟ್ರೋಲ್ಡ್ ರಿಯಾಕ್ಷನ್ಸ್ ಆಗಿರೋದ್ರಿಂದ. ಓಕೆ, ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ಸ್ ಏನು ಅಂದರೆ ಅದು ಮ್ಯಾಚ್ ಮಾಡುತ್ತೆ ನಮ್ಮ ಸೆಲ್ಸಲ್ಲಿ ಎಷ್ಟು ATP ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟೇ ಸಿಂಥಸೈಸ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಈ ಫಸ್ಟ್ 2 ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್. ಕ್ಲಿಯರ್? ಈಸಿ, ಸಿಂಪಲ್. ಸೊ ಈ ಥರ ಪ್ರಶ್ನೆಗಳು ಭಾಳಷ್ಟು ಬರ್ತಾನೆ ಇರುತ್ತೆ ಮಕ್ಕಳ. ಸೊ ಇಲ್ಲಿಗೆ ಈ ಥರ ಸಿಂಪಲ್ ಕ್ವೆಶ್ಚನ್ಸೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದ್ಸಲ ಪಾತ್ವೇನ ಡೆಡ್ಯೂಸ್ ಮಾಡಿ ಫುಲ್ ಬರೀರಿ ಅಂತಲೂ ಕೇಳ್ಬೋದು. ಅಥವಾ KCT ಮತ್ತು ನೀಟ್ ಎಕ್ಸಾಮ್ಸ್ಗಳಲ್ಲಿ ಭಾಳಷ್ಟು ಟ್ರಿಕ್ಕಿ ಪ್ರಶ್ನೆಗಳು ಬರುತ್ತೆ. ಈ ಇಂಟರ್ಮೀಡಿಯೇಟ್ ಇದ್ರೆ ಏನು, ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೊರೈಲೇಷನ್ ಅಂದರೆ ಏನು, ಎಕ್ಸಾಂಪಲ್ ಏನು, ಅದನ್ನೆಲ್ಲ ಡಿಸ್ಕಸ್ ಮಾಡಬೇಕಾ? KCTಯಲ್ಲಿ ಯಾವ ಥರ ಕ್ವೆಶ್ಚನ್ಸ್ ಬರುತ್ತೆ ಅಂತ ತಿಳ್ಕೊಳ್ಬೇಕಾ? ಅದಕ್ಕೆಲ್ಲ ಒಂದು ಡೆಡಿಕೇಟೆಡ್ KCT ಸಮರಿ ವಿಡಿಯೋ ಇದೆ ಮಕ್ಕಳ. ಅದರಲ್ಲಿ ನಾನು PYQs ಕೂಡ ಡಿಸ್ಕಸ್ ಮಾಡ್ತೀನಿ. ಸೊ ಈ ಚಾಪ್ಟರ್ ಇಲ್ಲಿವರೆಗೂ ಅರ್ಥ ಆಗಿದೆ ಅಂದರೆ ಈಗ ನೀವು ಕ್ವೆಶ್ಚನ್ ಮಾಡಿಕೊಂಡು ಎಷ್ಟು ಆನ್ಸರ್ ಮಾಡ್ತಿದ್ದೀರಾ ಅಂತ ನೋಡ್ಕೊಳ್ಳೇಬೇಕಲ್ವಾ, ಎಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ಳೇಬೇಕು. ಸೊ ಹಾಗಾಗಿ ನನ್ನ KCT ವಿಡಿಯೋವನ್ನು ನೋಡೋದು ಕೂಡ ಮರಿಬೇಡಿ. ಎಲ್ಲಿ ಸಿಗತ್ತದು? ನಮ್ಮ PUC @ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ನಲ್ಲೇ ಅಪ್ಲೋಡ್ ಆಗಿರುತ್ತೆ. ಸೊ ಅದನ್ನು ಮಿಸ್ ಮಾಡದೆ ನೋಡಿ. ಸೊ ಫೌಂಡೇಶನ್ ಸಿಕ್ಕಾಗಿದೆ, ನೆಕ್ಸ್ಟ್ ಏನಿದ್ರು ನಮ್ಮ ಬಿಲ್ಡಿಂಗ್ ಮುಂದೆ ಹೋಗ್ತಾ ಇರೋದು ಅಲ್ವಾ. ಸೊ ಹೀಗೆ ಮತ್ತಷ್ಟು ಒಳ್ಳೆ ಇನ್ಫಾರ್ಮೇಟಿವ್ ಕ್ಲಾಸಸ್ ಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಾಧನೆ ನಮ್ಮ ಗೆಲುವು. ಸೊ ಆದಷ್ಟು ಬೇಗ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಬಾಯ್.